ಡಿ.ಕೆ. ಶಿವಕುಮಾರ್ ಮಾಡ್ತಿರೋದು ಎಲ್ಲನೂ ತಪ್ಪು ಅಂತಲೇ ಹೇಳೋದಿಲ್ಲ. ಉತ್ತರ ಕರ್ನಾಟಕದ ರಾಜಕೀಯ ನಾಯಕರುಗಳು ಡಿ.ಕೆ. ಶಿವಕುಮಾರಿಂದ ಕಲ್ತ್ಕೊಳ್ಬೇಕು. ಆ ಒಂದು ವಿಚಾರದಲ್ಲಿ ನಾನು ಡಿ.ಕೆ. ಶಿವಕುಮಾರನ್ನು ಒಪ್ಕೊಳ್ತೀನಿ. ಇವತ್ತಿಗೇನು ಡಿ.ಕೆ. ಶಿವಕುಮಾರ್ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದೆ ತರ್ತೀನಿ ಅಂತ, ಆಗ 30 ಜನಕ್ಕೂ ಅಧಿಕ ಜನ ಎಂ.ಎಲ್.ಎಗಳು, ಆಗ ಅದರಲ್ಲಿದ್ದಂಥ ಪ್ರಮುಖ ನಾಯಕ ಯಾರು ಡಿ.ಕೆ. ಶಿವಕುಮಾರ್, ಅವ್ರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಈ 5 ಕಡೆಯಲ್ಲಿ ಟೌನ್ಶಿಪ್ ಅನ್ನು ತರಬೇಕು ಅಂತ ಅನ್ಕೊಳ್ತೀನಿ. ಇನ್ನು ಪ್ರತಿರೋಧ ಉಂಟಾಗುತ್ತೆ. ಅದು ಯಾವುದು ಅಂತ ಕೇಳಿದ್ರೆ ಬಿಡದಿ ಹೋಗ್ಲಿ. ಈ ರೆಡ್ ಝೋನ್ ಅಂದ್ರೆ ಏನು? ಆ ಭೂಮಿಯನ್ನ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿದೆ ಅನ್ನೋದಾದ್ರೆ, ಈ ಗವರ್ಮೆಂಟಿನ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡುವಂತ ಅಥಾರಿಟಿಗಳು ಯಾರಿದ್ದಾರೆ ಅವ್ರು ಮಾತ್ರ ಅದನ್ನ ಬಳಸ್ಕೊಳ್ಬೇಕು. ಈ ಭೂಮಿ ಗ್ರೀನ್ ಝೋನ್ ಆಗಿರುತ್ತೆ, ಇದು ರೆಡ್ ಝೋನ್ ಆಗಿರುತ್ತೆ. ನೀ ಕಮರ್ಷಿಯಲ್ ಪರ್ಪಸ್ ಬಳಸುವಂತಿಲ್ಲ. ನೀನ್ ಕೇವಲ ಕೃಷಿಯನ್ನೇ ಮಾಡಬೇಕು. ಕೃಷಿಕರಿಗೆ ಹೇಳಲಿಕ್ಕೆ ಸರ್ಕಾರ. ಸೊ ಅವತ್ತಿಗೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಏನೂ ಇರಲಿಲ್ಲ. ಒಂದು ಟೈಮಲ್ಲಿ ಇತ್ತು, ರೈತ ಸಂಘಟನೆಗಳು ಹಸಿರು ಶಾಲ್ ಹಾಕೊಂಡು ಗುಡುಗುದ್ರೆ ಏನು ವಿಧಾನಸೌಧ ನಡುಗುತ್ತೆ. ನೀವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಂತ ಬಂದಾಗ ಇವತ್ತಿಗೆ ಅರ್ಧ ಏನು ಹಂಚೋಗಿದೆ. ಅವರ ಜಮೀನು ಒಂದು 70 ರಿಂದ 75 ಎಕರೆ, ಒಂದು 30 ಎಕರೆ ಅವ್ರಿಗೆ ರೋಡಿಗೆ ಹತ್ತಿರದಲ್ಲೇ ಇದೆ. ನಮಸ್ಕಾರ ತೇಜಸ್ ಅವರೇ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮಲ್ಟಿ ಡೈಮೆನ್ಷನಲ್ ಟಾಕ್ಸ್. ಥ್ಯಾಂಕ್ ಯು. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಬಿಡದಿಯಲ್ಲಿ ರೈತರ ಹೋರಾಟ ನಡೀತಾ ಇದೆ. ಭೂ ಸ್ವಾಧೀನದ ವಿರುದ್ಧ ಕೆಲವೊಬ್ರು ಧ್ವನಿ ಎತ್ತಿದ್ದಾರೆ, ಇನ್ನು ಕೆಲವೊಬ್ರು ತಮ್ಮ ಭೂಮಿನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಈ ಒಂದು ವಿಷಯದ ಸಲುವಾಗಿ ನೀವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀರಾ, ಹಾಗೆ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ಜನಕ್ಕೆ ತೋರಿಸುವಂತ ಪ್ರಯತ್ನ ಮಾಡಿದ್ದೀರಾ. ಸೊ ಅಲ್ಲಿ ಸಮಸ್ಯೆನ ನೀವು ತುಂಬಾ ಹತ್ತಿರದಿಂದ ನೋಡಿರ್ತೀರಾ. ಸೊ ಅದಕ್ಕೆ ನಾನು ನಿಮ್ಮಿಂದ ನಿಮ್ಮ ಒಪಿನಿಯನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಎಲ್ಲ ಒಂದು ಹೋರಾಟ ಇರ್ಬೋದು ಅಥವಾ ಸಮಸ್ಯೆಗಳು ಇರ್ಬೋದು, ಇದಕ್ಕೆ ಮೂಲ ಏನು ಅಂತ ಅಂತೀರಾ? ಹಾಗೆ ಈ ಒಂದು ಹೋರಾಟ ಪ್ರಾರಂಭವಾದದ್ದು ಎಲ್ಲಿಂದ? ಒಂದು ವಿಚಾರ ಏನು ಅಂದ್ರೆ, ಆ ಬೆಂಗಳೂರು ಅಂತ ಬಂದಾಗ ಇವತ್ತಿಗೆ ಜಗತ್ತಿನಲ್ಲೇ ಐಟಿ ಯಾವ್ದಾದ್ರು ಒಂದು ಹಬ್ಬ ಅಂತ ಹೇಳ್ತೀವಿ ಅನ್ನೋದಾದ್ರೆ ಬೆಂಗಳೂರು. 1990ರ ದಶಕ 1990s ಆದ ನಂತರ ಅಥವಾ 1980s ಆದ ನಂತರ ಬೆಂಗಳೂರು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಯಾವಾಗ ಒಂದು ಟೌನ್ ತುಂಬಾ ಬೆಳೀತಾ ಹೋಗುತ್ತೆ, ಕಂಜೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಕಾರಣಕ್ಕೆ ಅಂತ ಡೆವಲಪ್ಡ್ ಸಿಟಿ ಅಥವಾ ಟೌನ್ ಯಾವ್ದಿರುತ್ತೆ, ಸೊ ಅಲ್ಲಿ ಪಾಪ್ಯುಲೇಷನ್ ಅನ್ನ ಅಥವಾ ಒಂದೇನು ಕಂಜೆಷನ್ ಇರುತ್ತಲ್ಲ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ, ಅಥವಾ ಈ ಟ್ರಾಫಿಕ್ ಪ್ರಾಬ್ಲಮ್ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂತ ಬಂದಾಗ ಅಂತ ಡೆವಲಪ್ಡ್ ಸಿಟಿ ಪಕ್ಕ ಟೌನ್ಶಿಪ್ ಅನ್ನ ಮಾಡೋದು ಸರ್ವೇ ಸಾಮಾನ್ಯ. ಸೊ ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಏನು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ, ಆಗ ಕುಮಾರಸ್ವಾಮಿ ಅವರು ಟೌನ್ಶಿಪ್ ಅನ್ನ ತರಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅದು ಒಂದು ಕಡೆ ಅಲ್ಲ, ಅವತ್ತಿಗೆ 5 ಕಡೆ ಟೌನ್ಶಿಪ್ ಅನ್ನ ತರಬೇಕು ಅಂತೇಳಿ ಯೋಜನೆನ ಹಾಕೊಳ್ಳಾಯ್ತು. ನಂದಗುಡಿ ಹೋಬಳಿ ಹೊಸಕೋಟೆ ತಾಲೂಕು, ಕಸಬಾ ಹೋಬಳಿ ರಾಮನಗರ ತಾಲೂಕು, ಬಿಡದಿ ಹೋಬಳಿ ರಾಮನಗರ ತಾಲೂಕು, ಸೋಲೂರು ಹೋಬಳಿ ಮಾಗಡಿ ತಾಲೂಕು, ಸಾತ್ನೂರು ಹೋಬಳಿ ಕನಕಪುರ ತಾಲೂಕು. ಅವ್ರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಈ 5 ಕಡೆಯಲ್ಲಿ ಟೌನ್ಶಿಪ್ ಅನ್ನ ತರಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅದರಲ್ಲಿ ಒಂದು ಕಡೆ ತುಂಬಾ ಪ್ರತಿರೋಧ ಉಂಟಾಗುತ್ತೆ. ಅದು ಯಾವ್ದು ಅಂತ ಕೇಳಿದ್ರೆ ಬಿಡದಿ ಹೋಬಳಿ. ಇವತ್ತಿಗೇನು ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ, ನಾನು ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದೆ ತರ್ತೀನಿ ಅಂತ. ಆದ್ರೆ ಒಂದು ನೆನಪಿರ್ಲಿ, ಯಾವಾಗ ಕುಮಾರಸ್ವಾಮಿ ಅವರು ಇನ್ನು ಅವತ್ತಿಗೆ ಕುಮಾರಸ್ವಾಮಿ ನೋಟಿಫಿಕೇಶನ್ ಹೊಡಿಸಿರ್ಲಿಲ್ಲ, ಆದ್ರೆ ಇನ್ನು ಹೇಳಲಾಗಿತ್ತು ನಾವ್ ಈ ರೀತಿ ಟೌನ್ಶಿಪ್ ಅನ್ನ ತರ್ತೀವಿ, ಆ ಕಾರಣಕ್ಕೆ ಅಧಿಸೂಚನೆ ಹೊಡಿಸ್ತೀವಿ ಅಂತ. ಆಗ 30 ಜನಕ್ಕೂ ಅಧಿಕ ಜನ ಎಂ.ಎಲ್.ಎಗಳು ಇದೇ ಬಿಡದಿಗೆ ಹೋಗಿ ಹೋರಾಟ ಮಾಡ್ತಾರೆ. ಆಗ ಅದರಲ್ಲಿದ್ದಂಥ ಪ್ರಮುಖ ನಾಯಕ ಯಾರು ಅಂತ ಡಿ.ಕೆ. ಶಿವಕುಮಾರ್, ಅವ್ರಿಗೆ ಡಿ.ಕೆ. ಶಿವಕುಮಾರ್ ವಿರೋಧ ಮಾಡ್ತಾರೆ. 30 ಜನಕ್ಕೂ ಅಧಿಕ ಜನ ಎಂ.ಎಲ್.ಎಗಳು ಬಂದು ವಿರೋಧ ಮಾಡ್ತಾರೆ. ಸೊ ಫೈನಲಿ ರೈತರು ಕೂಡ ಇಲ್ಲ ಬೇಡ ನಮಗೆ ಟೌನ್ಶಿಪ್ ಅಂತ ಹೇಳಿದ್ದಕ್ಕೆ ಅವತ್ತಿಗೆ ಟೌನ್ಶಿಪ್ ಅನ್ನ ಕೈ ಬಿಡಲಾಗುತ್ತೆ. ಬಟ್ ಅವರು ಟೌನ್ಶಿಪ್ ಅನ್ನ ಕೈ ಬಿಟ್ಟಿದ್ರು ಕೂಡ ರೆಡ್ ಝೋನ್ ಅನ್ನೋ ಒಂದು ಇದನ್ನ ರಿಸ್ಟ್ರಿಕ್ಷನ್ ಹಾಕಿರ್ತಾರೆ. ಸೊ ಈ ರೆಡ್ ಝೋನ್ ಅಂದ್ರೆ ಏನು? ಸೊ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳೇನು? ಒಂದೇನು ಅಂದ್ರೆ, ಲ್ಯಾಂಡ್ ಯೂಸಿಂಗ್ ಪ್ಯಾಟರ್ನ್ ಆ ಒಂದು ನೋಡಿದಾಗ ಕೆಲವೊಮ್ಮೆ ಒಂದೊಂದು ಏರಿಯಾವನ್ನ ಒಂದು ಝೋನ್ ಅನ್ನ ಬೇರೆ ಬೇರೆ ಕಲರ್ ಇಂದ ಹೇಳುವಂಥದ್ದು. ಗ್ರೇ ಕಲರ್ ಆಗಿರ್ಬೋದು, ಗ್ರೀನ್ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು. ನಾರ್ಮಲಿ ಗ್ರೀನ್ ಝೋನ್ ಅಂತ ಹೇಳ್ತೀವಿ ಅಂದ್ರೆ ಅದು ಕೇವಲ ಅಗ್ರಿಕಲ್ಚರ್ಗೆ ಮಾತ್ರ ಮೀಸಲಿಟ್ಟಂತ ಪ್ರದೇಶ ಅಂತ ಹೇಳಲಾಗುತ್ತೆ. ಅದೇ ಯೆಲ್ಲೋ ಝೋನ್ ಅಂತ ಹೇಳ್ತೀವಿ ಅನ್ನೋದಾದ್ರೆ ಯಾವ್ದು ರೆಸಿಡೆನ್ಷಿಯಲ್ ಏರಿಯಾಗಳನ್ನ ಅಥವಾ ರೆಸಿಡೆನ್ಷಿಯಲ್ ಪ್ಲಾಟ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಬಂದಾಗ ಅದನ್ನ ಯೆಲ್ಲೋ ಝೋನ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಅದೇ ರೀತಿ ರೆಡ್ ಝೋನ್ ಅಂತ ಬಂದಾಗ ನಾರ್ಮಲಿ ಈ ರೆಡ್ ಝೋನ್ ಅಂತ ಯಾವಾಗ ಹೇಳ್ತಾರೆ ಅಂದ್ರೆ, ಗೌರ್ಮೆಂಟ್ ಆ ಭೂಮಿಯನ್ನ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿದೆ ಅನ್ನೋದಾದ್ರೆ, ಈ ಗವರ್ಮೆಂಟಿನ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡುವಂತ ಅಥಾರಿಟಿಗಳು ಯಾರಿದ್ದಾರೆ ಅವ್ರು ಮಾತ್ರ ಅದನ್ನ ಬಳಸ್ಕೊಳ್ಬೇಕು. ಅಲ್ಲಿ ಯಾವುದೇ ಪ್ರೈವೇಟ್ ಕನ್ಸ್ಟ್ರಕ್ಷನ್ ಆಗಂಗಿಲ್ಲ.
ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಅದನ್ನ ಮಾರಾಟ ಮಾಡಂಗಿಲ್ಲ, ಅಥವಾ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಏನು ಆ ಭೂಮಿಯನ್ನ ಕೊಟ್ಟು ಅಥವಾ ಕನ್ವರ್ಷನ್ ಮಾಡುವಂತಿಲ್ಲ. ಅದರ ಅರ್ಥ ಸರ್ಕಾರ ಮುಂದೆ ತನಗೆ ಬೇಕಾದಂತೆ ಪಬ್ಲಿಕ್ ಯುಟಿಲಿಟಿಗೆ ಆ ಒಂದು ಭೂಮಿಯನ್ನು ಬಳಸ್ಕೊಳ್ಬಹುದು. ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ವ್ಯಕ್ತಿಗಳಿಗೆ ಅಥವಾ ಪ್ರೈವೇಟ್ ಡೆವಲಪರ್ಸ್ ಯಾರಿರ್ತಾರೆ ಅವ್ರು ಯಾರಿಗೂ ಕೂಡ ಈ ಭೂಮಿಯನ್ನ ಮಾರಾಟ ಮಾಡುವಂತಿಲ್ಲ. ಇದು ರೆಡ್ ಝೋನ್ ವಿಚಾರ. ಅಂಡ್ ಬಿಡದಿಯ ವಿಚಾರ ಕೇಳೋದಾದ್ರೆ, ಇವತ್ತಿಗೂ ಒಂದಿಷ್ಟು ಜನ ರೈತರನ್ನ ಮಾತಾಡಿಸಿದಾಗ ಅಲ್ಲಿ ರೈತರು ಹೇಳಿದ್ದೇನು ಅಂದ್ರೆ, 2006-7 ಸಂದರ್ಭ ಏನು ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು, ಅವತ್ತಿಗೆ ಮತ್ತೆ ಇವತ್ತಿಗೆ ಅಲ್ಲಿನ ಕೃಷಿಯನ್ನ ನೋಡಿದಾಗ ಇವತ್ತಿಗೆ ಅದು ಫಲವತ್ತಾದ ಭೂಮಿ. ಅವತ್ತಿಗೆ ಫಲವತ್ತತೆ ಇರ್ಲಿಲ್ಲ ಅಂತಲ್ಲ, ಆದ್ರೆ ಅವತ್ತಿಗೆ ಬೋರ್ವೆಲ್ ಗಳನ್ನ ಬಳಸುವಂತದ್ದು ತುಂಬಾ ಕಡಿಮೆ ಇತ್ತು. ಅಂಡ್ ಅಲ್ಲಿನ ಜನರು ಹೇಳುವಂಥದ್ದು ಅವತ್ತಿಗೆ ಅಷ್ಟು ಹಸ್ರಾಗಿರ್ಲಿಲ್ಲ. ಆ ಕಾರಣಕ್ಕೆ ಏನೋ ಒಂದಿಷ್ಟು ಅಭಿವೃದ್ಧಿ ಬರಲಪ್ಪ ಅಂತ ನಾವು ಅನ್ಕೊಂಡಿದ್ದು ನಿಜ. ಆ ಕಾರಣಕ್ಕೆ ಅವತ್ತಿಗೆ ನಾವೆಲ್ಲರೂ ಒಂದಿಷ್ಟು ಜನ ಸಪೋರ್ಟ್ ಮಾಡಿದ್ವಿ ಅಂತ ಕೂಡ ಒಂದಿಷ್ಟು ಜನ ರೈತರು ಹೇಳ್ತಾರೆ. ಆದ್ರೆ ಇನ್ನೊಂದಿಷ್ಟು ಜನ ರೈತರು ಅದನ್ನು ವಿರೋಧ ಮಾಡಿದ್ದ ಕಾರಣಕ್ಕೆ ಅವ್ರಿಗೆ ಟೌನ್ಶಿಪ್ ಅನ್ನ ಕೈ ಬಿಡಲಾಗುತ್ತೆ. ಆದ್ರೆ ಅದಾದ ನಂತರ ಇಲ್ಲಿ ಒಂದು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಯಾವಾಗ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡ್ಲಾಯ್ತು, ಈಗ ರೈತರಿಗೆ ಗೊತ್ತಾಯ್ತು, ನೋಡಪ್ಪ ನಾವ್ ಯಾವುದೇ ಕಾರಣಕ್ಕೂ ಮಾರ್ಕೊಳ್ತೀವಿ ಅಂತ ಬಂದಾಗ ಒಳ್ಳೆ ಬೆಲೆಗಂತ ಮಾರಾಟ ಮಾಡ್ಲಿಕ್ಕಾಗಲ್ಲ. ಕಾರಣ, ಈಗ ಯಾರೋ ಒಬ್ಬ ವ್ಯಕ್ತಿ ಒಂದು ಭೂಮಿಯನ್ನು ಕೊಂಡ್ಕೊಳ್ತೇನೆ ಅಂತ ಬಂದಾಗ ಅವನು ಕಮರ್ಷಿಯಲ್ ಪರ್ಪಸ್ಗೆ ನಾರ್ಮಲಿ ಕೊಂಡ್ಕೊಳ್ಳುವಂಥದ್ದು. ಈಗ ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಬಳಸುವಂತಿಲ್ಲ ಅನ್ನೋದಾದ್ರೆ, ಯಾರೋ ಒಬ್ಬ ವ್ಯಕ್ತಿ ಭೂಮಿಯನ್ನ ಕೊಂಡ್ಕೊಳ್ತಾನೆ ಅನ್ನೋದಾದ್ರೆ ಅವ್ನು ಹೇಳ್ತಾನೆ, ನೋಡು ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ಲಿಕ್ಕೆ ಆಗಲ್ಲ, ಆ ಕಾರಣ ನಾನು ಜಾಸ್ತಿ ದುಡ್ಡು ಕೊಡೋದಿಲ್ಲ, ಕಡಿಮೆ ದುಡ್ಡಿಗೆ ಈ ಭೂಮಿಯನ್ನ ಕೊಂಡ್ಕೊಳ್ತೀನಿ ಅಂತ. ಆ ರೀತಿ ಕೊಟ್ಟರೋ ಒಂದಿಷ್ಟು ಜನ ಇದ್ದಾರೆ. ಸೊ ಯಾವಾಗ ಈ ರೀತಿ ಆಗುತ್ತೆ, ಆಗ ಜನ ಏನ್ ಮಾಡ್ತಾರೆ, ನಾವು ಬೇರೆ ಏನಕ್ಕೂ ಬಳಸಂಗಿಲ್ಲ, ನಾವು ಕೃಷಿಯಲ್ಲೇ ಬೆಳಿಬೇಕು ಅಂತೇಳಿ ಕೃಷಿಯ ಮೇಲೆ ಅವಲಂಬನೆ ಜಾಸ್ತಿ ಆಗ್ತಾ ಹೋಯ್ತು. ಬೋರ್ವೆಲ್ ಗಳನ್ನ ಕೊರಿಸ್ತಾ ಹೋದ್ರು. ಅಂಡ್ ಅವತ್ತಿಗೆ ಕೇವಲ ರಾಗಿ ಅಥವಾ ಈ ತರದ ಭತ್ತ, ಈ ತರದ ಯಾವ್ದೋ ಒಂದು ಬೆಳೆಯನ್ನ ಬೆಳೆಯಲಾಗ್ತಿತ್ತು. ಆದ್ರೆ ಇವತ್ತಿಗೆ ಲಾಂಗ್ ಟರ್ಮ್ ಕಮರ್ಷಿಯಲ್ ಕ್ರಾಪ್ ಗಳನ್ನ ಅಥವಾ ಈ ಪ್ಲಾಂಟೇಶನ್ ಕ್ರಾಪ್ಸ್ ಏನಿದೆ ಇವತ್ತಿಗೆ ಅದನ್ನು ಕೂಡ ಹೆಚ್ಚು ಬೆಳಿತಿರುವಂತದ್ದು. ನೀವಲ್ಲಿ ಏನೋ ತೆಂಗಿನ ಗಿಡವನ್ನ ಕಾಣ್ತೀರಾ, ಅಥವಾ ಅಡಿಕೆ. ನಾರ್ಮಲಿ ಈ ಅಡಿಕೆಯನ್ನ ಬೆಳಿತಾ ಅನ್ನೋದಾದ್ರೆ ಸುಮ್ಮನೆ ಅಲ್ಲಲ್ಲಿ ಬೆಳಿಲಿಕ್ಕೆ ಆಗಲ್ಲ. ಎಲ್ಲಿ ನೀರಿನ ಸಂಪನ್ಮೂಲ, ವಾಟರ್ ರಿಸೋರ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಪ್ರದೇಶದಲ್ಲಿ ಮಾತ್ರ ಬೆಳೆಯುವಂಥದ್ದು. ಅಂಡ್ ಇನ್ನೊಂದು ವಿಚಾರ, ಈ ಅಗ್ರಿಕಲ್ಚರ್ ಮೇಲೆ ಬಿಡದಿ ಅಥವಾ ಆ ಒಂದು 11-12 ಹಳ್ಳಿಗಳ ಜನ ಯಾವ ರೀತಿ ಡಿಪೆಂಡ್ ಆಗಿದ್ದಾರೆ ಅಂದ್ರೆ, ನಾರ್ಮಲಿ ಅಲ್ಲಿ ಇವತ್ತಿಗೆ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಯಾವ್ದು ಅಥವಾ ಯಾವ್ದನ್ನ ಮಾಡ್ತಾರೆ ಅಂದ್ರೆ ಸಿರಿಕಲ್ಚರ್ ಅನ್ನ. ಇವತ್ತಿಗೆ ಅದೇ ರೇಷ್ಮೆ ಅಂತ ಏನ್ ಹೇಳ್ತೀವಿ, ಆ ರೇಷ್ಮೆಯನ್ನ ಬೆಳೀತಾ ಇವತ್ತಿಗೆ ಏನಿಲ್ಲ ಅಂದ್ರೆ ತಿಂಗಳಿಗೆ 80,000 1 ಲಕ್ಷದವರೆಗೂ ದುಡಿತಾ ಆರಾಮಾಗಿದ್ದಾರೆ. ಆದ್ರೆ ರೆಡ್ ಝೋನ್ ಮಾಡಿದ್ರಿಂದ ಒಂದಿಷ್ಟು ಜನರಿಗೆ ಲಾಭನೂ ಇದೆ, ಒಂದಿಷ್ಟು ಜನರಿಗೆ ನಷ್ಟನೂ ಇದೆ. ಯಾರಿಗೆ ಲಾಭ ಅಂದ್ರೆ, ಯಾರು ಕೃಷಿಯ ಮೇಲೆ ಅವಲಂಬಿತರಾಗಿದ್ರು, ಯಾರು ಕೃಷಿಯಲ್ಲಿ ಉಳ್ಕೊಳ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಭೂಮಿ ಉಳಿಸ್ಕೊಳ್ಳಿಕ್ಕೆ ಸಹಾಯ ಆಯ್ತು. ಆದ್ರೆ ಯಾರಿಗೆ ನಷ್ಟ ಅಂತ ಹೇಳ್ತೀವಿ ಅಂದ್ರೆ, ಈಗ ಉದಾಹರಣೆ, ಆ ರೈತರು ಅಂತ ಬಂದಾಗ ರೈತ ನೀನ್ ಯಾವಾಗ್ಲೂ ರೈತನಾಗಿರ್ಬೇಕು, ನೀನ್ ಇದೇ ರೀತಿ ಬೆಳೆ ಬೆಳಿಬೇಕು ಅಂತ ಹೇಳುವಂಥದ್ದು ಯಾವುದೇ ಸರ್ಕಾರ ಆಗಿರ್ಲಿ ಹೇಳ್ಬಾರ್ದು. ಏನಕ್ಕೆ ಅಂದ್ರೆ, ಯಾರೋ ಒಬ್ಬ ರೈತನಿಗೆ ಏನೋ ಸಾಲ ಜಾಸ್ತಿ ಆಗಿರುತ್ತಪ್ಪ, ಅಥವಾ ತನ್ನ ಮಗಳ ಮದುವೆ ಮಾಡಬೇಕು ಅಂತ ಬರ್ತಾರೆ, ಅಥವಾ ತನ್ನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಬಂದಾಗ ಏನೋ ಭೂಮಿಯನ್ನ ಮಾರಾಟ ಮಾಡುವಂತ ನಾವೆಲ್ಲರೂ ಕೂಡ ಕಾಣ್ತೀವಿ. ಆದ್ರೆ ಈ ಬಿಡದಿ ಸುತ್ತಮುತ್ತಲು ಯಾವ ರೀತಿ ಆಗುತ್ತೆ ಅಂದ್ರೆ, ಈಗ ತನ್ನ ಮಗಳು ಮದುವೆ ಮಾಡ್ಲಿಕ್ಕೆ ಅಥವಾ ಈ ತರ ಸಾಲವನ್ನು ತೀರಿಸಲಿಕ್ಕೆ ಅಥವಾ ಬೇರೆ ಏನೋ ಮನೆಯನ್ನ ಕಟ್ಟಲಿಕ್ಕೆ ಅಥವಾ ಬೇರೆ ಏನೋ ಬಿಸ್ನೆಸ್ ಮಾಡ್ಲಿಕ್ಕೆ ಅವ್ರ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ಹೋದ್ರೆ ಅವತ್ತಿಗೆ ಬರೀ 8 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ಕೇಳ್ತಿದ್ರು. ಅದೇ ರೆಡ್ ಝೋನ್ ಆ ಒಂದು ಟ್ಯಾಗ್ ಇರ್ಲಿಲ್ಲ ಅನ್ನೋದಾಗಿದ್ರೆ ಅವರು ಮಾರುಕಟ್ಟೆ ಬೆಲೆಗೆ, ಈಗ ಸುತ್ತಮುತ್ತಲು ನೋಡಿರ್ಬೋದು, ಈ ಬಿಡದಿ ಮತ್ತೆ ಆರೋಹಳ್ಳಿ, ಈ ಬಿಡದಿ ಮತ್ತೆ ಆರೋಹಳ್ಳಿ ಎರಡು ಕೂಡ ಇಂಡಸ್ಟ್ರಿಯಲ್ ಏರಿಯಾ. ಅವೆರಡರ ನಡುವೆ ಬರುವಂತದ್ದು ಈ ಕಂಚಗಾರನಹಳ್ಳಿ ಮತ್ತು ವೈರಮಂಗಲ ಏನ್ ಗ್ರಾಮ ಪಂಚಾಯತ್ ಇದೆ, ಆ ಹಳ್ಳಿಗಳು ಬರುವಂತದ್ದು. ಸೊ ಎರಡು ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ಅಭಿವೃದ್ಧಿ ಆಗ್ತಿದೆ, ಲ್ಯಾಂಡ್ ಡೆವಲಪ್ಮೆಂಟ್ ಆಗ್ತಿದೆ. ಅಲ್ಲೆಲ್ಲ ತುಂಬಾ ಒಳ್ಳೆ ಬೆಲೆಗೆ ಏನ್ ಮಾಡ್ಲಾಗ್ತಿದೆ, ಭೂಮಿಯನ್ನ ಮಾರಾಟ ಮಾಡ್ಲಾಗ್ತಿದೆ. ಆದ್ರೆ ನಡುವೆ ಇರುವಂತ ಈ ಒಂದು ಏನು ಟೌನ್ಶಿಪ್ ಗೆ ಸಂಬಂಧಪಟ್ಟಂತ ಏರಿಯಾ ಇತ್ತಲ್ಲ, ಎರಡು ಗ್ರಾಮ ಪಂಚಾಯತಿಗಳು, ಇಲ್ಲಿ ಮಾತ್ರ ಕಡಿಮೆ ಬೆಲೆಗೆ ಮಾರಾಟ ಮಾಡ್ಬೇಕಾಯ್ತು. ಅಂಡ್ ಒಂದಿಷ್ಟು ಜನ ತುಂಬಾ ಕಡಿಮೆ ದುಡ್ಡಿಗೆ ಮಾರಾಟ ಮಾಡಿ ದುಡ್ಡನ್ನ ಕಳ್ಕೊಂಡಿದ್ದು ಕೂಡ ಇದೆ, ಭೂಮಿಯನ್ನ ಕಳ್ಕೊಂಡಿದ್ದು ಕೂಡ ಇದೆ. ಆವತ್ತಿನ ದಿನದಲ್ಲಿ ಅವರು ಸ್ವಲ್ಪ ಪ್ರತಿರೋಧ ವ್ಯಕ್ತವಾದ್ದರಿಂದ ಅವರು ಟೌನ್ಶಿಪ್ ಅನ್ನೋದನ್ನ ಏನು ಕೈ ಬಿಡ್ತಾರೆ. ಹ್ಮ್ ಬಟ್ ರೆಡ್ ಝೋನ್ ಅನ್ನೋದನ್ನ ಹಾಗೆ ಹೇಳ್ತಾರೆ. ಸೊ ನೀವೇ ಹೇಳ್ದಾಗೆ ರೆಡ್ ಝೋನ್ ಅಂತಂದ್ರೆ ಅದು ಫ್ಯೂಚರ್ ಅಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಅವರು ಯೂಸ್ ಮಾಡ್ಕೊಬಹುದು, ಗೌರ್ಮೆಂಟ್ ಅಥಾರಿಟಿ ಇದೆಯಲ್ಲ, ಫ್ಯೂಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಯೂಸ್ ಮಾಡ್ಬೋದು ಅಂತ ಇಟ್ಟಿರುವಂತಹ ಒಂದು ಜಾಗ ಅಂತ ನೀವೇ ಹೇಳಿದ್ರಿ. ಹ್ಮ್ ಸೊ ಹಾಗಿರುವಾಗ ಅಲ್ಲಿ ಇರ್ತಕ್ಕಂಥವ್ರಿಗೆ ಇದು ಗೊತ್ತಿತ್ತಲ್ವಾ, ಸೊ ಇದು ರೆಡ್ ಝೋನ್ ಅಂತ ಇದೆ ಅಂತ ಅವರು ಯಾಕೆ ಒಂದು ಪ್ರಯತ್ನ ಮಾಡಿ ಅದನ್ನು ತೆಗೆಸ್ಕೋಬೇಕು ಅಂತ. ಅಲ್ಲ, ಅಲ್ಲಿರುವಂತ ಜನರನ್ನ ಅಥವಾ ಸ್ಥಳೀಯ ಮುಖಂಡರನ್ನ ಮಾತಾಡಿಸಿದಾಗ ನಾನು ಕೇಳಿದೆ, ನೋಡಪ್ಪ ನೀವು ಇಷ್ಟೊಂದೆಲ್ಲ ಈಗ ಟೌನ್ಶಿಪ್ ಬೇಕು ಬೇಡ ಅಂತ ಹೋರಾಟ ಮಾಡೋ ಬದಲು ನೀವು ರೆಡ್ ಝೋನ್ ಟ್ಯಾಗ್ ಲೈನ್ ನ ತೆಗೆದು ಯಾರಿಗ್ ಬೇಕೋ ಅವ್ರು ಮಾರ್ಕೊಳ್ಳಿ, ಯಾರಿಗ್ ಬೇಕೋ ಅವ್ರು ಕಮರ್ಷಿಯಲ್ ಪರ್ಪಸ್ ಬಳಸ್ಕೊಳ್ಳಿ, ಯಾರಿಗ್ ಬೇಕೋ ಅವ್ರು ಕೃಷಿಯಲ್ಲಿ ಉಳ್ಕೊಳ್ತೀರಾ ಕೃಷಿಯಲ್ಲೇ ಉಳ್ಕೊಳ್ಳಿ. ಅದು ನಿಜ. ನಾನು ಕೇಳಿದಕ್ಕೆ ಅವ್ರು ಹೇಳಿದ್ದು, ಈಗಾಗಲೇ ಒಂದು 3-4 ಬಾರಿ ಹೋಗಿ ಮನವಿಯನ್ನ ಕೊಟ್ಟಿದ್ದು ಇದೆ, ಆ ರೆಡ್ ಝೋನ್ ಟ್ಯಾಗ್ ಅನ್ನ ತೆಗಿರಿ ಅಂತ. ಹ್ಮ್ ಆದ್ರೆ ಅವತ್ತಿಗ ಸರ್ಕಾರಗಳು ಯಾರು ಕೂಡ ಏನ್ ಮಾಡ್ಲಿಲ್ಲ, ಅದಕ್ಕೆ ಒಪ್ಪಿಗೆಯನ್ನ ಕೊಡ್ಲಿಲ್ಲ. ಇವತ್ತಿಗೆ ಹೇಳ್ತಿದಾರಲ್ಲ, ಇದೇ ಡಿ.ಕೆ. ಶಿವಕುಮಾರ್ ಆಗಿರ್ಲಿ, ಕುಮಾರಸ್ವಾಮಿ ಆಗಿರ್ಲಿ, 2018ರಲ್ಲಿ ಅವತ್ತು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ ಯಾವ್ದು ಅಂದ್ರೆ ಬಿಜೆಪಿ. ಆದ್ರೆ ಬಿಜೆಪಿನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ಇದೇ ಕಾಂಗ್ರೆಸ್ಸಿಗರ ಅವತ್ತಿಗೆ ಕುಮಾರಸ್ವಾಮಿ ಅವರಿಗೆ ಬೇಷರತ್ ಬೆಂಬಲವನ್ನ ಕೊಡ್ತೀನಿ ಅಂತೇಳಿ ಹೋಗಿ ನಾವಿಬ್ರು ಏನು ಜೋಡೆತ್ತುಗಳು ಅಂತೇಳಿ ಕೈ ಎತ್ತಿ ನಿಂತ್ಕೊಳ್ತಾರೆ. ಆದ್ರೆ ಅವತ್ತಿಗೆ ಇವರಿಬ್ಬರು ಸೇರಿ ಆ ರೆಡ್ ಝೋನ್ ಟ್ಯಾಗ್ ಅನ್ನ ತೆಗಿಬಹುದಾಗಿತ್ತು, ಆದ್ರೆ ಇಬ್ಬರು ಸೇರಿ ಅವತ್ತಿಗೆ ತೆಗಿಲಿಲ್ಲ.
ಆದ್ರೆ ಅಲ್ಲಿರುವಂತ ಜನರಿಗೆ ಇವತ್ತಿಗೆ ಒಂದಿಷ್ಟು ಜನರಿಗೆ ಯಾವ ರೀತಿ ಇದೆ ಅಂದ್ರೆ ಇವತ್ತಿಗೆ ಮಾರದ್ ಬೇಡ, ಇವತ್ತಿಗೆ ನಮ್ಗೆ ಒಳ್ಳೆ ದುಡ್ಡೇ ಚೆನ್ನಾಗಿ ಬರ್ತಿದೆ, ಮುಂದೆ ಯಾವಾಗ್ಲಾದ್ರೂ ಆ ಕಾಲ ಬಂದಾಗ ನೋಡೋಣ, ಅದೊಂದಿದೆ. ಇನ್ನ ಒಂದಿಷ್ಟು ಜನ ರೈತರು ಅಂತ ಹೇಳ್ತಿರೋದು ರೆಡ್ ಝೋನ್ ಇರಲಿ, ಗ್ರೀನ್ ಝೋನ್ ಇರಲಿ, ಯೆಲ್ಲೋ ಝೋನ್ ಇರಲಿ, ಯಾವುದೇ ಇರಲಿ, ಕೃಷಿಕರಿಗೆ ಏನು ರೈತನಾಗಿ ಅವ್ರು ಕೃಷಿಯನ್ನ ಮಾಡೋದಕ್ಕೆ ಯಾವ ಕಲರ್ ಝೋನ್ ಇದ್ರೇನು ಆ ಕಣ್ಣು ನಾವು ಮಾಡ್ತೀವಿ ಅಂತ ಹೇಳಿ ಆ ರೀತಿ ಒಂದಿಷ್ಟು ಜನ ಉಳ್ಕೊಂಡಿದ್ದು ಕೂಡ ಉಂಟು. ಅವರು ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಒಪ್ಕೊಂಡಿದ್ದಾರೆ ಸರಿ. ಬಟ್ ಅವರಿಗೆ ಮುಂದಾದ್ರೂ ಇದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ಗೊತ್ತಿತ್ತಲ್ವಾ? ಸೊ ಅವರು ಮೇ ಬಿ ಅಲ್ಲಿ ಇರ್ತಕ್ಕಂತ ಲೋಕಲ್ ಲೀಡರ್ಸ್‌ನ ಮುಂದಿಟ್ಕೊಂಡು ಅಥವಾ ಪ್ರಪೋಸಲ್ ಇಟ್ಟು ಅದನ್ನ ತೆಗ್ಸ್ಕೋಬೇಕಾಗಿರೋದು ಅದು ಒಂದು ಇಂಪಾರ್ಟೆಂಟ್ ಸ್ಟೇಜ್ ಇತ್ತಲ್ವಾ? ಎಲ್ಲ ಡೆಫಿನೆಟ್ಲಿ ಇತ್ತು. ಇವತ್ತಿಗೇನು ಬಾಲಕೃಷ್ಣ ಅಲ್ಲಿನ ಸ್ಥಳೀಯ ಎಂ.ಎಲ್.ಎ ಏನಿದ್ದಾರೆ, ಅವ್ರು ಇವತ್ತಿಗೆ ಕಾಂಗ್ರೆಸ್‌ನಲ್ಲಿರುವಂತದ್ದು ಡಿ.ಕೆ. ಶಿವಕುಮಾರ್ ಕೆಳಗಡೆ ಇವತ್ತಿಗೆ ಅವರು ಕೆಲಸ ಮಾಡ್ತಿರುವಂತದ್ದು. ಇದೇ ಬಾಲಕೃಷ್ಣ ಅವರು 2013, 14 ಸಂದರ್ಭ ಆ ರೆಡ್ ಝೋನ್ ಟ್ಯಾಗ್ ಅನ್ನ ತೆಗೀರಿ ಅಂತೇಳಿ ಅವತ್ತಿಗೆ ಅವರೇ ಏನ್ ಮಾಡ್ತಾರೆ, ಮನವಿಯನ್ನ ಸಲ್ಲಿಸ್ತಾರೆ ಸಿದ್ದರಾಮಯ್ಯನವ್ರಿಗೆ. ಓಕೆ. ಆದ್ರೆ ಇವತ್ತಿಗೆ ಏನು ರೆಡ್ ಝೋನ್ ಟ್ಯಾಗ್ ತೆಗೆದ್ರೆ ತೆಗೀರಿ ಅಂತ ಕೇಳಿದ್ದಕ್ಕೆ ಇಲ್ಲ ತೆಗೆಯೋದಕ್ಕಾಗಲ್ಲ, ಯಾವ ಸರ್ಕಾರ ಏನು ರೆಡ್ ಝೋನ್ ಅಂತ ಘೋಷಣೆ ಮಾಡಿದ್ರು ಅವರೇ ತೆಗಿಬೇಕು ಅಂತ ಹೇಳ್ತಿರುವಂತದ್ದು ಅದು ಸುಳ್ಳು. ಕ್ಯಾಬಿನೆಟ್ ಡಿಸಿಷನ್ ಮುಖಾಂತರ ಇವತ್ತಿಗೂ ಕೂಡ ಅದನ್ನ ತೆಗೆದಾಕಬಹುದು. ತೆಗಿದ್ದಕ್ಕೆ ಆಗದೇ ಇರುವಂತಹ ಏನು ಟ್ಯಾಗ್ ಏನಲ್ಲ, ಅದು ತೆಗಿಬಹುದು. ನಿನ್ನೆ ಸಿಎಂ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಸೊ ರೆಡ್ ಝೋನ್ ಈಗ ರೈತರ ಜಮೀನನ್ನ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿರೋದು ಆ, ರಾಜ್ಯದಲ್ಲೇ ಪ್ರಥಮ ಅಂತ. ಹ್ಮ್ ಸೊ ನಿಮ್ ಪ್ರಕಾರದಲ್ಲಿ ಆ ಒಂದು ಸ್ಟೇಟ್ಮೆಂಟು ಕರೆಕ್ಟಾ? ಅಥವಾ ರಾಜ್ಯದಲ್ಲಿ ಇನ್ನೆಲ್ಲಾದ್ರೂ ಯಾವ್ದಾದ್ರೂ ಸ್ಥಳದಲ್ಲಿ ಈ ತರ ರೆಡ್ ಝೋನ್ ಅಂತ ಡಿಕ್ಲೇರ್ ಆಗಿದ್ಯಾ? ಅಥವಾ ಎನಿ ಅದರ್ ಝೋನ್ ಡಿಕ್ಲೇರೇಷನ್ ಆಗಿದ್ಯಾ? ಅಲ್ಲ, ಒಂದೇನು ಅಂದ್ರೆ ರೆಡ್ ಝೋನ್ ಅಂತ ಬಂದಾಗ ಗೌರ್ಮೆಂಟ್ ಅದನ್ನ ಮುಂದೆ ಯಾವ ರೀತಿ ಬೇಕಾದ್ರೆ ಬಳಸ್ಕೊಳ್ಬಹುದು ಪಬ್ಲಿಕ್ ಯುಟಿಲಿಟಿ ಪರ್ಪಸ್ಗೆ ಅಂತ. ಆದ್ರೆ ಯಾವುದೋ ಒಂದು ಝೋನ್ ಅನ್ನ ಇದು ಗ್ರೀನ್ ಝೋನ್ ಆಗಿರ್ಬೇಕು, ಇದು ರೆಡ್ ಝೋನ್ ಆಗಿರ್ಬೇಕು, ಇದು ಪರ್ಮನೆಂಟ್ ಅಗ್ರಿಕಲ್ಚರ್ ಝೋನ್ ಆಗಿರ್ಬೇಕು, ಇದು ಗ್ರೀನ್ ಝೋನ್ ಆಗಿರ್ಬೇಕು ಅಂತ ಹೇಳಿ ಸರ್ಕಾರ ತುಂಬಾ ಬಾರಿ ಡಿಕ್ಲೇರ್ ಮಾಡಿದೆ. ಈಗ ಇತ್ತೀಚೆಗೆ 2022-23 ಸಂದರ್ಭ ಇಲ್ಲೇ ದೇವನಹಳ್ಳಿ ಸುತ್ತಮುತ್ತಲಿರುವಂತಹ ಚನ್ನರಾಯಪಟ್ಟಣ ಹೋಬಳಿಗೆ ಸೇರುವಂತಹ ಪ್ರದೇಶವನ್ನ 1777 ಚಿಲ್ಲರೆ ಎಕರೆ ಭೂಮಿನ ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಅವತ್ತಿಗೆ ಏನಿಲ್ಲ ಅಂದ್ರೂ 1198 ದಿನಗಳ ಕಾಲ ಹೋರಾಟ ಮಾಡಲಾಗುತ್ತೆ. ಅದಾದ್ಮೇಲೆ ವಿಧಿ ಇಲ್ಲದೆ ಸಿದ್ದರಾಮಯ್ಯ ಸರ್ಕಾರದ ಆ ಒಂದು ಭೂ ಸ್ವಾಧೀನವನ್ನು ಕೈ ಬಿಡಬೇಕಾಯ್ತು. ಅವತ್ತಿಗೆ ಇದೇ ಸಿದ್ದರಾಮಯ್ಯ ಸರ್ಕಾರ ಅದನ್ನ ಪರ್ಮನೆಂಟ್ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ರು. ಸೊ ನನ್ನ ಆಕ್ಷೇಪಣೆ ಇರುವಂತದ್ದು, ನನ್ನ ವಿರೋಧ ಇರುವಂತದ್ದು, ರೈತ ಆ ಭೂಮಿಯನ್ನ ಏನ್ ಮಾಡ್ಬೇಕು ಅಂತ ಹೇಳಿ ರೈತ ಡಿಸೈಡ್ ಮಾಡ್ಬೇಕು ಹೊರತು ಸರ್ಕಾರ ಅಲ್ಲ. ಈಗ ಸರ್ಕಾರ ಬರುವಂತ ಮುಖ್ಯಮಂತ್ರಿಗಳು ಅವ್ರ ಮಕ್ಳಿಗೆ ಹೇಳ್ತಾರ ನೀನ್ ರೈತನೇ ಆಗಿರ್ಬೇಕು, ನೀನ್ ಕೃಷಿಕನೇ ಆಗಿರ್ಬೇಕು ಅಂತ ಹೇಳ್ತಾರ? ಇಲ್ಲ. ಆದ್ರೆ ಈಗ ಒಬ್ಬ ವ್ಯಕ್ತಿ ಅವ್ನು ಏನೆಲ್ಲ ಕೆಲಸ ಬೇಕೋ ಎಲ್ಲ ಕೆಲಸವನ್ನ ಮಾಡ್ಬೋದು. ಇವತ್ತಿಗೆ ರೈಟ್ ಟು ಪ್ರೊಫೆಷನ್ ಅದು ಫಂಡಮೆಂಟಲ್ ರೈಟ್. ಆದ್ರೆ ಇವತ್ತಿಗೆ ಏನಾಗ್ತಿದೆ ಅಂದ್ರೆ ಯಾವುದೋ ಒಂದು ಭೂಮಿ ಈಗ ರೈತನಿಗೆ 2 ಎಕರೆ ಇರುತ್ತೆ, 3 ಎಕರೆ ಇರುತ್ತೆ, ಅಥವಾ ಏನು ಓದಿಲ್ಲ ಅಂತ ಅನ್ಕೋಣ. ಆ ವ್ಯಕ್ತಿಗೆ ಇಲ್ಲಪ್ಪ ಈ ಭೂಮಿ ಗ್ರೀನ್ ಝೋನ್ ಆಗಿರುತ್ತೆ, ಇದು ರೆಡ್ ಝೋನ್ ಆಗಿರುತ್ತೆ, ನೀ ಕಮರ್ಷಿಯಲ್ ಪರ್ಪಸ್ ಬಳಸುವಂತಿಲ್ಲ, ನೀನ್ ಕೇವಲ ಕೃಷಿಯನ್ನೇ ಮಾಡ್ಬೇಕು, ನೀನ್ ಕೇವಲ ಕೃಷಿಯನ್ನೇ ಮಾಡ್ಬೇಕು ಅಂತ ಹೇಳಿ ಕೃಷಿಕರಿಗೆ ಹೇಳಲಿಕ್ಕೆ ಸರ್ಕಾರ ಯಾರು? ಸರ್ಕಾರ ಫಸ್ಟ್ ಆಫ್ ಆಲ್ ಈ ರೆಡ್ ಝೋನ್ ಅಥವಾ ಈ ತರ ಏನು ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಥವಾ ಪರ್ಮನೆಂಟ್ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತ ಏನ್ ಹೇಳ್ತಿದ್ಯಲ್ಲ, ಇದೇ ದೊಡ್ಡ ತಪ್ಪು ಅಂತ ನನ್ನ ವಾದ. ತೇಜಸ್ ಅವರೇ, ಈಗ ನೀವೇ ಹೇಳಿದಾಗೆ 2006ರಲ್ಲಿ ಈ ಒಂದು ಪ್ರಾಜೆಕ್ಟ್‌ನ ಕೈಗೆತ್ತಿಕೊಳ್ತಾರೆ ಮಾಡಬೇಕು ಅಂತ. ಸೊ ಇನಿಷಿಯಲಿ ಇದೊಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಮಾಡಿದಾಗ ಸೊ ಒಂದು ಅಸೆಸ್ಮೆಂಟ್ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಅಲ್ಲಿ ಇರುವಂತಹ ರೈತರದ್ದು ಒಪಿನಿಯನ್ ತಗೊಳ್ಳೋದು, ಅಲ್ಲಿ ವಾಸ ಮಾಡ್ತಕ್ಕಂಥವ್ರದ್ದು ಒಪಿನಿಯನ್ ತಗೊಳ್ಳೋದು ಕೂಡ ಸರ್ವೇ ಸಾಮಾನ್ಯ ಅಲ್ವಾ? ಆ ಥರದಲ್ಲಿ ಅವ್ರೇನಾದ್ರೂ 2006ರಲ್ಲಿ ಮಾಡಿದ್ರಾ? ಹಾಗೆ ಈಗ ಪ್ರಸ್ತುತ ಸರ್ಕಾರ ಕ್ಲೈಮ್ ಮಾಡೋ ಥರದಲ್ಲಿ ಅಲ್ಲಿ ಇರ್ತಕ್ಕಂತಹ ಮೆಜಾರಿಟಿ ಆಫ್ ದ ರೈತರಿರ್ಬೋದು, ವಾಸವಾಗಿರೋರು ಇರ್ಬೋದು, ಈ ಒಂದು ಪ್ರಾಜೆಕ್ಟಿಗೆ ನಮ್ಗೆ ಓಕೆ ಇದೆ ಅಂತ ಅವ್ರ ಸಮ್ಮತಿನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವು 2006ರ ಬಗ್ಗೆ ಕೇಳಿದ್ರಿ. 2006ರಲ್ಲಿ ಇಷ್ಟೊಂದೆಲ್ಲ ಪ್ರೋಸೆಸ್ ಆಗೇ ಇರಲಿಲ್ಲ. ಯಾವ ಪ್ರಪೋಸಲ್ ಸರ್ಕಾರ ಮುಂದಿಡುತ್ತೆ ಆಗ್ಲೇ 1 ದಿನ 2 ದಿನಗಳ ಕಾಲ ರೈತರು ಹೋರಾಟ ಮಾಡ್ತಾರೆ, ಅದನ್ನ ವಿರೋಧ ಮಾಡ್ತಾರೆ. ಆ ಕಾರಣಕ್ಕೆ ಹೌದಪ್ಪ ಅಂತೇಳಿ ಅದನ್ನ ಕೈ ಬಿಡಲಾಗುತ್ತೆ. ಅವತ್ತು ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ತೀನಿ ಅಂತೇಳಿ ಪ್ರಾಥಮಿಕ ಅಧಿಸೂಚನೆ ಆಗಿರ್ಲಿ ಅಥವಾ ಅಂತಿಮ ಅಧಿಸೂಚನೆ ಆಗಿರ್ಲಿ ಯಾವುದು ಹೊರಡಿಸಿರ್ಲಿಲ್ಲ. ಆ ಕಾರಣಕ್ಕೆ ಯಾವಾಗ ಈ ಪ್ರಪೋಸಲ್ ಬಂತು ಆಗ ಜನ ವಿರೋಧ ಮಾಡ್ತಾರೆ. ಸೊ ಅವತ್ತಿಗೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಏನೂ ಇರಲಿಲ್ಲ. ಏನಕ್ಕೆ ಅಂದ್ರೆ ಈ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು ಅಂದ್ರೆ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು ಅಂತ. ಈಗ ಉದಾಹರಣೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ಯಾವುದೋ ಒಂದು ಏನು ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬರಬೇಕು ಅನ್ನೋದಾದ್ರೆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಬೇಕಾಗುತ್ತೆ. ಕಾರಣ ಒಂದು ಡ್ಯಾಮ್ ಬೇಕು ಅಂತ ಬಂದಾಗ ಹೋಗಿ ಎಲ್ಲೋ ಏನು ಮೆಜೆಸ್ಟಿಕಲ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ಜಾಗ ಬೇಕಾಗುತ್ತೆ. ಸೊ ಆ ತರದ ಜಾಗವನ್ನ ಸ್ವಾಧೀನಪಡಿಸ್ಕೊಳ್ಬೇಕಾದ್ರೆ ಅದರಿಂದ ಯಾರು ಬಾಧಿತರಾಗ್ತಾರೆ, ಯಾರಿಗೆ ಅದರಿಂದ ತೊಂದರೆ ಆಗುತ್ತೆ, ಅಲ್ಲಿರುವಂತ ಜನ ಆಗಿರ್ಲಿ ಅಥವಾ ಯಾರು ಇರ್ತಾರಲ್ಲ, ಸೊ ಅದನ್ನೆಲ್ಲ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು. ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಿದೆ ಅದನ್ನೆಲ್ಲ ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಅದನ್ನ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. 2013 ಇದೇ ಕಾಂಗ್ರೆಸ್ ನೇತೃತ್ವದ UPS ಸರ್ಕಾರ ಅವತ್ತಿಗೆ ಏನಿತ್ತು, ಅವರು 2013 ಒಂದು ಕಾಯ್ದೆನ ತರ್ತಾರೆ. ಆ ಒಂದು ಕಾಯ್ದೆ ಪ್ರಕಾರ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಮಾಡಲೇಬೇಕು. ಅದು ಇನ್ನೊಂದು ಏನಂತ ಹೇಳಲಾಯ್ತು ಅಂದ್ರೆ ಯಾವಾಗ ಭೂಮಿನ ಸ್ವಾಧೀನಪಡಿಸ್ಕೊಳ್ಳಾಗುತ್ತೆ ಆ ಭೂಮಿನ ಸ್ವಾಧೀನಪಡಿಸ್ಕೊಳ್ಬೇಕಾದ್ರೆ ಆ ಸ್ವಾಧೀನಪಡಿಸ್ಕೊಂಡಂತ ಭೂಮಿ ಅದೇನಾದ್ರೂ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಗೆ ಕೊಡ್ತೀವಿ ಅನ್ನೋದಾದ್ರೆ
ಆಗ 70% ಜನರ ಹತ್ರ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕು ಅಂತಿದೆ. ಇನ್ನ ಅದನ್ನ ಪ್ರೈವೇಟ್ ಪರ್ಪಸ್ಗೆ ಕೊಡ್ತೀವಿ ಅನ್ನೋದಾದ್ರೆ 80% ಜನರ ಹತ್ರ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕು ಅನ್ನೋದಿದೆ. ಇದು 2013ರಲ್ಲಿ ಬಂದಂತ ಕಾನೂನು. ಈಗ 2006ರ ವಿಚಾರಕ್ಕೆ ಹೋಗೋದಾದ್ರೆ ಅವತ್ತಿಗೆ ಇನ್ನೂ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನು ಮಾಡಿರಲಿಲ್ಲ. ಯಾವಾಗ ಜನ ವಿರೋಧ ಮಾಡ್ತಾರೆ ಆಗ ಆ ಒಂದು ಪ್ರಾಜೆಕ್ಟ್ ಅನ್ನ, ಆ ಒಂದು ಯೋಜನೆಯನ್ನ ಕೈ ಬಿಡಲಾಗುತ್ತೆ. ಆದ್ರೆ ಇತ್ತೀಚೆಗೆ ಇವತ್ತಿಗೆ ಏನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಲ್ಲಿ ಬಂಜರು ಭೂಮಿ ಅಂತ, ಡೆಫಿನೆಟ್ಲಿ ಅದು ಬಂಜರು ಭೂಮಿ ಅಲ್ಲ. ಒಂದೇನು ಅಂದ್ರೆ ಅಲ್ಲಿ ಹೋಗಿ ನೋಡಿದಾಗ ನೀವು ಎಲ್ಲೆಲ್ಲಿ ಕಣ್ಣು ಹಾಯಿಸ್ತೀರ ಅಲ್ಲೆಲ್ಲವೂ ಕೂಡ ಹಸಿರನ್ನ ಕಾಣ್ತೀರಾ ಒಂದು. ಅಂಡ್ ಎರಡನೇದು ಅಲ್ಲಿ ಒಂದು 2 ನದಿಗಳು ಹರಿಯುತ್ತೆ, ಕೆರೆಯ ಮೂಲ ಚೆನ್ನಾಗಿದೆ, ನೀರಿನ ಮೂಲ ಚೆನ್ನಾಗಿದೆ. ಅಂಡ್ ಇವತ್ತಿಗೂ ಕೂಡ ಅಲ್ಲಿ 180 ಅಡಿ, 200 ಅಡಿ, 250 ಅಡಿಗೆ ಇವತ್ತಿಗೂ ಕೂಡ ಬೋರ್ವೆಲ್ ಓಡುತ್ತೆ. ಅಂಡ್ ಇವತ್ತಿಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬೋರ್ವೆಲ್ ನ ಕೊರಿಸ್ತಾನೆ ಅಂದ್ರೆ 450 ಅಡಿ, 350 ಅಡಿಗೆನೆ ಇವತ್ತಿಗೆ 1.5 ಇಂಚು 2 ಇಂಚು ನೀರು ಸಿಗುತ್ತೆ ಅನ್ನೋದಾದ್ರೆ ಅದು ಡೆಫಿನೆಟ್ಲಿ ಬಂಜರು ಭೂಮಿ, ಬರಡು ಭೂಮಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು. ಇನ್ನು ಎರಡನೇ ವಿಚಾರ, ಇದೇ ಡಿ ಕೆ ಶಿವಕುಮಾರ್ ಮಾತಾಡ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂದ್ರೆ ಅಲ್ಲಿರೋರು ಯಾರು ರೈತರೇ ಅಲ್ಲ. ಅವ್ರು ಇದೇ ಡೈಲಾಗ್ ಹೇಳ್ತಾರೆ, ಅಲ್ಲಿರೋರು ಎಷ್ಟು ಅಂದ್ರೆ ಒಬ್ಬರೋ ಇಬ್ಬರೋ 5 ಜನನೋ 10 ಜನನೋ 20 ಜನನೋ ರೈತರಿದ್ದಾರೆ, ಇನ್ ಮಿಕ್ದವ್ರು ಯಾರು ರೈತರಲ್ಲ ಅಂತ ಹೇಳ್ತಾರೆ. ಬಟ್ ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಏನ್ 11 ಹಳ್ಳಿಗಳಿದೆ, ಆ 11 ಹಳ್ಳಿಗಳಲ್ಲಿ ಏನಿಲ್ಲ ಅಂದ್ರೂ 6ರಿಂದ 6.5 ಸಾವಿರಕ್ಕೂ ಅಧಿಕ ಜನ ಅಲ್ಲಿ ರೈತರು ಇರುವಂತದ್ದು. ಇದು ಮೊದಲನೇ ಪಾಯಿಂಟ್. ಎರಡನೇದು 80% ಜನ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಯಾರು ಒಂದು 20% ಜನ ವಿರೋಧ ಮಾಡ್ತಿರುವಂತದ್ದು ಅಂತ. ಆದ್ರೆ ಅಲ್ಲಿನ ಏನು ಚಿತ್ರವನ್ನು ನೋಡಿದಾಗ ಅದು ಉಲ್ಟಾ ಇದೆ. ಏನಕ್ಕೆ ಉಲ್ಟಾ ಇದೆ ಅಂದ್ರೆ ಅಲ್ಲಿ 70ರಿಂದ 80% ಜನ ಒಪ್ಪಿಗೆಯನ್ನ ಕೊಡ್ತಾರೆ ಅನ್ನೋದಾಗಿದ್ರೆ ಇವತ್ತಿಗೆ ಇಷ್ಟು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಒಂದೇನು ಅಂದ್ರೆ ಡಿ ಕೆ ಶಿವಕುಮಾರ್ ಯಾವ ಎಷ್ಟು ಚಾಣಾಕ್ಷ ಅಂತ ಹೇಳ್ತೀವಿ ಅನ್ನೋದಾದ್ರೆ 2025ರಲ್ಲಿ ಏನು ಕಳೆದ ವರ್ಷ ಪ್ರೈಮರಿ ನೋಟಿಫಿಕೇಶನ್ ಹೊರಡಿಸಲಾಗುತ್ತೆ, ಪ್ರಾಥಮಿಕ ಅಧಿಸೂಚನೆಯನ್ನ. ಆ ಅಧಿಸೂಚನೆ ಅಂತ ಹೇಳಲಾಗುತ್ತೆ ಅಂದ್ರೆ ನಾನು ಈಗ ತಾನೇ ಹೇಳಿದೆ 2013ನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ತರಲಾಯಿತು. ಸೊ ಅದ್ರ ಕೆಳಗಡೆ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ತೀವಿ ಅಂದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು ಅಂತ. ಬಟ್ ಒಂದು ನೆನಪಿರ್ಲಿ, ಲಾಸ್ಟ್ ಇಯರ್ 2025 ಪ್ರೈಮರಿ ನೋಟಿಫಿಕೇಶನ್ ಹೊಡಿಸಿದಾಗ ಇದೇ ಡಿ ಕೆ ಶಿವಕುಮಾರ್ ಸರ್ಕಾರ, ಆವತ್ತಿನ ಸಿದ್ದರಾಮಯ್ಯ ಸರ್ಕಾರ ಏನಂತ ಹೇಳುತ್ತೆ ಅಂದ್ರೆ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡೋದೇನಿದೆಯಲ್ಲ, ಲ್ಯಾಂಡ್ ಅಕ್ವೈರ್ ಮಾಡೋದು 2013 ಆಕ್ಟ್ ಕೆಳಗಡೆ ಅಲ್ಲ. ಇವ್ರು ಮಾಡ್ತಿರೋದು ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ತಿರುವಂತದ್ದು 1987ರಲ್ಲಿ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡಾ ಆಕ್ಟ್ ಅಂತ ಏನಿದೆ, ಆ ಕೂಡಾ ಆಕ್ಟ್ ನ ಕೆಳಗಡೆ ಇವ್ರೇನ್ ಮಾಡ್ತಾರೆ, ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ತಿರುವಂತದ್ದು. ಏನಕ್ಕೆ ಅಂದ್ರೆ ಆ ಕೂಡಾ ಆಕ್ಟ್ ಕೆಳಗಡೆ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ತೀವಿ ಅನ್ನೋದಾದ್ರೆ ಅದಕ್ಕೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬೇಕಿಲ್ಲ, ಜನರ ಒಪ್ಪಿಗೆನೆ ಬೇಕಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಬುದ್ಧಿವಂತರು ಅಂದ್ರೆ ಲ್ಯಾಂಡ್ ಅಕ್ವೈರ್ ಮಾಡುವಂತ ಪ್ರೋಸೆಸ್ ಅನ್ನ ಕೂಡ ಆಕ್ಟ್ ಕೆಳಗಡೆ ಮಾಡೋದು 1987. ಆದ್ರೆ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಾದ್ಮೇಲೆ ಅಲ್ಲಿರುವಂತ ಜನರಿಗೆ ಪುನರ್ವಸತಿಯನ್ನ ಕಲ್ಪಿಸ್ಕೊಡ್ಬೇಕು, ರಿಹಾಬಿಲಿಟೇಷನ್, ರೀಸೆಟಲ್ಮೆಂಟ್ ಅಥವಾ ಕಾಂಪನ್ಸೇಷನ್. ಆದ್ರೆ ರಿಹಾಬಿಲಿಟೇಷನ್, ರೀಸೆಟಲ್ಮೆಂಟ್ ಅಥವಾ ಕಾಂಪನ್ಸೇಷನ್ ಏನಿದೆ ಇದನ್ನ 13ರ ಕಾಯ್ದೆ ಕೆಳಗಡೆ 2013 ಆಕ್ಟ್ ಕೆಳಗಡೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕೂಡ ಅದ್ರ ಕೆಳಗಡೆ ಮಾಡ್ಬೇಕಿತ್ತು, ಆದ್ರೆ ಮಾಡ್ಲಿಲ್ಲ. ಅದ್ರ ಅರ್ಥ ಅಲ್ಲಿರುವಂತ ಮೆಜಾರಿಟಿ ಜನ ಅದನ್ನ ವಿರೋಧ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ಅವರು ಕೂಡ ಆಕ್ಟ್ ನ ಕೆಳಗಡೆ ನೋಟಿಫಿಕೇಶನ್ ಹೊರಡಿಸಿರುವಂತದ್ದು. ಇಲ್ಲ 80% ಜನ ಒಪ್ಪಿಗೆಯನ್ನು ಕೊಡ್ತಾರೆ ಅನ್ನೋದಾಗಿದ್ರೆ ಅವ್ರು 2013 ಆಕ್ಟ್ ಕೆಳಗಡೆ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಕೊಳ್ಬಹುದಾಗಿತ್ತು. ಹಾಗಾದ್ರೆ ಈಗ ನೀವು ಹೇಳೋ ಪ್ರಕಾರ ಸೊ ಇವ್ರೊಂದು ಭೂಸ್ವಾಧೀನ ಮಾಡ್ತಾ ಇರುವಂತ ಪ್ರೊಸೀಜರ್ ಕರೆಕ್ಟ್ ಆಗಿಲ್ಲ ಅಂತ. ಸೊ ನೀವು ಈಗಾಗಲೇ ಹೇಳಿದ್ರಿ. ಸೊ ಕಾಂಗ್ರೆಸ್ಸಿಗರ ವಾದ ನೋಡಿದಾಗ ಲೀಗಲಿ ಅವ್ರು ಮಾಡ್ತಿರೋದು ಕರೆಕ್ಟ್. ಏನಕ್ಕೆ 1987 ಆಕ್ಟ್ ಅನ್ನು ಬಳಸ್ಕೊಂಡು ಮಾಡ್ತಿದ್ದಾರೆ. ಸೊ ಲಾನೇ. ಆದ್ರೆ ಇದೇ ಕಾನ್ಸ್ಟಿಟ್ಯೂಷನ್ ನೋಡಿದಾಗ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತಿದೆ, ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಇದೆ. ಸೊ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂದ್ರೆ ಲಾ ಏನಿದೆ ಅದ್ರ ಪ್ರಕಾರ ಮಾಡ್ತೀವಿ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಬಂದಾಗ ಲಾ ಇರುತ್ತೆ, ಆದ್ರೆ ಲಾ ಪ್ರಕಾರ ಮಾಡ್ತೀವಿ ಅಂತ ಹೋದಾಗ ಲಾ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಸೊ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಪ್ರಕಾರ ಅವ್ರು ಮಾಡ್ತಿರೋದು ಕರೆಕ್ಟ್. ಆದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಬಂದಾಗ ಅವ್ರು ಏನ್ ಲಾ ಹೇಳ್ತಿದಾರಲ್ಲ ಆ ಲಾನೇ ತಪ್ಪು ಅಂತ ಹೇಳಿ ನನ್ನ ವಾದ. ಸೊ ತಪ್ಪಿರುವಂತ ಅಥವಾ ರೈತರಿಗೆ ಅನ್ಯಾಯ ಆಗುವಂತ ರೀತಿಯಲ್ಲಿ ಒಂದು ಕಾನೂನು ಇದೆ, ಆ ಕಾನೂನು ಬಳಸಿ ಮಾಡ್ತೀವಿ ಅನ್ನೋದಾದ್ರೆ ಡೆಫಿನೆಟ್ಲಿ ಕೋರ್ಟ್ ಮುಂದೆ ಇಂಟರ್ಫಿಯರ್ ಆಗ್ಬೇಕಾಗುತ್ತೆ, ಅಥವಾ ಕೋರ್ಟಿಗೆ ಯಾರಾದ್ರೂ ಚಾಲೆಂಜ್ ಮಾಡಿ ಹೋಗ್ಬೇಕಾಗುತ್ತೆ. ಆಗ ಮುಂದೆ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಸೊ ಈಗಾಗಲೇ ನೀವು ಮೆನ್ಷನ್ ಮಾಡಿರ್ತಾರ. ಸೊ ಪ್ರೀವಿಯಸ್ಲಿ ಈ ಒಂದು ಪ್ರಾಜೆಕ್ಟ್ ನ ತಗೊಂಡವಾಗ್ಲೂ ವಿರೋಧ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಸರ್ ಇದ್ದಾಗ ಹ್ಮ್. ಅವರು ಅಪೋಸ್ ಮಾಡಿದ್ರು, ಅಥವಾ ಬೇರೆಯವರು ಕೂಡ ಇದನ್ನ ಅಪೋಸ್ ಮಾಡಿದ್ರು ಅಂತ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಈ ಒಂದು ಭೂ ಸ್ವಾಧೀನದಲ್ಲಿ ಇದೆ ಅಂತ ಆದ್ರೆ ಪ್ರಸ್ತುತ ಇರ್ತಕ್ಕಂಥ ವಿರೋಧ ಪಕ್ಷದವರು ಇದನ್ನ ಯಾಕೆ ತುಂಬಾ ಸೀರಿಯಸ್ ಆಗಿ ತಗೊಂಡು ಅಪೋಸ್ ಮಾಡ್ತಾ ಇಲ್ಲ? ನೀವೇನು ವಿರೋಧ ಪಕ್ಷದವ್ರ ಬಗ್ಗೆ ಹೇಳಿದ್ರಿ, ಇವತ್ತಿನ ವಿರೋಧ ಪಕ್ಷದಲ್ಲಿರುವಂತ ಬಿಜೆಪಿ ಆ ಇಶ್ಯೂನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ಯೋ ಇಲ್ವೋ, ಆದ್ರೆ ಎಲ್ಲಿವರೆಗೂ ವಿಜಯೇಂದ್ರ ಆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಾರೆ, ಎಲ್ಲಿವರೆಗೂ ಲೀಡರ್ ಆಫ್ ಅಪೋಸಿಷನ್ ಆರೋಶಕ್ ಆಗಿರ್ತಾರೆ, ಜನರೇ ಬಿಜೆಪಿನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ನಾನು ಹೇಳ್ತಿರುವಂತದ್ದು. ಏನಕ್ಕೆ ಅಂದ್ರೆ ಆ ವಿರೋಧ ಪಕ್ಷ ಯಾವಾಗ್ಲೂ ಕೂಡ ನಾರ್ಮಲಿ ವಿರೋಧ ಪಕ್ಷ ಅಂದಾಗ ಸರ್ಕಾರದ ಪ್ರತಿಯೊಂದು ನೀತಿಯನ್ನು ಕೂಡ ವಿರೋಧ ಮಾಡುವಂತದ್ದು ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಎಲ್ಲದನ್ನ ವಿರೋಧ ಮಾಡಬೇಕು ಅಂತ ಏನಿಲ್ಲ, ಯಾವ್ದು ಒಳ್ಳೇದಿರುತ್ತೆ ಅದಕ್ಕೆ ಏನು ಜೊತೆಯಾಗಿ ನಿಲ್ಬೇಕು, ಯಾವ್ದು ಸರಿ ಇರೋದಿಲ್ಲ ಅದನ್ನ ವಿರೋಧ ಮಾಡಬೇಕು. ಆದ್ರೆ ಇವ್ರು ಹೆಂಗೆ ಅಂದ್ರೆ ಇವ್ರು ಮಾಡುವಂತ ಹೋರಾಟವರೆಲ್ಲ ಹೆಂಗೆ ಅಂದ್ರೆ ಸ್ಟೇಟ್ಮೆಂಟ್ ಗಿರಾಕಿಗಳು. ರಾಜ್ಯ ಬಿಜೆಪಿಯವರು ಬರೀ ಮೋದಿ ಹೆಸರಲ್ಲಿ ಗೆದ್ದು ಬಂದಿರುವಂತವ್ರು ಬರೀ ಸ್ಟೇಟ್ಮೆಂಟ್ ಕೊಡ್ತಾರೆ, ಬರೀ ಓಡೋಗ್ತಾರೆ. ಯಾರು ಕೂಡ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳಲ್ಲ. ಆ ಗ್ರೌಂಡಿಗೆ ಆ ಬಂದು ಇಳಿದು ಹೋರಾಟ ಮಾಡುವಂತ ವ್ಯಕ್ತಿ ಇವತ್ತಿಗೆ ಯಾರು ಕೂಡ ಬಿಜೆಪಿಯಲ್ಲಿ ಉಳಿದಿಲ್ಲ. ಇನ್ನು ಎರಡನೇ ವಿಚಾರ, ಇವರು ಹೋಗಿದ್ರು ನಾಮಕಾವಸ್ಥೆಗೆ.
ಇತ್ತೀಚೆಗೆ ಯಾರೋ ವಿಜಯೇಂದ್ರ ಅಥವಾ ಛಲವಾದಿ ನಾರಾಯಣ ಸ್ವಾಮಿ, ಅಶ್ವಥ್ ನಾರಾಯಣ್ ಇವ್ರು ಯಾರೋ ಒಂದು 3-4 ಜನ ಒಂದಿನ ಹೋದ್ರು. ನಿನ್ನೆ ನಾನು ನೋಡ್ತಾ ಇದ್ದೆ ವಿಜಯೇಂದ್ರ ಹೇಳ್ತಾರೆ ಈಗ ಬಿಡದಿ ಹೋರಾಟವನ್ನ ಕೈಗೆತ್ತಿಕೊಳ್ತೀನಿ ಅಂತ. 480, 490 ದಿನಗಳಿಂದ ಬಿಡದಿಯಲ್ಲಿ ಬೈರಮಂಗಲ ಕ್ರಾಸಲ್ಲಿ ರೈತರು ಹೋರಾಟ ಮಾಡ್ತಿರುವಂತದ್ದು. ವಿರೋಧ ಪಕ್ಷದವರಾಗಿ ನಾಲಾಯಕ್ಗಳು ಇವತ್ತಿಗೆ 480, 490 ದಿನಗಳಾಗಿದ್ರು ಕೂಡ ಇಲ್ಲಿವರೆಗೂ ಆ ಒಂದು ಬಿಡದಿಯ ಟೌನ್‌ಶಿಪ್‌ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಟ್ಟಿ ಧ್ವನಿಯಲ್ಲಿ ಇವತ್ತಿಗೂ ಕೂಡ ಮಾತಾಡಿಲ್ಲ. ಬಟ್ ನನಗೆ ಒಬ್ಬ ವೀಕ್ಷಕನಾಗಿ ನೋಡಿದಾಗ ಅಥವಾ ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ನೋಡಿದಾಗ ನನಗನ್ಸೋದು ಏನು ಅಂದ್ರೆ ಜೆಡಿಎಸ್ ಯಾರ ಜೊತೆಲಿದೆ ಅಂತ ಕೇಳಿದ್ರೆ ಎನ್‌ಡಿಎ ಮೈತ್ರಿಕೂಟದಲ್ಲಿರುವಂತದ್ದು, ಬಿಜೆಪಿ ಜೊತೆಲಿರುವಂತದ್ದು. ಅಂಡ್ ಜೆಡಿಎಸ್ ಅಂತ ಬಂದಾಗ ಇವತ್ತಿಗೆ ಜೆಡಿಎಸ್‌ನ ಭದ್ರಕೋಟೆಗಳಲ್ಲಿ ಒಂದು ಅಥವಾ ಜೆಡಿಎಸ್‌ನ ಬೆಲ್ಟ್ ಅಂತ ಬಂದಾಗ ಹಳೆ ಮೈಸೂರು ಭಾಗ ಅಂತ ಹೇಳ್ತೀವಿ, ಓಲ್ಡ್ ಮೈಸೂರು ರೀಜನ್. ಅದರಲ್ಲಿ ಒಂದು ಬರುವಂತದ್ದು ರಾಮನಗರ. ಇವತ್ತಿಗೆ ಅದನ್ನು ನೇಮ್ ಚೇಂಜ್ ಮಾಡಲಾಗಿದೆ. ಸೊ ಅಲ್ಲಿ ನೇಮ್ ಚೇಂಜ್ ಯಾವಾಗ ಡಿ.ಕೆ. ಶಿವಕುಮಾರ್ ನೇಮ್ ಚೇಂಜ್ ಮಾಡಿದ್ರಲ್ಲ, ರಾಮನಗರ ಇದ್ದಿದ್ದು ಬೆಂಗಳೂರು ಸೌತ್ ಅಂತ, ಆಗ್ಲೇ ಅರ್ಥ ಮಾಡ್ಕೊಳ್ಬೇಕಿತ್ತು ಈ ತರ ಟೌನ್‌ಶಿಪ್‌ಗಳಲ್ಲಿ ನಡೀತಾ ಇರುತ್ತೆ, ಇನ್ನು ಮುಂದೆ ಗಲಾಟೆಗಳಾಗ್ತಾನೆ ಇರುತ್ತೆ ಅಂತ. ಬಟ್ ಅದು ಸೈಡಿಗೆ ಇಡೋಣ. ಆದ್ರೆ ಇದೇ ಬಿಡದಿ ಅಂತ ಬಂದಾಗ ಅಥವಾ ಮಾಗಡಿ ಅಂತ ಬಂದಾಗ ಮೊದಲಿಂದಲೂ ಕೂಡ ಇದು ಯಾರ ಏನು ಬೆಲ್ಟ್ ಅಂತ ಹೇಳಲಾಗ್ತಿತ್ತು, ಜೆಡಿಎಸ್ ನ ಬೆಲ್ಟ್ ಅಂತ ಹೇಳಲಾಗ್ತಿತ್ತು. ಸೊ ಜೆಡಿಎಸ್ ಅವರ ಬೆಲ್ಟ್ ಅದು. ನಮಗೆ ಬಿಜೆಪಿಯಿಂದ ಯಾರು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಯಾರು ಕಾರ್ಯಕರ್ತರಿಲ್ಲ ಅಥವಾ ಯಾರು ರಾಜಕೀಯ ನಾಯಕ ಇಲ್ಲ. ಆ ಕಾರಣಕ್ಕೆ ಇದನ್ನು ತೆಗೆದುಕೊಳ್ಳೋದು ಬೇಡಪ್ಪ, ಇನ್ನೆಲ್ಲಿ ವಿಷಯವನ್ನು ತೆಗೆದುಕೊಂಡ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ವೈಮನಸ್ಸು ಉಂಟಾಗಬಹುದು ಅಂತ ಹೇಳಿ ರಾಜಕೀಯ ಕಾರಣಗಳಿಗೂ ಇರಬಹುದು ಬಿಜೆಪಿ ಅವರು ಈ ಒಂದು ವಿಷಯವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಸೊ ನನ್ಗೆ ನಿಮ್ ಈ ಮಾತು ಕೇಳಿ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಸೊ ಈ ಒಂದು ಹೋರಾಟಕ್ಕೆ ಯಾಕೆ ಯಾರು ಪಕ್ಷಾತೀತವಾಗಿ ಹೋರಾಡ್ತಾ ಇಲ್ಲ, ಯಾಕೆ ರಾಜಕೀಯವಾಗಿ ಇದಕ್ಕೊಂದು ತಿರುವು ಕೊಡ್ತಾ ಇದ್ದಾರೆ? ಅಲ್ಲಿರುವಂತ ಜನರನ್ನ ನೋಡಿದಾಗ ನನಗನ್ಸಿದ್ದೇನು ಅಂದ್ರೆ ಈಗಾಗ್ಲೇ ರಾಜಕೀಯದ ಕೆಸರಚಾಟ ಅಲ್ಲಿ ಪ್ರಾರಂಭ ಆಗಿದೆ. ಯಾರು ಬಂದು ಏನೇ ಹೇಳಿದ್ರು ಅಥವಾ ಯಾರು ಬಂದು ಎಷ್ಟೇ ತೊಳೆದ್ರು ಆ ಒಂದು ಕೆಸರನ್ನ ತೊಳೆಯೋದಕ್ಕೆ ಆಗದೇ ಇರುವಂತ ಸ್ಥಿತಿಗೆ ಈಗಾಗಲೇ ಹೋರಾಟ ತಲುಪಿದೆ. ಅದನ್ನ ಡೆಫಿನೆಟ್ಲಿ ನಾನು ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಯಾರು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಿದಾರೆ, ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ, ಡೆಫಿನೆಟ್ಲಿ ಅವರ ಬ್ಯಾಕಪ್ ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಜೆಡಿಎಸ್ ಅವರು ಇರುವಂತದ್ದು. ಅಂಡ್ ಯಾರು ಭೂಮಿಯನ್ನ ಕೊಡ್ತೀವಿ ಅಂತ ಹೋರಾಟ ಮಾಡ್ತಿದ್ದಾರೆ ಅದು ಎಲ್ರಿಗೂ ಕಾಣುವಂಥದ್ದು. ಕಾರಣ ಇಡೀ ಭಾರತದಲ್ಲಿ ನಾವಂತೂ ಯಾವತ್ತಿಗೂ ಕೇಳಿಲ್ಲ. ಯಾರಾದ್ರೂ ಒಂದಿಷ್ಟು ಜನ ರೈತರು ಏನಂತ ಹೇಳ್ತಾರೆ ಅಂದ್ರೆ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾರೆ. ಫಸ್ಟ್ ಟೈಮ್ ಭೂಮಿಯನ್ನ ತಗೊಳ್ರಪ್ಪ ನಾವು ಕೊಡ್ತೀವಿ ಅಂತ ಹೇಳಿ ಇವತ್ತಿಗೆ ಹೋರಾಟ ಮಾಡ್ತಿರುವಂತದ್ದು. ಅಂಡ್ ಅವರು ಹೋರಾಟ ಮಾಡ್ತಿರೋದು ನಾನು ತಪ್ಪು ಅಂತ ಹೇಳೋದಿಲ್ಲ. ಅವರ ಏನು ವಾದವನ್ನ ಕೇಳಿದಾಗ ಅವ್ರು ಹೇಳ್ತಿರೋದು ಕೆಲವೊಂದು ಸರಿ ಇದೆ. ರೆಡ್ ಝೋನ್ ಮಾಡಿದ್ರು, ನಾವೇನು ಡೆವಲಪ್ಮೆಂಟ್ ಕಾಣ್ಲಿಕ್ಕೆ ಆಗ್ಲಿಲ್ಲ, ನಾವು ಲ್ಯಾಂಡ್ ಅನ್ನು ಬೇರೆ ರೀತಿ ಬಳಸ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಬರೀ ರೈತರಾಗಿ ಉಳ್ಕೊಂಡ್ವಿ. ಇವತ್ತಿಗೆ ನಮ್ದು 15 ಎಕರೆ ಇದೆ, 20 ಎಕರೆ ಇದೆ, ಮನೇಲಿ ಒಬ್ಬೊಬ್ಬನೇ ಮಗ ಇದ್ದೀವಿ, ನಾನು ಏನೋ ಬೇರೆ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಕೂಲಿ ಆಳನ್ನ ಕರ್ಕೊಂಡ್ಬಂದು ಕೆಲಸ ಮಾಡ್ಸೋಣ ಅಂದ್ರೆ ಯಾರು ಕೂಲಿ ಆಳುಗಳು ಸಿಗ್ತಿಲ್ಲ. ಆ ಕಾರಣಕ್ಕೆ ನನ್ಗೆ ಸುಮ್ಮನೆ ನಷ್ಟ ಆಗ್ತಿದೆ, ನನ್ಗೆ ಸುಮ್ಮನೆ ಕಷ್ಟ ಆಗ್ತಿದೆ. ಆದ್ರೆ ಸುತ್ತಮುತ್ತಲು ಇರೋರೆಲ್ಲ ಅವ್ರ ಭೂಮಿಯನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಂಡವರೆಲ್ಲ ಶ್ರೀಮಂತರಾದ್ರು. ಆದ್ರೆ ನಾವು ಇವತ್ತಿಗೂ ಅದೇ ರೀತಿ ಉಳ್ಕೊಂಡಿದೀವಿ ಅಂತೇಳಿ ಅವ್ರು ವಾದ ಮಾಡ್ತಿದ್ದಾರೆ. ಅವ್ರ ವಾದ ನಾನು ತಪ್ಪು ಅಂತ ಹೇಳೋದಿಲ್ಲ, ಅವ್ರ ವಾದನ ಕೂಡ ಸರಿ ಇರುವಂತದ್ದು. ಆದ್ರೆ ಇಲ್ಲಿ ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ರಾಜಕೀಯ ವಿಚಾರ ಅಂತ ಬಂದಾಗ ಡೆಫಿನೆಟ್ಲಿ ಎರಡೂ ಕಡೆ ಕೂಡ ರಾಜಕಾರಣ ಇದ್ದೇ ಇದೆ. ಅಂಡ್ ಇದಕ್ಕೆ ರಾಜಕೀಯ ಕೆಸರಾಟ ಈಗಾಗಲೇ ಇದೆ ಅಂತ ಹೇಳಾಯ್ತು. ಯಾರು ಬಂದು ಎಷ್ಟೇ ಕ್ಲೀನ್ ಮಾಡಿದ್ರು ತೊಳೆಯೋದಕ್ಕಾಗೋದಿಲ್ಲ, ರಾಜಕೀಯ ಅಲ್ಲೇ ಬೆರೆತೋಗಿದೆ. ಇದರಲ್ಲಿ ರಾಜಕೀಯವಾಗಿ ಅವರಿಗೆ ಬೆನಿಫಿಟ್ ಇಲ್ಲ ಅನ್ನೋದಾದ್ರೆ, ಸೊ ನಾವು ಇವಾಗ ದೇವನಹಳ್ಳಿಯಲ್ಲೂ ಕೂಡ ರೈತರ ಹೋರಾಟವನ್ನ ನೋಡ್ತೀವಿ. ಆ ಸಮಯದಲ್ಲಿ ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಸೊ ಅವ್ರು ಯಾಕೆ ಅಲ್ಲಿ ಹೋಗಿ ಅವರು ಕೂಡ ರೈತರ ಆಗಿದ್ರಲ್ವಾ, ಅವರಿಗೆ ಯಾಕೆ ಈ ಲೆವೆಲ್ ಆಫ್ ಬೆಂಬಲ ಕೊಟ್ಟಿಲ್ಲ? ಯಾಕೆ ಬಿಡದಿ ಇಶ್ಯೂನೇ ಈ ಲೆವೆಲ್ ಅಲ್ಲ, ಬಿಡದಿಯಲ್ಲೂ ನೀವು ಹೇಳಿದ ರೀತಿಯಲ್ಲಿ ಏನೋ ಬೆಂಬಲ ಸಿಗ್ತಿದೆ ಏನಿಲ್ಲ. ಇಷ್ಟು ದಿನಗಳಲ್ಲಿ ಏನು ಕುಮಾರಸ್ವಾಮಿ ಏನು ದಿನ ಹೋಗಿ ಕೂತಿಲ್ಲ. ಕುಮಾರಸ್ವಾಮಿ ಯಾವ್ದೋ 1 ಬಾರಿ 2 ಬಾರಿ ಹೋಗಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ 3ರಿಂದ ಒಂದು 4 ಬಾರಿ 5 ಬಾರಿ ಹೋಗಿರುವಂತದ್ದು. ಅದು ಇವ್ರೇನು ಸ್ಟಾರ್ಟಿಂಗ್ ಎಲ್ಲ ಯಾವತ್ತೋ ಒಂದಿನ ಬರ್ತಿದ್ರು. ಇವ್ರ ಬೆಂಬಲ ಅಂದ್ರೆ ಇವ್ರೇನು ದುಡ್ಡು ಕೊಡಲ್ಲ, ಹಿಂದೆ ಅವ್ರಿಗೆ ಊಟ ಹಾಕ್ಸಲ್ಲ, ನೀನ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೋರಾಟ ಮಾಡೋಂತ ಏನು ದುಡ್ಡು ಕೊಡಲ್ಲ. ಯಾವತ್ತೊಂದಿನ ಹೋಗ್ತಾರೆ ನೈತಿಕ ಬೆಂಬಲ ಅಂತ ಕೊಟ್ಟು ಬರುವಂತದ್ದು. ಅಂಡ್ ರಾಜಕೀಯ ಬೆಂಬಲ ಅಂತ ನನಗನ್ನಿಸ್ತಿರೋದು ಯಾರು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಿದಾರಲ್ಲ ಅವ್ರಿಗೆ ಕುಮಾರಸ್ವಾಮಿ ಕಡೆಯಿಂದ, ಜೆಡಿಎಸ್ ಕಡೆಯಿಂದ, ನಿಖಿಲ್ ಕುಮಾರಸ್ವಾಮಿಯಿಂದ ಹೆಚ್ಚು ಬೆಂಬಲ ಇದೆಯಲ್ಲ ಗೊತ್ತಿಲ್ಲ. ಆದ್ರೆ ಯಾರು ಭೂಮಿಯನ್ನ ಕೊಡ್ತೀವಿ ಅಂತ ಹೋರಾಟ ಮಾಡ್ತಿದಾರಲ್ಲ ಅವ್ರನ್ನ ನೋಡಿದಾಗ ಮೇಲ್ನೋಟಕ್ಕೆ ಅನ್ಸೋದೇನು ಅಂದ್ರೆ ಅವ್ರಿಗೆ ರಾಜಕೀಯ ಬೆಂಬಲ ಜಾಸ್ತಿನೇ ಇದೆ ಅಂತ ನನಗನ್ಸುತ್ತೆ. ಇಲ್ಲಿ ಬರೀ ರಾಜಕೀಯ ಮಾತ್ರ ಅಲ್ಲ, ರೈತ ಸಂಘಟನೆಗಳು ಒಂದ್ ಟೈಮಲ್ಲಿ ಇತ್ತು. ರೈತ ಸಂಘಟನೆಗಳು ಹಸಿರು ಶಾಲ್ ಹಾಕೊಂಡು ಗುಡುಗುದ್ರೆ ಏನು ವಿಧಾನಸೌಧ ನಡುಗುತ್ತೆ, ಅವತ್ತಿಗೆ ಸರ್ಕಾರವನ್ನು ಬೀಳಿಸಲಾಗುತ್ತೆ. ಇವತ್ತಿಗೂ ರೈತ ಸಂಘಟನೆಗಳು ಅಂತ ಯಾರೆಲ್ಲ ಏನು ನಾಯಕರಿದ್ದಾರೆ ಅಥವಾ ಇವರೆಲ್ಲ ಬೇಕು ಅಂತ ಹೇಳಿ ಇವರೆಲ್ಲ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾರು ಒಬ್ಬನ ಅಧ್ಯಕ್ಷತೆಯನ್ನ ಹೋಗ್ಲಿಕ್ಕೆ ಆಗಲ್ಲ ಅಂತೇಳಿ ಇರೋರೆಲ್ಲ ಒಂದು ಸಂಘಟನೆ ತಗೊಂಡಿದ್ದಾರೆ. ನೀವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಂತ ಬಂದಾಗ ಇವತ್ತಿಗೆ ಅರ್ದು ಏನು ಹಂಚೋಗಿದೆ. 5-6 ಇದೇ ಹಸಿರು ಸೇನೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಕಾಣ್ತಿರುವಂತದ್ದು. ಅವರೆಲ್ಲ ಬರ್ತಾರೆ, ಶೋಕಿಂಗ್ ಒಂದಿನ ಬರ್ತಾರೆ, ಏನು ಅಲ್ಲೊಂದು ಏನೋ ನೇಗಿಲ ಯೋಗಿ ಸಾಂಗ್ ಬರುತ್ತೆ, ಆಡ್ತಾರೆ, ಒಂದು ವೀರಾವೇಶವಾಗಿ ಒಂದು ಭಾಷಣವನ್ನ ಮಾಡ್ತಾರೆ, ಸರ್ಕಾರವನ್ನ ಬೈತಾರೆ, ಒಂದೆರಡು ಸೆಲ್ಫಿ ತಕ್ಕಂತಾರೆ, ವಿಡಿಯೋ ಮಾಡ್ಕೊಳ್ತಾರೆ, ತಗೊಂಡೋಗಿ ಅವರ ಅಕೌಂಟ್ಗಳಲ್ಲಿ ಸೋಷಿಯಲ್ ಮೀಡಿಯಾ ಇವತ್ತಿಗೆ ಸ್ಟ್ರಾಂಗ್ ಆಗಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊಳ್ತಾರೆ, ಮನೆಗೆ ಹೋಗ್ತಾರೆ, ಮಲ್ಕೊಳ್ತಾರೆ ಅಷ್ಟೇ. ಆದ್ರೆ ಯಾರಾದ್ರೂ ಒಬ್ಬ ರೈತ ನಾಯಕ, ನಿಜವಾದ ರೈತ ನಾಯಕನಾಗಿದ್ರೆ ಯಾವ್ದು 1 ದಿನ 2 ದಿನ ಅಥವಾ ನಾನು ಇನ್ನೂ ಅದು ಬಗೆಹರಿಯುತ್ತೆ ಅಂತ ನೋಡ್ತಾ ಇದ್ದೆ
ಅಥವಾ ಬೇರೆಯವ್ರು ಯಾರು ಬರೋದಿನ ನಾನು ಬರಲ್ಲ, ನಾನು ಇವತ್ತೇ ಬರ್ತೀನಿ, ಈ ತರ ಯಾರು ಮಾಡೋದಿಲ್ಲ. ಅವ್ನು ನಿಜವಾಗ್ಲೂ ರೈತ ನಾಯಕನಾಗಿದ್ರೆ ಆ ಒಂದು ರೈತರ ವಿಷಯ ಏನಿದೆ ಅದು ಇತ್ಯರ್ಥ ಆಗೋವರೆಗೂ ಕೊನೆಯವರೆಗೂ ಕೂತು ಅದನ್ನ ಏನು ಹೋರಾಟ ಮಾಡ್ತಾರೆ. ಆದ್ರೆ ಇವತ್ತಿಗೆ ಅಂತ ರೈತ ನಾಯಕರನ್ನು ಕೂಡ ಅಥವಾ ರೈತ ಏನು ಹೋರಾಟಗಾರರನ್ನು ಕೂಡ ನಾವು ಕಾಣ್ತಿಲ್ಲ. ಅಂದ್ರೆ ನಿಮ್ ಪ್ರಕಾರದಲ್ಲಿ ಸೊ ಈ ಒಂದು ಇಶ್ಯೂನ ಎಲ್ಲರೂ ತಮ್ಮ ಪ್ರಚಾರಕ್ಕಾಗಿ ಬಳಸ್ಕೊತಾರೆ. ಡೆಫಿನೆಟ್ಲಿ. ಹಾಗಾದ್ರೆ ಈಗ ರೈತರಿಗೆ ಅಂತ ರೈತರ ಪರವಾಗಿ ನಿಂತವರು ಯಾರಾದ್ರೂ ಇದಾರೆ? ಯಾವ್ದಾದ್ರು ಸಂಘಟನೆ ಇರ್ಬೋದು ಅಥವಾ ಯಾವ್ದಾದ್ರು ವ್ಯಕ್ತಿಗಳು? ಸಿ ಒಂದೇನು ಅಂದ್ರೆ ನಾನು ಅವಾಗ್ಲೂ ಹೇಳ್ದೆ, ಭೂಮಿಯನ್ನ ಕೊಡೋದಿಲ್ಲ ಅಂತ ಯಾರು ಹೇಳ್ತಿದಾರಲ್ಲ ಅವ್ರ ವಾದನ ಕರೆಕ್ಟ್ ಆಗಿದೆ. ಯಾರು ಭೂಮಿಯನ್ನ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ ಅವ್ರ ವಾದನ ಕರೆಕ್ಟ್ ಆಗಿದೆ. ಅವ್ರು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಕಾರಣ ಅವ್ರು ಕೊಡ್ತೀವಿ ಅಂತ ರೆಡಿ ಆಗಿದ್ರಲ್ಲ ಅದು ಯಾರ ಕಾರಣಕ್ಕೆ ಅಂದ್ರೆ ಸರ್ಕಾರದ ಕಾರಣಕ್ಕೆ. ಅವತ್ತಿಗೆ ಕುಮಾರಸ್ವಾಮಿ ಸರ್ಕಾರದ ಸಂದರ್ಭ ಅದನ್ನ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿರಲ್ಲ ಅನ್ನೋದಾಗಿದ್ರೆ ಇವತ್ತಿಗೆ ಪ್ರತಿಯೊಬ್ಬ ರೈತನಿಗೆ ಆ ರೈತನ ಭೂಮಿಯನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತೇಳಿ ಆ ವ್ಯಕ್ತಿಗೆ ಹಕ್ಕನ್ನ ಕೊಟ್ಟಿದ್ರೆ ಇವತ್ತಿಗೆ ಯಾರು ಬೀದಿಗಿಳಿದು ಹೋರಾಟ ಮಾಡುವಂತ ಸ್ಥಿತಿ ಬರ್ತಿರ್ಲಿಲ್ಲ. ಬಟ್ ಈಗಾಗಲೇ ರಾಜಕಾರಣ ಮಾಡಿದ್ದಾಗಿದೆ. ನಾವ್ ಈಗ ಹೋಗಿ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಮುಂದೆ ಏನಾಗ್ಬೋದು ಅದನ್ನ ನೋಡ್ಬೇಕು. ಆಡ್ ಇನ್ನೊಂದು ಸಂಘಟನೆಗಳು ಯಾರ ಬೆಂಬಲ ಸಿಕ್ಕಿಲ್ಲ ಅಂತಲ್ಲ, ಕೊಡ್ತಾರೆ. ಏನಕ್ಕೆ ಅಂದ್ರೆ ಈ ಜನ ಹೊರಗಡೆ ನೋಡಿದಾಗ ಏನನ್ಸಿದ್ ಗೊತ್ತಾ, ಈ ಕಾಲಕ್ಕೆ ಯಾರು ಭೂಮಿಯನ್ನ ಕೊಡೋದಿಲ್ಲ ಅಂತೇಳಿ ಹೋರಾಟ ಮಾಡ್ತಾರಲ್ಲ ಅವ್ರನ್ನ ನೋಡಿದ್ರೆ ಹೊರಗಡೆ ಇರುವಂತ ಜನರಿಗೆ ಏನೋ ಖುಷಿ, ನೋಡಪ್ಪ ಈ ಕಾಲದಲ್ಲೂ ಅವನು ಭೂಮಿ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಿದ್ದಾನೆ ಅಂತ. ಆದ್ರೆ ಯಾರು ಒಂದಿಷ್ಟು ಜನ ಭೂಮಿಯನ್ನ ಕೊಡ್ಬೇಕು ಅಂತೇಳಿ ವಾದ ಮಾಡ್ತಾರಲ್ಲ ಅವ್ರ ವಾದ ಸರಿ ಇದ್ರು ಕೂಡ ಜನರಿಗೆ ಅನ್ಸೋದು ನೋಡಿ ಇವನು ಏನೋ ಕೊಟ್ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ಬೇಕು ಅಂತಿದ್ದಾನೆ, ಬೇರೆ ಏನೋ ದುಡ್ಡು ಮಾಡ್ಕೋಬೇಕು ಅಂತಿದ್ದಾನೆ ಆ ಕಾರಣಕ್ಕೆ ಅಂತ. ಬಟ್ ಒಂದೇ ನೆನಪಿರ್ಲಿ, ಯಾರು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ ಅವ್ರ ವಾದನ ಕರೆಕ್ಟ್ ಇದೆ, ಇವ್ರ ವಾದನ ಕರೆಕ್ಟ್ ಇದೆ. ಅಂಡ್ ರೈತ ಸಂಘಟನೆ ಅಂತ ಬಂದಾಗ ಇವತ್ತಿಗೆ ಒಂದೊಂದು ದಿನಕ್ಕೆ ಒಬ್ಬೊಬ್ಬರೇ ಬಂದು ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಇವತ್ತಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ. ಆದ್ರೆ ನನ್ನ ಪ್ರಕಾರ ಬೆಂಬಲ ಅಂದ್ರೆ ಬರೋದು, ಒಂದಿನ ಮಾತಾಡೋದು ಅಥವಾ ಎದ್ದೋಗೋದಲ್ಲ. ಅವ್ರ ಬೆಂಬಲ ಅಂದ್ರೆ ಕೊನೆಯವರೆಗೂ ಆದಷ್ಟು ಬೇಗ ಈ ಒಂದು ವಿಷಯ ಅಥವಾ ಈ ಒಂದು ಹೋರಾಟ ಇತ್ಯರ್ಥ ಆಗುವಂತೆ ಮಾಡುವಂತಿದೆಯಲ್ಲ ಅದು ನಿಜವಾದ ಬೆಂಬಲ. ಆದ್ರೆ ಆ ರೀತಿಯ ಬೆಂಬಲ ಇಲ್ಲಿವರೆಗೂ ಯಾವುದೇ ಪಕ್ಷ ಯಾವುದೇ ಸಂಘಟನೆ ಕೊಟ್ಟಿಲ್ಲ. ಪ್ರಕಾರದಲ್ಲಿ ಯಾವ ಸಂಘಟನೆ ಇರ್ಬೋದು, ಯಾವ ವ್ಯಕ್ತಿ ಇರ್ಬೋದು, ಕಂಪ್ಲೀಟ್ ಸಪೋರ್ಟ್ ರೈತರಿಗೆ ಕೊಟ್ಟಿಲ್ಲ ಅಂತ. ಹಾಗೆ ಸೊ ನಾವು ಇತ್ತೀಚೆಗೆ ರೈತರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ವಿ ಬಿಡದಿಯಲ್ಲಿ. ಅವ್ರದ್ದು ಒಂದು ಕನ್ಸರ್ನ್ ಏನಂದ್ರೆ ಆ ಒಂದು ಜಾಗದಲ್ಲಿ ಅವರಿಗೆ ನೀರಿನ ಸಮಸ್ಯೆ ಇದೆ. ನದಿ ಇದೆ ಆದ್ರೆ ಅದು ಕಲುಷಿತವಾಗಿದೆ. ಅದೇ ಒಂದು ನೀರನ್ನ ಬಳಸ್ಕೊಂಡು ಅವರು ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಆ ಒಂದು ನೀರನ್ನ ಬಳಸ್ಕೊಂಡು ವ್ಯವಸಾಯ ಮಾಡೋದ್ರಲ್ಲಿ ಯಾವ ತರಹದ ಬೆಳೆಯನ್ನ ತೆಗಿಬಹುದು, ಅದನ್ನ ಯೂಸ್ ಮಾಡತಕ್ಕಂತ ಯಾರೇ ಇರ್ಬೋದು, ಅವ್ರ ಹೆಲ್ತ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು, ಅದು ದಿಸ್ ಇಸ್ ಆಲ್ಸೋ ಕ್ವೆಶ್ಚನಬಲ್ ಪಾಯಿಂಟ್ ಅಲ್ವಾ? ಅಲ್ಲ ಒಂದೇನು ಅಂದ್ರೆ ನಾನಲ್ಲಿ ಮೊದಲನೇ ದಿನ ಮೊದಲ ಬಾರಿಗೆ ಬಿಡದಿಗೆ ಹೋದೆ ಆಗ್ಲೇ ನಾನು ವಿಷಯ ತಿಳ್ಕೊಂಡೆ. ಅದು ಋಷಭಾವತಿ ನದಿಯ ವಿಚಾರಕ್ಕಾಗಿರ್ಲಿ ಅಥವಾ ಬೈರ್ಮಂಗ್ಲ ಕೆರೆಯ ವಿಚಾರಕ್ಕಾಗಿರ್ಲಿ ಅಲ್ಲಿ ನೀರು ಕಲುಷಿತಗೊಂಡಿಲ್ಲ ಅಂತಲ್ಲ, ಕಲುಷಿತಗೊಂಡಿದೆ. ಅದ್ರಲ್ಲೂ ಕೂಡ ಆ ಕೆರೆಯ ಸುತ್ತಮುತ್ತ ಇರುವಂತ ಬೋರ್ವೆಲ್ ಗಳನ್ನ ಅದು ಪಂಪ್ ಮಾಡಿದಾಗ ಅದ್ರ ಬರುವಂತ ನೀರನ್ನ ನೋಡಿದಾಗ ಅದು ಇವತ್ತಿಗೂ ಕೂಡ ಕೆಟ್ಟ ಮಟ್ಟದಲ್ಲಿದೆ. ಆದ್ರೆ ನನಗೊಂದು ವಿಪರ್ಯಾಸ ಅನ್ಸೋದೇನು ಅಂದ್ರೆ ಇವತ್ತಿಗೆ ಯಾರು ಭೂಮಿಯನ್ನ ಕೊಡ್ತೀವಿ ಅಂತ ಹೋರಾಟ ಮಾಡ್ತಿದಾರಲ್ಲ ಅವ್ರನ್ನ ಮಾತಾಡ್ಸಕ್ ನಾನು ಹೋಗಿದ್ದೆ. ಅವ್ರೇನಂತ ಹೇಳ್ತಾರೆ, ಇಲ್ಲಿ ಬೈರ್ಮಂಗ್ಲ ಕೆರೆ ಈ ರೀತಿ ಇದೆ, ಅತ್ಯಂತ ಗಲೀಜ್ ನೀರು ಬರ್ತಿದೆ, ಕಲುಷಿತ ನೀರು ಬರ್ತಿದೆ, ಬೆಂಗಳೂರಿಂದ ನೀವು ಮಾಡಿದ ಕೆಟ್ಟ ಗಲೀಜೆಲ್ಲ ಇಲ್ಲಿಗೆ ಬರ್ತಿದೆ. ಆ ರೀತಿ ಹೇಳಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ರು. ಆದ್ರೆ ಒಂದ್ ಹೇಳಿಕ್ಕೆ ಇಷ್ಟಪಡ್ತೀನಿ, ಇವತ್ತಿಗೆ ಭೂಮಿ ಕೊಡ್ತೀನಿ ಅಂತ ಹೇಳಿ ಕೂತಿದಾರಲ್ಲ, ಆದ್ರೆ ಹಿಂದೆನೆ ಹೋಗ್ಬಿಟ್ಟು ಕಲುಷಿತ ನೀರನ್ನ ಬಿಡ್ತಾ ಇದ್ದೀರಾ, ನೀವು ಆದಷ್ಟು ಬೇಗ ಇದನ್ನ ಪ್ಯೂರಿಫೈ ಮಾಡ್ಕೊಡಿ ಅಂತ ಅವತ್ತು ಕೇಳಬೇಕಿತ್ತು. ಇವತ್ತಿಗೆ ಇಬ್ರು ಹೋರಾಟಗಾರರಾಗಿರ್ಲಿ, ಇದಕ್ಕಲ್ಲ ಅವರಿಬ್ರು ಹೋರಾಟ ಮಾಡ್ಬೇಕಿದ್ದು. ನಾನು ಒಂದ್ ಹೇಳ್ತೀನಿ, ಇವರಿಬ್ರು ಯಾವ್ದಕ್ಕೆ ಹೋರಾಟ ಮಾಡ್ಬೇಕು ಅಂದ್ರೆ ಫಸ್ಟ್ ಆ ಒಂದು ಏರಿಯಾದಲ್ಲಿ ರೆಡ್ ಝೋನ್ ಏನಿದೆ ಆ ಟ್ಯಾಗ್ ಅನ್ನ ತೆಗಿರಿ ಅಂತ. ಎರಡನೇದವ್ರ ಅಜೆಂಡಾ ಏನಾಗಿರ್ಬೇಕು ಅಂತ ಕೇಳಿದ್ರೆ ಆ ನದಿ ಅಲ್ಲಿ ಏನಿದೆ ಋಷಭಾವತಿ ನದಿ ಅಥವಾ ಅದಕ್ಕೇನು ಕೆಂಗೇರಿ ಮೋರಿ ಅಂತ ಹೇಳ್ತೀವಿ ಅಥವಾ ಬೈರ್ಮಂಗ್ಲ ಕೆರೆ ಏನಿದೆ ಅದನ್ನ ಫಸ್ಟ್ ಏನ್ ಮಾಡ್ಬೇಕು, ಅದನ್ನ ಸೆಕೆಂಡ್ ಪಾಯಿಂಟ್ ಏನ್ ಮಾಡ್ಬೇಕು ಅಂದ್ರೆ ಪ್ಯೂರಿಫೈ ಮಾಡ್ಬೇಕು ಅಂತ. ಇನ್ನೊಂದು ವಿಪರ್ಯಾಸ ಏನು ಅಂದ್ರೆ ಆ ಸರ್ಕಾರಗಳು ಏನ್ ಮಾಡ್ತಿದೆ ಗೊತ್ತಿಲ್ಲ. ಇದೇ ಡಿ ಕೆ ಶಿವಕುಮಾರ್ ಆ GBIT ಬ್ರೋಚರ್ ನೋಡ್ತಿದ್ದೆ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಬ್ರೋಚರ್ ನೋಡ್ಬೇಕಾದ್ರೆ ಅದ್ರಲ್ಲಿ ಏನಂತ ಹಾಕಿದ್ದಾರೆ ಅಂದ್ರೆ ನಾವೇನಾದ್ರೂ ಟೌನ್ಶಿಪ್ ಅನ್ನ ಮಾಡಿದ್ರೆ ಮುಂದೆ ಟರ್ಷರಿ ಟ್ರೀಟ್ಮೆಂಟ್ ಅನ್ನ ತಂದು ಇಲ್ಲಿರುವಂತ ಋಷಭಾವತಿ ನದಿಯನ್ನ ಅಥವಾ ಬೈರ್ಮಂಗ್ಲ ಕೆರೆಯನ್ನ ಪ್ಯೂರಿಫೈ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಟೌನ್ಶಿಪ್ ಅನ್ನ ಬಂದ್ರೆ ಮಾತ್ರ ಪ್ಯೂರಿಫೈ ಮಾಡ್ಬೇಕಾ? ಅಲ್ಲಿಂದ ಇಲ್ಲಿವರೆಗೂ ಯಾರಿದ್ರಲ್ಲ ಅವ್ರ ರೈತರಲ್ವಾ, ಅಲ್ಲಿಂದ ಇಲ್ಲಿದ್ರಲ್ಲ ಅವ್ರು ಯಾರು ಭಾರತೀಯರಲ್ವಾ, ಅಲ್ಲಿಂದ ಇಲ್ಲಿವರೆಗೂ ಇದ್ರಲ್ಲ ಅವ್ರ ಮನುಷ್ಯರಲ್ವಾ, ಅವ್ರು ನೀರು ಕುಡಿಯೋದಿಲ್ವಾ, ಅವ್ರ ಅದನ್ನ ಕೃಷಿಗೆ ಬಳಸೋದಿಲ್ವಾ? ಇದು ಡಿ ಕೆ ಶಿವಕುಮಾರ್ ಹೇಳುವಂತೆ ಸರಿನಾ? ಆ ಒಂದು ವಿಚಾರವನ್ನ ಇಟ್ಕೊಂಡು ಕೂಡ ಹೋರಾಟ ಮಾಡ್ಬೇಕು. ಅಲ್ಲೆಲ್ಲೋ ಕೆರೆ ಕಲುಷಿತ ಆಯ್ತು ಅಂತೇಳಿ ಭೂಮಿ ಮಾರ್ಕೊಂಡು ಹೋಗೋದೇ ಏನು ಸೊಲ್ಯೂಷನ್ ಅಲ್ಲ. ಸೊ ಫಸ್ಟ್ ಆ ರೆಡ್ ಝೋನ್ ಟ್ಯಾಗ್ ತೆಗಿರಿ, ಎರಡನೇದು ಅಲ್ಲಿರುವಂತ ಕೆರೆಯನ್ನ ಶುದ್ಧೀಕರಣಗೊಳಿಸಿ, ಅದೇನು ದೊಡ್ಡ ವಿಷಯ ಅಲ್ಲ. ಇವತ್ತಿಗೆ ಇನ್ನೂ ಒಂದು ಹೇಳಿದೆ, ಅಲ್ಲಿ ಮಾತಾಡ್ಬೇಕಾದ್ರೆ ಇನ್ನೊಂದು ನನಗೆ ಅನ್ಸಿದ್ದೇನು ಅಂದ್ರೆ ಇವತ್ತಿಗೆ ಬಿಡದಿ ಮತ್ತೆ ಆರೋಹಳ್ಳಿ ಎರಡೂ ಕಡೆ ಏನಿದೆ ಇಂಡಸ್ಟ್ರಿಯಲ್ ಏರಿಯಾಗಳಿರುವಂತದ್ದು, ಅದರ ನಡುವೆ ಇರುವಂತ ಭೂಮಿ ಈ ಒಂದು ಬೈರ್ಮಂಗ್ಲ ಮತ್ತೆ ಇದು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿಗಳು. ಆದ್ರೆ ಅಲ್ಲಿರುವಂತ ಎಷ್ಟೋ ಇಂಡಸ್ಟ್ರಿಗಳು ಈಗಾಗಲೇ ಇದೆ. ಅಂಡ್ ನಿಮ್ಗೂ ಗೊತ್ತಿರುವಂತೆ 2015-16 CSR ಅಂತ ತರಲಾಯ್ತು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಇವತ್ತಿಗೆ ಅವರಿಗೆ ಬರುವಂತ ಲಾಭದಲ್ಲಿ 2% CSR ಫಂಡ್ ಅಂತ ಕೊಡಬೇಕು. ಅಂಡ್ ಅಷ್ಟೊಂದೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಟಾಟಾ ಟೊಯೋಟಾ ಎಷ್ಟೋ ಕಂಪ್ನಿಗಳಿದೆ, ಅವ್ರು ಕೊಡುವಂತ CSR ಫಂಡ್ ಅನ್ನ ಬಳಸಿದ್ರೆ
ಆದ್ರೆ ಮಾಡೋದಕ್ಕೆ 2 ತಿಂಗಳ ರೆಡಿ ಮಾಡ್ಬೋದು. ಅವ್ರ ಹತ್ರ ಫಂಡ್ ತಗೊಂಡು ಅದೇ ಜಾಗದಲ್ಲಿ ಅದೇ ಇಂಡಸ್ಟ್ರಿಗಳಿಂದ ಬರ್ತಿರುವಂತ ಗಲೀಜನ್ನ ಅಥವಾ ಬೈರ್ಮಂಗ್ಲ ಕೆರೆಯನ್ನ ಶುದ್ಧೀಕರಣ ಗೊಳಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋದಾದ್ರೆ ಇವರು GBIT ಬಂದು ಟೌನ್ಶಿಪ್ ಅನ್ನ ಬಂದ್ರೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇವ್ರಿಗೆ ಮರ್ಯಾದೆ ಇಲ್ವಾ? ಇವ್ರ ರಾಜಕಾರಣಿಗಳು ಬರೀ ದುಡ್ಡು ಬರುತ್ತೆ ಅಂತ ಮಾತ್ರ ಮಾಡುವಂತದ ಅಥವಾ ಈಗಲೇ ಮಾಡ್ಬೇಕು ಅನ್ನುವಂತ ಒಂದು ಮಾರಲ್ ಇದನ್ನು ಇಲ್ವಾ? ಅವ್ರಿಗೆ ಮೊರಾಲಿಟಿನ ಉಳಿದಿಲ್ವಾ? ಅದೇ ತರದಲ್ಲಿ ನೀವು ಇವಾಗ ಮೆನ್ಷನ್ ಮಾಡಿದ್ರಲ್ಲಿ ಸುತ್ತಲೂ ಇಂಡಸ್ಟ್ರಿಯಲ್ ಲೇಔಟ್ ಡೆವಲಪ್ ಆಗ್ಬಿಟ್ಟಿದೆ ಆಲ್ರೆಡಿ. ನಾವು ಸಂದರ್ಶನ ಮಾಡಿದಾಗ ಅಲ್ಲಿ ರೈತರು ಇದು ಒಂದು ಪಾಯಿಂಟ್ ಅನ್ನ ಅವ್ರು ಇಟ್ಟಿದ್ರು. ಈಗಾಗಲೇ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ ಸುತ್ತ. ಮಧ್ಯದಲ್ಲಿ ನಾವು ಕೃಷಿ ಮಾಡ್ತೀನಿ ಅಂದ್ರೆ ಅದು ಅವರಿಗೆ ಕಾಸ್ಟ್ ಎಫೆಕ್ಟಿವ್ ಕೂಡ ಅಲ್ಲ, ಮಾಡ್ಲಿಕ್ಕೂ ಕೂಡ ಅಷ್ಟು ಈಸಿ ಇಲ್ಲ ಅಂತ. ಅದೇ Okay. ತರದಲ್ಲಿ ತುಂಬಾ ಜನ ಈಗ ನೆಕ್ಸ್ಟ್ ಈ ಒಂದು ಪ್ರಾಜೆಕ್ಟ್ ಅನ್ನ ಕೈ ಬಿಟ್ರು ಕೂಡ ಹ್ಮ್ ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗೋದಂತೂ ನಿಲ್ಲಲ್ಲ, ಅರ್ಬನೈಸೇಷನ್ ಆಗೋದಂತೂ ನಿಲ್ಲಲ್ಲ. ಹ್ಮ್ ಯಾಕಂದ್ರೆ ಸುತ್ತಲೂ ಆಲ್ರೆಡಿ ಆಗ್ಬಿಟ್ಟಿದೆ. ಹಾಗಿರುವಾಗ ನಾವು ಗೌರ್ಮೆಂಟ್ ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗ ನಾವು ಯಾಕೆ ಇದನ್ನ ಒಪ್ಕೋಬಾರ್ದು ಅನ್ನೋದು ಅವ್ರದ್ದು ಒಂದು ಕ್ವೆಶನ್. ನಾನು ಹೈದರಾಬಾದ್ UPSC ಓದ್ಲಿಕ್ಕೆ ಹೋದಾಗ ನನ್ನ ಸ್ಟಡಿ ಹಾಲ್ ಎದುರುಗಡೆ ಇದ್ದಂತ ಮನೆ, ಆ ಮನೆಯಲ್ಲಿ ಇವತ್ತಿಗೂ ಕೂಡ ಕೆಳಗಡೆ 8 ರಿಂದ 10 ಹಸುಗಳು. ಅವ್ರು ಬೇರೆ ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ, ಅಲ್ಲೇ ತುಂಬಾ ದುಡ್ಡನ್ನು ದುಡಿತಿದ್ದಾರೆ. ಈಗ ಇವತ್ತಿಗೆ ನೀವೇನ್ ಹೇಳಿದ್ರಲ್ಲ ಕಾಸ್ಟ್ ಎಫೆಕ್ಟಿವ್ ಅಲ್ಲ ಅಂತ, ಒಂದ್ ಹೇಳ್ತೀನಿ, ಅಲ್ಲಿರುವಂತ ರೈತ ಅಲ್ಲಿ ನಾನು ಮಾತಾಡಿಸಿದಾಗ ಎಷ್ಟು ಜನ ಡಿಗ್ರಿ ಹೋಲ್ಡರ್ಗಳು, ಸಿಂಗಲ್ ಡಿಗ್ರಿ, ಡಬಲ್ ಡಿಗ್ರಿ ಹೋಲ್ಡರ್ಗಳು, ಆದ್ರೂ ಅವ್ರು ಹೇಳ್ತಾರೆ, ಅಣ್ಣ ಬೆಳಿಗ್ಗೆ 2 ಗಂಟೆ ಸಂಜೆ 2 ಗಂಟೆ ಕೆಲಸ ಮಾಡಿದ್ರೆ ಸಾಕು, ನಾನು ಆರಾಮಾಗಿ ತಿಂಗಳಿಗೆ 80,000 1 ಲಕ್ಷ ದುಡಿತೀನಿ. ಈಗ ಬೆಂಗಳೂರಿಗೆ ಬಂದ್ರೆ ಅವ್ರಿಗೆ 80,000ದಿಂದ 1 ಲಕ್ಷ ದುಡಿಬೇಕು ಅಂದ್ರೆ ಎಷ್ಟು ವರ್ಷ ಬೇಕು? ಈಗ ಬಂದು ಅವನೇನೋ ಕೆಲ್ಸಕ್ಕೆ ಸೇರ್ಕೊಳ್ತೀನಿ ಅಂದ್ರೆ 8,000, 10,000, 15,000 ಅಷ್ಟೇ. ಯಾಕೆ ಯಾರೊಬ್ಬ ರೈತ ಇರ್ಲಿ, ನಾನು ರೈತನಾಗಿ ಇರ್ತೀನಿ ಅನ್ನೋದಾದ್ರೆ ಬಿಡಿ ಅವ್ರನ್ನ. ಅದು ಲಾಭದಾಯಕ ಅಲ್ವಾ ಅಥವಾ ನಷ್ಟ ಆಗುತ್ತಾ, ಅದು ಡಿಸೈಡ್ ಮಾಡುವಂತದ್ದು ರೈತ. ಆ ರೈತನಿಗೆ ನಷ್ಟ ಆಗ್ತಿದೆ ಅಂದಾಗ ಅವ್ನು ಮಾರ್ಕೊಂಡ್ತಾನೆ ಬರ್ತಾನೆ. ಈಗ ಅವ್ನಿಗೆ ಲಾಭ ಬರ್ತಿದೆ ಅನ್ನೋದಾದ್ರೆ ಅವ್ನು ಮಾಡ್ಕೊಳ್ಳಿ ಬಿಡಿ, ಅದ್ರ ಸರ್ಕಾರ ಯಾರು ನಿರ್ಧಾರ ಮಾಡುವಂಥದ್ದು? ಅಂಡ್ ಇನ್ನೊಂದು ಹೇಳ್ತಾರೆ, ಒಂದು ವಿಷಯನ ಮಾತಾಡಿಸಿದಾಗ ಹೇಳಿದ್, ಯಾರು ಭೂಮಿ ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ ಅವ್ರ ವಾದ ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡಿ ಅದ್ರಲ್ಲಿ ಯಾರೋ ಒಬ್ರನ್ನ ಮಾತಾಡಿಸ್ತೀನಿ, ಅವ್ರ ಜಮೀನು ಒಂದು 70 ರಿಂದ 75 ಎಕರೆ ಇದೆ, ಒಬ್ರದ್ದು 70 ರಿಂದ 75 ಎಕರೆ, ಒಂದು 30 ಎಕರೆ ಅವ್ರಿಗೆ ರೋಡಿಗೆ ಹತ್ತಿರದಲ್ಲೇ ಇದೆ. ಆದ್ರೆ ನಾನು ಮಾತಾಡಿಸಿದಾಗ ನಾನು ಕೇಳಿದೆ, ನೋಡಪ್ಪ ನೀವು ರೆಡ್ ಝೋನ್ ತೆಗೀರಿ ಅಂತ ನೀವು ಹೋರಾಟ ಮಾಡಿ, ಆಗ ನೀವು 1 ಎಕರೆನ ಮಾರಾಟ ಮಾಡಿದ್ರೆ 6 ಲಕ್ಷ, ಏನು 6 ಕೋಟಿ 8 ಕೋಟಿಗೆ ಮಾರಾಟ ಮಾಡ್ಬೋದು. ಈಗ ಏನ್ ಸಿಗುತ್ತಲ್ಲ ಇದ್ರ 3 ಪಟ್ಟು 4 ಪಟ್ಟು ತಗೊಳ್ಬಹುದು ಅಂತ. ಬಟ್ ಅವ್ರು ಅದಕ್ಕೆ ಇನ್ನೊಂದು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಇಲ್ಲ ಒಳಗಡೆ SC/ST ಗಳ ಭೂಮಿ ಇರುತ್ತೆ, ಅದನ್ನ ಕಡಿಮೆ ದುಡ್ಡಿಗೆ ಹೋಗುತ್ತೆ. ಈಗ ನಾರ್ಮಲಿ ಲ್ಯಾಂಡ್ ವ್ಯಾಲ್ಯೂ ಅಂತ ಬಂದಾಗ ಯಾವ್ದು ರೋಡಿಗೆ ಹತ್ತಿರವಾಗಿರುತ್ತೆ ಅದರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅಂಡ್ ಯಾವ್ದು ಇಂಟೀರಿಯರ್ ಇರುತ್ತೆ ಅಥವಾ ಲ್ಯಾಂಡ್ ರೂಟ್ ಇರೋದಿಲ್ಲ ಅಥವಾ ದಾರಿ ಇರೋದಿಲ್ಲ, ನಾರ್ಮಲಿ ಅಂತ ಬೆಲೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಆ ಕಾರಣ ನಾವು ಕೊಡ್ತೀವಿ ಅಂತ. ಬಟ್ ಒಂದು ನೆನಪಿರ್ಲಿ, ಇಲ್ಲಿ ಇನ್ನ ಒಂದು ಸೊಲ್ಯೂಷನ್ ಇದೆ. ಕಾರಣ SC/ST ಗಳ ಭೂಮಿ ಅಂತ ಬಂದಾಗ ಯಾರ ಭೂಮಿ ಸ್ವಯಾರ್ಜಿತ ಭೂಮಿ ಆಗಿದೆ ಅದನ್ನ ಮಾರಾಟ ಮಾಡಬಹುದು. ಆದ್ರೆ ಯಾವ ಭೂಮಿಯನ್ನ ಮಾರಾಟ ಮಾಡಬಾರ್ದು ಅಂತೇಳಿ ಕಾನೂನು ತರಲಾಗಿದೆ ಅಂದ್ರೆ 1968-69 ಸಂದರ್ಭ, ಅವತ್ತಿನ ಇಂದಿರಾ ಗಾಂಧಿ ಸರ್ಕಾರ ಯಾರಿಗೆ SC/ST ಗಳಿಗೆ ಸರ್ಕಾರದಿಂದ ಭೂಮಿಯನ್ನ ಕೊಟ್ಟಿದ್ರಲ್ಲ ಅದನ್ನ ಅವ್ರು ಮಾರಾಟ ಮಾಡ್ಕೊಳ್ಬಾರ್ದು ಅಂತ ಹೇಳಲಾಗಿತ್ತು. ಇವತ್ತಿಗೆ ಸರ್ಕಾರಗಳು ತನಗೆ ಬೇಕಾದಂತೆ ಯಾವ್ಯಾವ ರೀತಿಯ ಕಾನೂನು ತರ್ತಾರೆ, ಆ ಒಂದು ಕಾನೂನು ತಿದ್ದುಪಡಿ ತಂದು ಆ ಜಾಗದಲ್ಲಿರುವಂತಹ ರೈತರ SC/ST ಗಳೇನಿದ್ದಾರೆ ಅವರು ತಮ್ಮ ಭೂಮಿಯನ್ನ ಮಾರಾಟ ಮಾಡಿ ಅಂದಾಗ ಅವ್ರಿಗೂ ಕೂಡ ಏನ್ ಸಿಗುತ್ತೆ ಅಂದ್ರೆ ಮಾರುಕಟ್ಟೆ ಬೆಲೆ ಸಿಗುವಂಥದ್ದು. ಸೊ ಒಂದು ಸೊಲ್ಯೂಷನ್ ಕಂಡಿಡ್ಕೊಳ್ಬೇಕು ಅಂದ್ರೆ ಏನು ತುಂಬಾ ಏನು ಕಷ್ಟ ಅಲ್ಲ. ಈ ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಆದ್ರೆ ಆ ಎಲ್ಲ ಸೊಲ್ಯೂಷನ್ ಕಂಡಿಡ್ಕೊಳ್ಳೋದಕ್ಕೆ ಏನ್ ಬೇಕಲ್ಲ ಆ ಕೆಲಸ ಅಲ್ಲಿ ನಡೀತಿಲ್ಲ. ಅದನ್ನ ಬಿಟ್ಟು ನೀವು ಕಾರಣ ಅಂತೇಳಿ ರಾಜಕೀಯ ಕೆಸರೆರಡು ಚಾಟ ಅಲ್ಲಿ ನಡೀತಿರುವಂತ. ಈಗಾಗಲೇ ನೀವು ಹೇಳ್ದಂಗೆ ಒಂದು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ. ಆ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಡೈಲಾಗ್ಸ್ ಬರ್ಬೇಕೇ ವಿನಃ ಬ್ಲೇಮ್ ಗೇಮ್ ಅಲ್ಲ. ಪ್ರಸ್ತುತ ಸರ್ಕಾರ ಇರ್ಬೋದು, ವಿರೋಧ ಪಕ್ಷದವರು ಇರ್ಬೋದು, ಅವ್ರನ್ನು ರೈತರನ್ನ ಕರ್ಕೊಂಡು ಕುತ್ಕೊಂಡು ಯಾಕೆ ಒಂದು ಈ ನಿಟ್ಟಿನಲ್ಲಿ ಪ್ರಯತ್ನ ಹಾಕಬಾರ್ದು? ಒಂದೇನು ಅಂದ್ರೆ, ಒಂದು ಟೌನ್ಶಿಪ್ ಅನ್ನ ಮಾಡ್ತೀನಿ ಅಂತ ನೋಟಿಫಿಕೇಶನ್ ಹೊರಡಿಸಿದಾಗ ರೈತರಿಗೆ ನಿಮ್ಗೆ ಏನಾದ್ರು ಅಹವಾಲ್ ಇದ್ರೆ ನೀವು ಅದಕ್ಕೆ ಬರ್ಬೋದಪ್ಪ, ಕೊಡ್ಬೋದು, ಅಥವಾ GBDA ಏನು ಆಫೀಸ್ ಇದೆ ಅಲ್ಲಿ ಬರ್ಬೋದು ಅಂತ ಹೇಳಲಾಗಿತ್ತು. ಆದ್ರೆ ಇವತ್ತು ಏನು ಹೋರಾಟ ಮಾಡ್ತಿಲ್ಲ ರೈತರು, ಅವ್ರು ಹೋಗಿರ್ಲಿಲ್ಲ. ಯಾರು ಭೂಮಿ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಿದ್ದಾರಲ್ಲ ಅವ್ರನ್ನ ಕರೆದಾಗ ಅವರು ಹೋಗಿರ್ಲಿಲ್ಲ. ಅದು ಒಂದು ರೀತಿಯಲ್ಲಿ ತಪ್ಪೆ. ಅವತ್ತಿಗೆ ಹೋಗಿ ಅವ್ರು ಹೇಳ್ಬೇಕಿತ್ತು ಅಧಿಕೃತವಾಗಿ, ಇಲ್ಲಪ್ಪ ನಾವು ಕೊಡೋದಿಲ್ಲ ಅಂತೇಳಿ. ಬಟ್ ಇವ್ರು ಹೋಗಿರ್ಲಿಲ್ಲ, ಅದು ಕೂಡ ಒಂದು ತಪ್ಪೆ. ನಾನು ನೋಡಿದಾಗ, ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ನನಗನ್ಸಿದ್ದು. ಇನ್ನು ಎರಡನೇ ವಿಚಾರ, ಇದೇ DK ಶಿವಕುಮಾರ್ ಹೇಳ್ತಾರೆ ಯಾರಾದ್ರೂ 5 ಜನ ಬನ್ನಿ ವಿಧಾನಸೌಧದಲ್ಲಿ ಮಾತಾಡೋಣ ಅಂತ. ಆದ್ರೆ ಇದೇ ಕುಮಾರಸ್ವಾಮಿ ಹೇಳ್ತಾರೆ, ಇಲ್ಲ ನಾನು ಬೈರ್ಮಂಗ್ಲದಲ್ಲೇ ಇರ್ತೀನಿ, ಅಲ್ಲೊಂದು ಕುರ್ಚಿ ಹಾಕಿಸ್ಬಿಟ್ಟು ಸಂಜೆ 4 ಗಂಟೆವರೆಗೂ ಇರ್ತೀನಿ, 3 ಗಂಟೆವರೆಗೂ ಇರ್ತೀನಿ, ನೀವು ಬನ್ನಿ ಅಂತ ಹೇಳ್ತಾರೆ. ಇವರಿಬ್ಬರು ರಾಜಕೀಯ ಮಾಡ್ಕೊಳ್ತಿದ್ರು ಹೊರತು ಅದಕ್ಕೊಂದು ಕಾಂಕ್ರೀಟ್ ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ಪ್ರಯತ್ನ ಪಟ್ಟೇ ಇಲ್ಲ. ನಾನು ಇನ್ನೊಂದು ಅನ್ಸೋದೇನು ಅಂದ್ರೆ, 70 ರಿಂದ 80% ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಇವತ್ತಿಗೆ ಭಾರತದಲ್ಲಿ 144 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂತ ದೇಶ. ಹಾಗೆ ಭಾರತ ದೇಶದಲ್ಲಿ ಇವತ್ತಿಗೆ ಯಾಕಂದ್ರೆ ಕಳೆದ ಸೆನ್ಸಸ್ ರಿಪೋರ್ಟ್ ನೋಡಿದಾಗ 2011 ಸೆನ್ಸಸ್ ರಿಪೋರ್ಟ್ ನೋಡಿದಾಗ 121 ಕೋಟಿ ಪಾಪ್ಯುಲೇಷನ್ ಇರುವಂತದ್ದು. 121 ಕೋಟಿ ಜನ ಇದಾರೆ ಅಂತೇಳಿ ಮನೆಗೆ ಹೋಗಿ, ಡೋರ್ ಟು ಡೋರ್ ಹೋಗಿ ಅಲ್ಲಿಗೆ ಎನ್ಯುಮರೇಷನ್ ಮಾಡಿ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರಲ್ಲ. ಬರೀ 11 ಹಳ್ಳಿಗಳಲ್ಲಿ ಬರೀ 8 ರಿಂದ 8,500 ಏನ್ ಟೋಟಲ್ ಜನ ಇದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಪಾಣಿ ತಗೊಂಬರ್ರಪ್ಪ, ಒಂದು ಆಫೀಸ್ ಮಾಡಿ,
ವೋಟಿಂಗ್ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಮಾಡಿ. ಎಲ್ರನ್ನೂ ಕರೀರಿ, ಪಾಣಿ ತಗೊಂಬನ್ನಿ, ಯಾರ ಹೆಸರಲ್ಲಿ ಭೂಮಿ ಇದೆ ಅವ್ರು ಬನ್ನಿ. ನಿಮಗೆ ಟೌನ್‌ಶಿಪ್ ಬೇಕಾ ಬೇಡವಾ? ಇದನ್ನ ಮಾಡದೆ ಏನು ದೊಡ್ಡ ವಿಷಯ ಅಲ್ಲ. ಇದನ್ನ ಮಾಡಿದ್ರೆ ಗೊತ್ತಾಗುತ್ತಲ್ಲ 70% 480 ದಿನ ಹೋರಾಟ ಮಾಡ್ಬೇಕಾ ಇದಕ್ಕೆ? 500 ದಿನಗಳ ಕಾಲ ಹೋರಾಟ ಮಾಡ್ಬೇಕಾ? ಒಂದ್ ಹತ್ರ ಕರ್ಸಿ, ಎಲ್ರು ಬರ್ತಾರೆ, ಪಾಣಿ ತಗೊಂಡ್ಬರ್ತಾರೆ. ಈಗ ಅವ್ರು ಹೇಳಿದ ತರ 80% ಜನಕ್ಕೂ ಕೂಡ ಏನೋ ಅಧಿಕ ಜನ ಏನಾದ್ರು ಭೂಮಿಯನ್ನ ಕೊಡ್ತೀವಿ ಅಂತ ಒಪ್ಕೊಂಡಂಗಿದ್ರೆ ನೀವು ಟೌನ್‌ಶಿಪ್ ಮಾಡಿ. ಅವಾಗೇನು 20% ಜನ ಇರ್ತಾರಲ್ಲ ಅವ್ರಿಗೇನು ಒಂದು ಪ್ಯಾಕೇಜ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಅಥವಾ 80% ಜನ ವಿರೋಧ ಮಾಡ್ತಿದಾರಾ? ಅದನ್ನ ಕೈ ಬಿಡಿ. ಇಷ್ಟು ಮಾಡ್ಲಿಕ್ಕೆ ಆಗ್ತಿಲ್ಲ. ಇದು ಆಕ್ಚುಲಿ ರಿಯಲ್ ಸೊಲ್ಯೂಷನ್ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರ ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಇವರಿಬ್ರು ಎಲ್ಲೆಲ್ಲೋ ಕುತ್ಕೊಂಡ್ಬಿಟ್ಟು ನೀನ್ ಇಲ್ಲಿಗೆ ಬಾ ಅಥವಾ ನೀನ್ ಇಲ್ಲಿಗೆ ಬಾ ಅಂತ ಹೇಳಿ ಹೇಳ್ತಿದಾರೋ ಹೊರತು ಯಾವತ್ತಿಗೂ ಕೂಡ ರೈತರ ಸಮ್ಮುಖದಲ್ಲಿ ಇದನ್ನು ಬಗೆಹರಿಸಬೇಕು ಅಂತೇಳಿ ಇಲ್ಲಿವರೆಗೂ ಸರ್ಕಾರ ಅಥವಾ ವಿರೋಧ ಪಕ್ಷ ಅದು ಪ್ರಯತ್ನ ಪಟ್ಟಿಲ್ಲ. ರೈತರು ಈಗಾಗಲೇ ಬಡವರಾಗ್ಬಿಟ್ಟಿದ್ರು. ಆದ್ರೆ ಇವ್ರ ಕಷ್ಟಾರ್ಥದಲ್ಲಿ ಅವ್ರು ನೋಡಿದಾಗ ಪಾಪ ಅವ್ರ ಹಸುಗಳು ಇಟ್ಕೊಂಡಿರ್ತಾರೆ. ಇವತ್ತಿಗೆ ನೀವು ಯಾರಾದ್ರೂ ಹಸುವನ್ನ ಸಾಕುವಂತ ಫ್ಯಾಮಿಲಿನ ಮಾತಾಡಿಸಿ, ನೀವು ಯಾವುದೇ ಫಂಕ್ಷನ್ ಇರ್ಲಿ, ಅವ್ರು ಎಲ್ಲೇ ಹೋದ್ರು ಸಂಜೆ ಆಗಿದ ತಕ್ಷಣ 6 ಗಂಟೆಗೆ ಬಂದೇ ಬರ್ತಾರೆ ಮನೆಗೆ. ಹಾಲು ಕರಿಬೇಕು, ಅದನ್ನ ಹಾಕ್ಬೇಕು ಅಥವಾ ಅದಕ್ಕೆ ಬೇವು ಹಾಕ್ಬೇಕು, ಏನೋ ಒಂದು ಇದ್ದೇ ಇರುತ್ತೆ. ಸೊ ಈ ತರದ ರೈತರು ಬೆಳಿಗ್ಗೆ ಕೆಲಸ, ಮಧ್ಯಾಹ್ನ ಏನೋ ಸಂಜೆ ಕೆಲಸ, ಇದ್ರ ಮಧ್ಯದಲ್ಲಿ ಬೆಳಿಗ್ಗೆ 10:30 11 ಗಂಟೆಯಿಂದ ಸಂಜೆ 4 5 ಗಂಟೆವರೆಗೂ ಪ್ರತಿದಿನ ಹೋರಾಟ, 500 ದಿನಗಳ ಕಾಲ ಹೋರಾಟ ಮಾಡಬೇಕು ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಅದು ಸುಲಭ ಅಲ್ಲ. ನಮಗೆ ಯಾವ್ದೋ ಬಂದ್ರಪ್ಪ, ಒಂದಿನ ಬಂದ್ರು, 2 ದಿನ ಬಂದ್ರು, 3 ದಿನ ಬಂದ್ರು ಅಂದ್ರೆ ನಮ್ದೇ ಕೆಲಸ ಇರುತ್ತೆ ಅಂತ ಹೇಳಿ ಅನ್ಕೊಂಡ್ ಕೂರುವಂತದ್ದು. ಆದ್ರೂ ಅವರು 480 490 ದಿನಗಳಿಂದ ಅಷ್ಟೆಲ್ಲ ಕೆಲಸ ಇದ್ರು ಕೂಡ ಅದನ್ನ ಬಿಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ಇನ್ನೊಂದಿಷ್ಟು ಜನ ಬಂದು ರಾತ್ರಿ ಹೊತ್ತು ಕೂತು ಕೂಡ ಹೋರಾಟ ಮಾಡುವಂತದ್ದು. ಇದು ಮಾಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಇದಕ್ಕೆ ರೈತರನ್ನ ನಾವು ಒಳ್ಳೆಯ ಸ್ಥಳಗಳಲ್ಲಿ ನೋಡ್ಬೇಕು ಹೊರತು ಈ ತರ ರೋಡ್ ಅಲ್ಲಿ ಕೂತು ಹೋರಾಟ ಮಾಡುವಂತ ಸ್ಥಿತಿಗೆ ಅವ್ರನ್ನ ತರಬಾರ್ದು. ಇದೇ ನಿಟ್ಟಿನಲ್ಲಿ ಸಿಎಂ ಅವರು ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಇದಕ್ಕಾಗಿ ಒಂದು ಸಮಿತಿ ರಚನೆ ಮಾಡ್ತೀನಿ. ಆ ಸಮಿತಿ ರಚನೆ ಮಾಡ್ಬಿಟ್ಟು ಅದರ ರಿಪೋರ್ಟ್ ಬೇಸಿಸ್ ಮೇಲೆ ಇದೊಂದು ಡಿಸಿಷನ್ ತಗೊಳ್ಳಕ್ಕಾಗತ್ತೆ. ಅದು ಅಲ್ಲದೆ ನಾವು ಯಾವುದೇ ರೈತರಿಂದ ಬಲವಂತವಾಗಿ ಅವರ ಭೂಮಿಯನ್ನ ಕಿತ್ಕೊಳ್ಳಲ್ಲ ಅಂತ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇವೆಲ್ಲ ಇಷ್ಟಪಡ್ತೀರಾ? ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್‌ಗಳು ಯಾವುದೇ ಸರ್ಕಾರ ಬರಲಿ, ಯಾವುದೇ ಗಲಾಟೆ ಆಗಲಿ, ಯಾವುದೇ ಹೋರಾಟ ಆಗಲಿ, ಯಾವುದೇ ಪ್ರತಿಭಟನೆ ಆಗಲಿ, ಆಗ ಬರುವಂತದ್ದು ಫಸ್ಟು ಇಲ್ಲ ಒಬ್ಬ ಅಧಿಕಾರಿ ನೇಮಕ ಮಾಡ್ತೀನಿ, ಇಲ್ಲ ಒಂದು ಕಮಿಷನ್ ನೇಮಕ ಮಾಡ್ತೀನಿ, ಒಂದು ಕಮಿಟಿ ನೇಮಕ ಮಾಡ್ತೀನಿ. ಇದನ್ನ ಕೇಳಿ ಕೇಳಿ ಸಾಕಾಯ್ತು. ಆ ಕಮಿಟಿ ನೇಮಕ ಮಾಡ್ಲಿಕ್ಕೆ 2 ರಿಂದ 3 ತಿಂಗಳು ಟೈಮ್ ಬೇಕು. ಅದೊಂದು ಕಮಿಟಿ ನೇಮಕ ಮಾಡ್ಲಿಕ್ಕೆ 2 ರಿಂದ 3 ತಿಂಗಳು ಬೇಕಾ? ಅವ್ರಿಗೆ ಬೇಕು ಅಂದ್ರೆ ರಾತ್ರೋರಾತ್ರಿ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಮಲ್ಕೊಂಡಿರೋ ಜಡ್ಜ್ 3:30 4 ಗಂಟೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮನೆ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ಮನೆಗೆ ಹೋಗಿ ಇವ್ರಿಗೆ ಬೇಕಾಗಿರುವ ರೀತಿಯಲ್ಲಿ ಜಡ್ಜ್ಮೆಂಟ್ ತರಲಿಕ್ಕಾಗುತ್ತೆ. ಒಂದು ಕಮಿಟಿ ರಚನೆ ಮಾಡೋದಕ್ಕೆ ಇವ್ರಿಗೆ 3 ತಿಂಗಳು ಬೇಕಾ? ಅಂಡ್ ಈ ಕಮಿಟಿ ರಚನೆ ಆಗಿದ್ದು ರಾಜಕೀಯ ವಲಯದಲ್ಲಿ ಇವತ್ತಿಗೆ ಆಗ್ತಿರುವಂತ ಚರ್ಚೆ ಏನು ಅಂದ್ರೆ ಕೊನೆಯದಾಗಿ ಯಾರು ವಿಧಿ ಇಲ್ಲದೆ ದೇವೇಗೌಡರು ಇದಕ್ಕೆ ಎಂಟ್ರಿ ಆಗ್ತಿದ್ರಪ್ಪ, ಆ ಕಾರಣಕ್ಕೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳಿಬಿಡುತ್ತೆ. ದೇವೇಗೌಡರು ಹೋರಾಟ ಮಾಡಿದ ತಕ್ಷಣ ಆಗುತ್ತೆ ಆಗಲ್ಲ ಆ ಚರ್ಚೆ ಬೇರೆ. ಆದ್ರೆ ದೇವೇಗೌಡರು ಯಾವಾಗ ಈ ರೀತಿ ನಾನು ಅಕಾಲಿ ಕಿಳಿತೀನಿ ನೇರವಾಗಿ, ನಾನು ಗಾಂಧಿ ಪ್ರತಿಮೆ ಎದುರು ಕೂತು ಹೋರಾಟ ಮಾಡ್ತೀನಿ ಅಂತ ಬಂದಾಗ ಒಬ್ಬ ಮಾಜಿ ಪ್ರಧಾನಮಂತ್ರಿ 90 ವರ್ಷಗಳಿಗೂ ಅಧಿಕ ವಯಸ್ಸಾಗಿರುವಂತ ವ್ಯಕ್ತಿ ಅಥವಾ ಇವತ್ತಿಗೂ ಕೂಡ ಒಕ್ಕಲಿಗ ಸಮುದಾಯ ಅಂತ ಬಂದಾಗ ಅವರ ಪರಮೋಚ್ಚ ನಾಯಕ ರಾಜಕೀಯವಾಗಿ ಇವತ್ತಿಗಿರುವಂತ ದೇವೇಗೌಡರು ಅವ್ರು ಬಂದಾಗ ಡೆಫಿನೆಟ್ಲಿ ಅಲ್ಲಿ ಒಂದಿಷ್ಟು ರಾಜಕೀಯ ತಲ್ಲಣ ಆದೇ ಆಗುತ್ತೆ. ಆ ಕಾರಣಕ್ಕೆ ಅವ್ರನ್ನ ಮನವೊಲಿಸಲಿಕ್ಕೆ ಈ ರೀತಿ ಡಿ ಕೆ ಶಿವಕುಮಾರ್ ಒಂದು ಕಮಿಟಿಯನ್ನ ನೇಮಕ ಮಾಡ್ತೀನಿ ಅಂತ ಹೇಳಿರ್ಬೋದು. ಅದು ರಾಜಕೀಯ ವಲಯದಲ್ಲಿ ಆಗ್ತಿರುವಂತ ಚರ್ಚೆ. ಇದೇ ಎರಡನೇ ವಿಚಾರ. ಇದೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಯಾವಾಗ ಮುಖ್ಯಮಂತ್ರಿ ಆಗಿದ್ರಲ್ಲ ಆಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು. ಆಗ ಕೂಡ ಅಲ್ಲಿರುವಂತ ರೈತರು ಅವ್ರನ್ನ ಕೇಳ್ಕೊಂಡು ಹೋಗ್ತಾರೆ, ಏನಾದ್ರು ಒಂದು ಪರಿಹಾರ ಕೊಡಿ, ಇದನ್ನ ಭೂಸ್ವಾಧೀನ ಕೈ ಬಿಡಿ ಅಂತ. ಆಗ ಇದೇ ಡಿ ಕೆ ಶಿವಕುಮಾರ್ ಹೇಳಿದ್ರು, ಒಬ್ಬ ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡ್ತೀನಿ. ಆ ಐಎಎಸ್ ಅಧಿಕಾರಿ ಬಂದು ಅಲ್ಲಿರುವಂತ ವಸ್ತುಸ್ಥಿತಿ ಏನಿದೆ ಅದೆಲ್ಲದ್ರ ಬಗ್ಗೆ ತಿಳ್ಕೊಂಡು ಒಂದು ವರದಿಯನ್ನ ಕೊಡ್ತಾರೆ ಅಂತ. ಅದನ್ನ ಹೇಳಿ 1 ವರ್ಷ ಆಗ್ತಾ ಬಂತು. ಆದ್ರೆ ಇವತ್ತಿಗೂ ಕೂಡ ಯಾವುದೇ ಐಎಎಸ್ ಅಧಿಕಾರಿನ ನೇಮಕ ಮಾಡಿಲ್ಲ. ಇದೆಲ್ಲ ಜಸ್ಟ್ ಬೋಗಸ್ ಅಷ್ಟೇ. ಆ ಟೈಮಲ್ಲಿ ಏನೋ ಒಂದು ಕಳಿಸ್ಬೇಕು ಅಥವಾ ಸಮಾಧಾನ ಮಾಡಬೇಕು. ಆ ಕಾರಣಕ್ಕೆ ಇದೆಲ್ಲ ಒಂದು ಡಿಲೇ ಟ್ಯಾಕ್ಟಿಕ್ಸ್ ಏನು ಹೇಳ್ತೀವಲ್ಲ ಅದನ್ನ ಮಾಡ್ತಿರುವಂತದ್ದು ಅಷ್ಟೇ. ಅಲ್ಲಿರೋ ಅಷ್ಟು ಜಾಗ ಅವ್ರದೇ ತವರೂರು, ಅವ್ರದೇ ತವರು ಜಿಲ್ಲೆ, ಬೇರೆ ಯಾರ್ದು ಜಿಲ್ಲೆ ಅಲ್ಲ. ಅವರೇ ನೋಡದೇ ಇರುವಂತದ್ದೇನಲ್ಲ. ಅಂಡ್ ಇವತ್ತಿಗೆ 6.5 ಲಕ್ಷಕ್ಕೂ ಅಧಿಕ ಲೀಟರ್ನ ಹಾಲನ್ನ ಕರೆದು ಹಾಕುವಂಥದ್ದು. ಇವತ್ತಿಗೆ ದೌರ್ಭಾಗ್ಯ ಏನು ಅಂದ್ರೆ ಇದೇ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಇವತ್ತಿಗೆ ಬೊಮ್ಮನ ಅಧ್ಯಕ್ಷರಾಗಿರುವಂಥದ್ದು. ಅಲ್ಲೆಲ್ಲ ಕನಕಪುರದ ಮೇಲೆ ಹೋಗೋ ಬದಲು ಒಂದು ದಿನ ಬಂದು ನೋಡಿದ್ರೆ ಅಲ್ಲಿರೋ ಜಾಗನೆಲ್ಲ ನೋಡಬೇಕು ಅನ್ನೋದಾದ್ರೆ 2 ದಿನ 3 ದಿನದಲ್ಲಿ ಇರೋದನ್ನ ನೋಡ್ಬೋದು. ಅದಕ್ಕೆ ಯಾರೋ ಐಎಎಸ್ ಅಧಿಕಾರಿ ಕಮಿಟಿ ಬೇಕಿಲ್ಲ. ಡಿ ಕೆ ಶಿವಕುಮಾರ್ ಬಂದು 2 ದಿನ ನಿಂತ್ಕೊಂಡು ನೋಡ್ಲಿ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕೃಷಿ ಮಾಡ್ತಿದ್ರ ಇಲ್ವಾ. ರಾತ್ರಿ ತಂದು ತೆಂಗಿನ ಮರ ನೆಡೋದಕ್ಕಾಗಲ್ಲ, ರಾತ್ರಿ ತಂದು ಅಡಿಕೆ ಮರ ನೆಡೋದಕ್ಕಾಗಲ್ಲ, ಅಥವಾ ರಾತ್ರಿ 1000 ರಸಗಳನ್ನ ತಂದು ಏನು ಅಲ್ಲಿ ಉಳಿಸ್ಕೊಳ್ಳಿಕ್ಕಾಗಲ್ಲ. ಅಟ್ಲೀಸ್ಟ್ ಬಂದು ಒಂದು ದಿನ ನೋಡಿದ್ರೆ ಅವಾಗ ಅರ್ಥ ಆಗುತ್ತೆ. ಇನ್ನೊಂದೇನು ಅಂದ್ರೆ ರಾಜಕಾರಣ ಹೆಂಗೆ ಅಂದ್ರೆ ಇದೇ ಕಾಂಗ್ರೆಸ್ಸಿಗರು ಹೇಳ್ತಾರೆ, ಯಾರು ನರೇಂದ್ರ ಮೋದಿ ಮಣಿಪುರ್ಗೆ ಹೋಗಿಲ್ಲ, ನರೇಂದ್ರ ಮೋದಿ ಮಣಿಪುರ್ಗೆ ಹೋಗಿಲ್ಲ, ದೆಹಲಿಯಲ್ಲಿರುವಂತ ನರೇಂದ್ರ ಮೋದಿಗೆ ಮಣಿಪುರ್ಗೆ ಹೋಗಿ ಅಂತ ಹೇಳಿ ಇವರು ಕತೆ ಹೇಳ್ತಾರಲ್ಲ. ಇಲ್ಲೇ ಇರುವಂತ ಡಿ ಕೆ ಶಿವಕುಮಾರ್ ಅವರ ತವರು ಜಿಲ್ಲೆ, ಅವರ ತವರು ಊರು ಬೆಂಗಳೂರಿಂದ 30-35 ಕಿಲೋಮೀಟರ್ ದೂರದಲ್ಲಿರುವಂತ ಬೈರ್ಮಂಗ್ಲ ಕ್ರಾಸಿಗೆ ಬರ್ಲಿಕ್ಕಾಗಲ್ವಾ, ಬಿಡದಿಗೆ ಬರೋದಕ್ಕಾಗಲ್ವಾ? ಬರ್ಬೋದು. ಆದ್ರೆ ಇದೇ ವಿಷಯವಾಗಿ ಯಾಕೆ ಜೆಡಿಎಸ್ ಅವ್ರು ಇರ್ಬೋದು, ಬಿಜೆಪಿ ಅವ್ರು ಇರ್ಬೋದು, ಅವ್ರ ಮೇಲೆ ಒತ್ತಡ ಹೇರ್ತಾ ಇಲ್ಲ? ಅಲ್ಲ, ಒಂದೇನು ಅಂದ್ರೆ ಎಲ್ರು ಬಿಜೆಪಿ ಸೈಡ್ಗೆ ಇಟ್ಬಿಡಿ. ಇವತ್ತಿಗೆ ಅಪೋಸಿಷನ್ ಪಾರ್ಟಿನೇ ಇಲ್ಲದಿರುವಂತ ರಾಜ್ಯ ಯಾವ್ದು ಅಂತ ಕೇಳಿದ್ರೆ ಕರ್ನಾಟಕ. ಅವ್ರು ಇದಾರೋ ಇಲ್ವೋ ಅವ್ರಿಗೆ ಗೊತ್ತಾಗ್ಬೇಕು, ಅವ್ರನ್ನೇ ಹೋಗಿ ಕೇಳ್ಕೊಳ್ಬೇಕು ಅದನ್ನ. ಇನ್ನು ಎರಡನೇ ವಿಚಾರ, ಒತ್ತಡ ಆಗ್ತಿಲ್ಲ ಅಂತಲ್ಲ, ಒತ್ತಡ ಆಗ್ತಿದ್ದಾರೆ. ಆದ್ರೆ ಇಲ್ಲಿ ಬೇಕಾಗಿರೋದೇನು ಅಂದ್ರೆ
ಎಲ್ಲರೂ ಸಿಂಗಲ್ ಆಗಿ ಬಂದು ಒತ್ತಡ ಹಾಕೋದು ಬೇರೆ, ಎಲ್ಲರೂ ಜೊತೆಗೂಡಿ ಒತ್ತಡ ಹಾಕುವಂಥದ್ದು ಬೇರೆ. ಎಲ್ಲರೂ ಜೊತೆಗೂಡಿ ಒತ್ತಡ ಹಾಕಿದ್ರೆ ಅಥವಾ ಎಲ್ಲ ರೈತರು ದಾರಿಯಲ್ಲಿ ನಿಂತು ಅಥವಾ ಬೀದಿಯಲ್ಲಿ ನಿಂತು ಒಂದು ದಿನ ಏನು ಪ್ರತಿಭಟನೆ ಮಾಡಿ ಕರೆ ಕೊಟ್ಟು ರೋಡನ್ನ ಬ್ಲಾಕ್ ಮಾಡೋದು ಏನೋ ಒಂದು ಆಗಿರ್ಲಿ, ಬರೀ ರೋಡ್ ಬ್ಲಾಕ್ ಮಾಡೋದೇ ಒಂದೇ ಅಲ್ಲ, ಏನೇ ಆಗಿರ್ಲಿ ಒಂದೇ ಒಂದು ದಿನ ಇರೋ ಎಲ್ಲ ರೈತರು ಇಳಿದ್ರೆ ಸಾಕು ರೋಡಿಗೆ, ಆಗದು ಬುದ್ಧಿ ಕಲ್ತ್ಕೊಳ್ತಾರೆ. ಅಂಡ್ ರಾಜಕೀಯ ಏನು ಪಕ್ಷಗಳು ಒಂದಾಗಬೇಕು, ವಿರೋಧ ಪಕ್ಷಗಳು ಈ ಒಂದು ವಿಚಾರಕ್ಕೆ. ಅಂಡ್ ಇನ್ನೊಂದೇನು, ರೈತ ಸಂಘಟನೆಗಳು ಇವತ್ತಿಗೇನು ಅರ್ಧ ಹಂಚೋಗಿದೆ ಅಂತ ಹೇಳಿದ್ನಲ್ಲ, ಆ ಎಲ್ಲ ರೈತ ಸಂಘಟನೆಗಳು ಒಗ್ಗೂಡಿ ಹೋರಾಟ ಮಾಡಿದ್ರೆ ಇದೇನು ದೊಡ್ಡ ವಿಷಯ ಅಲ್ಲ. ಸೊ ಯಾವುದೇ ಒಂದು ಸಿಟಿ ಅಥವಾ ಅದರಲ್ಲೂ ಗ್ಲೋಬಲ್ ಸಿಟಿ ಡೆವಲಪ್ ಆಗ್ತಾ ಇರುವಾಗ ಅದ್ರ ಸುತ್ತಮುತ್ತ ಇರುವಂತಹ ಸ್ಥಳಗಳು ಡೆವಲಪ್ ಆಗೋದು ಸರ್ವೇ ಸಾಮಾನ್ಯ ಅಲ್ವಾ? ಸೊ ಅದೇ ಥರದಲ್ಲಿ ದೇವನಹಳ್ಳಿಗೆ ಅದ್ರದ್ದೇ ಆದಂಥ ಒಂದು ಪ್ಲಾನ್ ಇತ್ತು. ಸೊ ಇವಾಗ ಬಿಡದಿಗೆ ಅದ್ರದ್ದೇ ಆದಂಥ ಪ್ಲಾನ್ ಇದೆ, ಸರ್ಜಾಪುರ ಅಲ್ಲೇ ಅದ್ರದ್ದೇ ಆದಂಥ ಪ್ಲಾನ್ ಇದೆ. ಈ ಥರದ ಡೆವಲಪ್ಮೆಂಟ್ ಆಗಬೇಕು ಅಂದರೆ ವಾಟ್ ಇಸ್ ದ ಸೊಲ್ಯೂಷನ್? ಒಂದೇನು ಅಂದ್ರೆ, ಈಗ ಬಿಡದಿಗೆ ಹೋಗಿದ್ದು, ದೇವನಹಳ್ಳಿಗೆ ಹೋಗಿದ್ದು, ಸರ್ಜಾಪುರಕ್ಕೆ ಹೋಗಿದ್ದು, ಹೊಸಕೋಟೆಗೆ ಹೋಗಿದ್ದು ಏನಕ್ಕೆ? ಬೆಂಗಳೂರು ಡೆವಲಪ್ ಆಯ್ತು ಆ ಕಾರಣಕ್ಕೆ ಹೋದ್ರು. ಅಂದ್ರೆ ಸ್ಯಾಟಲೈಟ್ ಟೌನ್ ಅಂತ ಬಂದಾಗ ಅದ್ರ ಇಮಿಡಿಯೇಟ್ ಟೌನ್ಗಳು ಯಾವ್ದಿರುತ್ತೆ ಅದನ್ನ ಡೆವಲಪ್ ಮಾಡುವಂಥದ್ದು. ಓಕೆ, ನಾಳೆ ಬಿಡದಿರು ಕಂಪ್ಲೀಟ್ ಆಗಿ ಡೆವಲಪ್ ಆಯ್ತು, ಅಲ್ಲೇನು ಕೃಷಿ ಭೂಮಿ ಇಲ್ಲ. ಸರ್ಜಾಪುರನು ಕಂಪ್ಲೀಟ್ ಆಗಿ ಡೆವಲಪ್ ಆಯ್ತು, ಅಲ್ಲ ಈಗಲೇ ಕಂಪ್ಲೀಟ್ ಆಗಿದೆ, ಅಲ್ಲಿ ಉಳ್ಕೊಂಡಿರೋದೇ 1,000 ಎಕರೆ, ಒಂದು 2,000 ಎಕರೆ ಉಳ್ಕೊಂಡಿರ್ಬೋದು ಅಷ್ಟೇ. ಮಿಕ್ಕಿದೆಲ್ಲ ಆಲ್ರೆಡಿ ಗೌರ್ಮೆಂಟ್ ತೆಗೆದುಕೊಂಡಿರುವಂಥದ್ದು. ಅಥವಾ ದೊಡ್ಡ ದೊಡ್ಡ ಏನು ಸೂರ್ಯ ಸಿಟಿಯನ್ನ, ಈ ರೀತಿ ದೊಡ್ಡ ದೊಡ್ಡ ಟೌನ್ಶಿಪ್ ಅನ್ನ ಅಥವಾ ಬೇರೆ ಬೇರೆ ಪ್ರಾಜೆಕ್ಟ್, ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನ ಮಾಡಿರುವಂಥದ್ದು. ನಾಳೆ ಇದು ಆಯ್ತು, ಆಮೇಲೆ ಏನ್ ಮಾಡ್ತೀರಿ? ಅದನ್ನ ದಾಟ್ಕೊಂಡು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀರಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ಅದನ್ನ ದಾಟ್ಕೊಂಡು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀರಿ. ಉತ್ತರ ಕರ್ನಾಟಕ ಇಲ್ವಾ? ಕರಾವಳಿ ಕರ್ನಾಟಕ ಇಲ್ವಾ? ನೀವು ಉತ್ತರ ಕರ್ನಾಟಕಕ್ಕೆ ಹೋಗೋದು ಯಾವಾಗ? ಇಲ್ಲಿ ಬೆಂಗಳೂರು ಡೆವಲಪ್ ಆಗ್ತಿದೆ ಅಂತ ಪಕ್ಕದಲ್ಲಿ, ಆ ಪಕ್ಕದ ಡೆವಲಪ್ ಆಗ್ತಿದೆ ಅಂತ ಅದ್ರ ಪಕ್ಕದಲ್ಲಿ. ಈಗ ಅದೇ ರೀತಿ ಆಗ್ತಾ ಹೋದ್ರೆ ಇನ್ನೇನಾದ್ರೂ ನೀವು ಏನು ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು ಅಂತ ಬಂದಾಗ ಇನ್ನೂ ಏನಿಲ್ಲ ಅಂದ್ರೆ 300-400 ವರ್ಷಗಳ ಕಾಲ ಬೇಕು. ಇವತ್ತಿಗೆನೆ ಏನು ಉತ್ತರ ಕರ್ನಾಟಕ ಅಂತ ಬಂದಾಗ ಪ್ರತಿಯೊಂದು ಸೋಷಿಯಲ್ ಇಂಡಿಕೇಟರ್ ಅಲ್ಲಿ ಕೊನೆಯ ಸ್ಥಾನದಲ್ಲಿ ಇರುವಂತದ್ದು ಯಾವುದು ಅಂದ್ರೆ ಉತ್ತರ ಕರ್ನಾಟಕ. ಆಗಾಗ ನಾವು ಹೇಳ್ತಿರ್ತೀವಿ, ಯಾರಾದ್ರೂ ನಾನೇ ಹೇಳ್ತೀನಿ, ಯಾಕಂದ್ರೆ ಉತ್ತರ ಕರ್ನಾಟಕದ ವ್ಯಕ್ತಿ ನಮಗೆ ಪ್ರತ್ಯೇಕ ಕರ್ನಾಟಕ ಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಕರ್ನಾಟಕ ಅಂತ ಬೇಕು ಅಂದಾಗ ಹಂಗೆಲ್ಲ ಕೇಳ್ಬೇಡ್ರಪ್ಪ. ನಾವು ಅಖಂಡ ಕರ್ನಾಟಕ ಉಳ್ಕೊಂಡ್ರೆ ಮಾತ್ರ ಏನಾಗ್ತೀವಿ ನಾವು, ಒಂದು ಹೆಸರು ಬಂತದ್ದು. ಇವತ್ತಿಗೆ ಏನಾಯ್ತು? ಅಖಂಡ ಆಂಧ್ರ ಇತ್ತು. ಅಖಂಡ ಆಂಧ್ರ ಇರಬೇಕಾದ್ರೆ ರಾಜಕೀಯವಾಗಿ ಅಥವಾ ಪ್ರತಿಯೊಂದು ವಿಚಾರದಲ್ಲಿ ಆಂಧ್ರಗೆ ಹೆಚ್ಚು ಆದ್ಯತೆಯನ್ನು ಕೊಡ್ಲಾಗ್ತಿತ್ತು. ಯಾವಾಗ ಆಂಧ್ರ 2014ರಲ್ಲಿ ಆಂಧ್ರ ಮತ್ತು ತೆಲಂಗಾಣದ ಡಿವೈಡ್ ಆಯ್ತು, ಈ ಕಡೆ ಅವರು ಇಲ್ಲ, ಈ ಕಡೆ ಇವರು ಇಲ್ಲ. ಆ ರೀತಿ ಆಗಿದೆ. ಆ ರೀತಿ ಕರ್ನಾಟಕ ಆಗೋದು ಬೇಡ. ಆ ರೀತಿ ಕರ್ನಾಟಕ ಆಗೋದು ಬೇಡ ಅನ್ನೋದಾದ್ರೆ ಉತ್ತರ ಕರ್ನಾಟಕಕ್ಕೆ ಏನು ಸಿಗ್ಬೇಕೋ ಅದು ಸಿಗ್ಬೇಕು. ಏನಕ್ಕೆ ಅಂದ್ರೆ ಉತ್ತರ ಕರ್ನಾಟಕದವರ ಬೇಡಿಕೆ ಕೂಡ ಕರೆಕ್ಟ್ ಆಗಿದೆ. ನೀವೆಲ್ಲ ಅಲ್ಲೇ ಮಾಡ್ತಿದ್ರೆ ನಮ್ಮನ್ನು ಯಾವಾಗ ಅಭಿವೃದ್ಧಿ ಪಡಿಸ್ತೀರಿ? ಈಗ ಅವ್ರು ಕೇಳೋದೇನು ಸರ್ಕಾರಕ್ಕೆ, ಅದೇ ಯೋಜನೆ ತನ್ನಿ, ನಾವು ಕೊಡೋದಕ್ಕೆ ರೆಡಿ ಇದೀವಿ ಅಂತ ಕೇಳ್ತಾರಲ್ಲ, ತಗೊಂಡೋಗಿ ಸರ್ಕಾರಗಳು ಏನಂತ ಹೇಳುತ್ತೆ ಅಲ್ಲಿ ಮಾಡಿದ್ರೆ. ಈಗ ಉದಾಹರಣೆ, ಇಲ್ಲಿ 2 ಕೋಟಿ 2.25 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. SR ವ್ಯಾಲಿಗಿಂತ 3 ಪಟ್ಟು 4 ಪಟ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲೋಗಿ SR ವ್ಯಾಲ್ಯೂ 20 ಲಕ್ಷ ಇರುತ್ತಪ್ಪ, 10 ಲಕ್ಷ ಇರುತ್ತಪ್ಪ, ಕೊಡಿ. 50 ಲಕ್ಷಕ್ಕೆ 40 ಲಕ್ಷಕ್ಕೆ ಸಿಗುತ್ತಲ್ಲ ಒಂದು ಎಕರೆ. ಇಲ್ಲಿ ಯಾಕೆ 2.25 ಕೋಟಿ 3 ಕೋಟಿ ಕೊಟ್ಟು ಅಲ್ಲಿ ಏನು ಸರ್ವೆನ ಮಾಡ್ಲಿಕ್ಕೆ ಹೋದಾಗ ರೈತರು ಪರ್ಕೆಲ್ ಹೊಡೆಯೋದು, ಚಪ್ಪಲಿಯಲ್ಲಿ ಹೊಡೆಯೋದು, ಕಲ್ಲಲ್ಲಿ ಹೊಡೆಯೋದು, ಇದನ್ನೆಲ್ಲ ಬೇಡ. ಹೋಗಿ ಉತ್ತರ ಕರ್ನಾಟಕಕ್ಕೆ, ಅಲ್ಲಿ 8,000 ಏನು 10,000 ಎಕರೆ ಬೇಕಾದ್ರೂ ಕೊಡ್ತಾರೆ, ಮಾಡಿ ಅಲ್ಲಿ. ಸೊ ಅವ್ರೇನಂತ ಹೇಳ್ತಾರೆ, ಇಲ್ಲ ಅಲ್ಲಿ ಹೋದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಹೆಂಗ್ರಿ ಜಾಸ್ತಿ ಆಗುತ್ತೆ? 1947ರಲ್ಲಿ ಭಾರತ ಸ್ವಾತಂತ್ರ್ಯ ತೆಗೆದುಕೊಂಡಾಗ ಏನ್ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ, ಫಸ್ಟ್ ಏನು 5 ಇಯರ್ ಪ್ಲಾನ್ ಬಂತು. ಫಸ್ಟ್ 5 ಇಯರ್ ಪ್ಲಾನ್ ಬಂದಾಗ ಇದೇ ಬೆಂಗಳೂರಲ್ಲಿ ಏನಿತ್ತು ಅವತ್ತಿಗೆ? BL ತರಲಿಲ್ವಾ? ಇದೇ ಬೆಂಗಳೂರಲ್ಲಿ ಏನಿತ್ತು ಅವತ್ತಿಗೆ? HMD ತರಲಿಲ್ವಾ? ಅವತ್ತಿಗೆ ತರಬೇಕಾದ್ರೆ ಯಾವುದೇ ಆಗಿರ್ಲಿ, ಹೊಸ ತರಬೇಕಾದ್ರೆ ತೊಂದರೆ ಆದೇ ಆಗುತ್ತೆ. ಇಲ್ಲೇನು ತೊಂದರೆ ಅನುಭವಿಸ್ತಿದ್ರಲ್ಲ ಇಷ್ಟೇ ಟೈಮಲ್ಲಿ, ಏನು 500 ದಿನಗಳ ಕಾಲ ಹೋರಾಟ ಮಾಡ್ಬೇಕಾದ್ರೆ ನೀವೇನು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ? ಇದೇ 500 ದಿನ ಎಫರ್ಟ್ ಹಾಕಿದ್ರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಅಭಿವೃದ್ಧಿ ಆಗೋದು. ಅಲ್ಲಿ ಹೋಗಿ ನೀವು ಪ್ರತಿ ಬಾರಿ ಇದೇ ತರ ಇಲ್ಲೇ ನಮಗೆ ಸುಲಭ ಎಲ್ಲ ಬರುವಂತ ಎಲ್ಲ ಕಂಪ್ನಿಗಳು ಕೂಡ ಬೆಂಗಳೂರು ಸುತ್ತಮುತ್ತ ಬರುತ್ತೆ ಅನ್ನೋದಾದ್ರೆ ಉತ್ತರ ಕರ್ನಾಟಕಕ್ಕೆ ಹೋಗೋದು ಯಾವಾಗ? ಅವ್ರು ಹಿಂಗೆ ಇರ್ಬೇಕಾ? ಇವಾಗ ಹೋಗಿ ತನ್ನಿ, ನೀವು ಒಂದ್ ಹಾಕಿ. ಆ ಪ್ರಾಜೆಕ್ಟ್ ಡೆವಲಪ್ ಆಗ್ತಿದೆ ಅಂತ ಬಂದಾಗ ಡೆಫಿನೆಟ್ಲಿ ಅದ್ರ ಸುತ್ತ ಕೂಡ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದನ್ನ ಬಿಟ್ಟು ಇಲ್ಲೇ ಬೆಂಗಳೂರು ಸುತ್ತಮುತ್ತ ಮಾಡುವಂಥದ್ದು ಸರಿಯಲ್ಲ ಅಂತ ನನ್ಗೆ ಅನ್ಸುವಂಥದ್ದು. ಇನ್ನೊಂದೇನು ಅಂದ್ರೆ, ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ, ಗ್ರೀನ್ ಸಿಟಿ ಅಂತ ಹೇಳ್ತೀವಿ, ಅಥವಾ ಪಾರ್ಕ್ಗಳು ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿದ್ರೆ ಮರ ಬೆಳೆಸಿ ಅಂತಾರೆ, ಪಕ್ಕದಲ್ಲಿ ನೋಡಿದ್ರೆ ಅದೇ ಬೆಳೆದಿರುವಂತ ಮರನ ಕತ್ತರಿಸಿ ಅಂತ ಹೇಳ್ತಾರೆ. ಏನಿದೆ ಅದರಲ್ಲಿ ಅರ್ಥ? ಸೊ ಈಗ ನೀವು ಹೇಳ್ದಾಗೆ, ಸೊ ಇಲ್ಲಿ ಡೆವಲಪ್ಮೆಂಟ್ ಆಗಿರೋದು ಸಾಕು, ಸೊ ಇನ್ನ ಕರ್ನಾಟಕದ ವಿವಿಧ ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಮಾಡಿ ಅಂತ. ಸೊ ಈಗ ನಾನು ಇಲ್ಲಿ ಡೆವಲಪ್ಮೆಂಟ್ ಸಾಕು ಅಂತ ಏನಿಲ್ಲ. ಡೆವಲಪ್ಮೆಂಟ್ ಅಂದ್ರೆ ಬರೀ ಕಾಂಕ್ರೀಟ್ ಅನ್ನ ಹಾಕಿಸ್ಬಿಟ್ಟು ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಎಬ್ಬಿಸಿ ನಿಲ್ಲಿಸ್ಬಿಟ್ರೆ ಅದೇ ಡೆವಲಪ್ಮೆಂಟ್ ಅಲ್ಲ. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವೆಲ್ಲರೂ ಕೇಳ್ತೀವಿ. ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲಿ ಎಜುಕೇಶನ್ ಇರುತ್ತೆ, ಹೆಲ್ತ್ ಇರುತ್ತೆ, ಎನ್ವಿರಾನ್ಮೆಂಟ್ ಇರುತ್ತೆ, ಎಲ್ಲನೂ ಒಳಗೊಂಡಂತೆ ಮಾಡಬೇಕು. ನೀವು ಯಾವ್ದು ಮರಗಳನ್ನೇ ಬಿಡದೆ ಇರೋ ಕಡೆ ಎಲ್ಲ ಕತ್ತರಿಸಿ ಹಾಕಿದ್ರೆ ಇನ್ನೆಲ್ಲಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗುತ್ತೆ? ಡೆವಲಪ್ಮೆಂಟ್ ಅಲ್ಲಿ ಬೇರೆ ಬೇರೆ ಮೀನಿಂಗ್, ಯಾವ ಮೀನಿಂಗ್ ಅಲ್ಲಿ ಡೆವಲಪ್ಮೆಂಟ್ ಇದ್ರೆ ಒಳ್ಳೇದು, ಆ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಂಡು ಸರ್ಕಾರಗಳು ಕೆಲಸ ಮಾಡ್ಬೇಕಿರೋದು. ಈಗ ಮೊನ್ನೆ ಸರ್ಜಾಪುರಕ್ಕೆ ಹೋಗಿದ್ದೆ. ಸರ್ಜಾಪುರದಲ್ಲಿ ರೈತ ಸಂವಾದ ಮಾಡ್ಬೇಕಾದ್ರೆ ನನಗನ್ಸಿದ್ದೇನು ಅಂದ್ರೆ, ಸರ್ಜಾಪುರ 20 ವರ್ಷದಿಂದ ಒಳ್ಳೆ ಕಾಡ್ ರೀತಿಯಲ್ಲಿತ್ತು.
ಅಲ್ಲಿ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ ಯಾವ್ದೋ ಸಂಧಿಗೆ ಒಂದು ಚಿಕ್ಕ ಚಿಕ್ಕ ರೋಡ್ಗಳು ಇರ್ತೋ ಅದ್ರಲ್ಲಿ ಹೋಗ್ತಿದ್ದೆ ಅಂತ. ಈಗ ನೋಡಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅದನ್ನ ಹಳ್ಳಿ ಅಂದ್ರೆ ಅದು ಹಳ್ಳಿ ಅಂತ ಅನ್ಸದೇ ಇಲ್ಲ. ಯಾವ ಟೌನ್ ಯಾವ ತಾಲೂಕಿಗಿಂತ ಕಡಿಮೆ ಇಲ್ಲ, ಅದು ನೋಡಿದ್ರೆ ಹಳ್ಳಿ. ಆನೇಕಲ್ ತಾಲೂಕಲ್ಲಿ ಇರುವಂತ ಹಳ್ಳಿಗಳು ಇವತ್ತಿಗೆ ಬೇರೆ ಕಡೆ ಟೌನ್ಗಳು ಹಂಗಿಲ್ಲ. ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ಟೌನ್ಗಳು ನೋಡಿದ್ರೆ ಇದು ಯಾವ್ದು ಟೌನ್ ಅಲ್ಲ ಅಂತ ಅನ್ಕೊಳ್ತೀರಾ, ತಾಲೂಕಲ್ಲ ಅಂತ ಅನ್ಕೊಳ್ತೀರಾ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲ ಅಂತ ಅನ್ಕೊಳ್ತೀರಾ. ಇಲ್ಲಿ ನೋಡಿದ್ರೆ ಒಂದು ಹಳ್ಳಿ ಅದಕ್ಕಿಂತ ಚೆನ್ನಾಗಿ ಡೆವಲಪ್ ಆಗಿದೆ. ಇನ್ನು ಉಳ್ಕೊಂಡ್ರೆ ಅಲ್ಲಿ 1000 ಎಕರೆ ಅವ್ರು ಹೇಳ್ತಾರೆ ಲಂಗ್ಸ್ ಆಫ್ ಬೆಂಗಳೂರು, ಬೆಂಗಳೂರಿಗೆ ಲಂಗ್ಸ್ ಇದ್ದಂತೆ. ಅಲ್ಲೇನೋ ಒಂದಿಷ್ಟು ಒಳ್ಳೆ ಏನು ಈ ಗಾಳಿ ಬರ್ತಿರೋದಾದ್ರೆ ನಾವು ಕೊಡ್ತಿದ್ವಿ, ಅಟ್ಲೀಸ್ಟ್ ಇಷ್ಟಾದ್ರೂ ಉಳ್ಕೊಳ್ಳಿ ಬಿಡಿ. ನಿಮ್ಗೆ ಆಗ್ಬೇಕು ಅನ್ನೋದಾದ್ರೆ, ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದಾದ್ರೆ ಇರುವಂತ ಎಲ್ಲ ಮರಗಳನ್ನ ಕಡಿದು ಮಾಡ್ಬೇಕು ಅನ್ನೋದೇನಿಲ್ಲ. ಒಂದಿಷ್ಟು ಉಳಿಸಿದೀರಾ, ಎಲ್ಲ ಆಲ್ರೆಡಿ ಕಿತ್ಕೊಂಡಿದ್ರೆ ಒಂದಿಷ್ಟು ಉಳಿಸಿದೀರಾ, ಅದನ್ನು ಉಳಿಯೋದನ್ನ ಬಿಡದೆ ಇರೋದನ್ನ ಕಿತ್ಕೊಳ್ತೀವಿ ಅನ್ನೋದಾದ್ರೆ ಸೊ ಈ ಡೆವಲಪ್ಮೆಂಟ್ ಸಲುವಾಗಿ ಸೊ ನೀವು ಎಷ್ಟೇ ಚರ್ಚೆ ಮಾಡಿದ್ರು ಅದಕ್ಕೆ ಒಂದು ಸೊಲ್ಯೂಷನ್ ಸಿಗಲ್ಲ. ಸೊ ಉತ್ತರ ಕರ್ನಾಟಕ ಡೆವಲಪ್ ಆಗಬೇಕು ಅಂದ್ರೆ ಅಲ್ಲಿ ನಾವು ಆರಿಸಿ ಕಳಿಸಿರ್ತಕ್ಕಂತಹ ಏನು ಶಾಸಕರಿರ್ಬೋದು, ಸೊ ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಅವರು ಸತತವಾಗಿ ಅದ್ರ ಮೇಲೆ ಕಾರ್ಯ ನಿರ್ವಹಿಸಿದಾಗ ಮಾತ್ರ ಅದು ಸಾಧ್ಯ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಯಾಕೆ ಯಾರು ಒಂದು ಪ್ರಯತ್ನ ಮಾಡ್ತಾ ಇಲ್ಲ? ಅಲ್ಲ, ಒಂದೇನು ಅಂದ್ರೆ ಇವತ್ತಿಗೆ ಉತ್ತರ ಕರ್ನಾಟಕ ಅಂತ ಬಂದಾಗ ಕೇವಲ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬೇಕಾಗಿದೆ, ಅಷ್ಟಕ್ಕೆ ಬಳಸ್ಕೊಳ್ತಿದ್ದಾರೆ. ಅಂಡ್ ಇನ್ನೊಂದು, ಅಲ್ಲಿರುವಂತ ಜನರು ಮುಟ್ಟಾಳ್ರ ಗೊತ್ತಿಲ್ಲ ಅಥವಾ ರಾಜಕೀಯ ನಾಯಕರು ಮುಟ್ಟಾಳ್ರ ಗೊತ್ತಿಲ್ಲ. ಅವರು ಅವಾಗ ಪಾಪ ಅಲ್ಲಿರುವಂತ ಜನರಿಗೆ ನಾವು ಹೇಳಿ, ಈಗ ಉದಾಹರಣೆ ಹಳೆ ಮೈಸೂರು ಭಾಗ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಬಂದಾಗ ನೀವು ಕಲ್ಯಾಣ ಕರ್ನಾಟಕದವ್ರ ಅಭಿವೃದ್ಧಿ ಆಗಿಲ್ಲ ಅಂತ ನಾವು ಹೇಳೋದು ತಪ್ಪು. ಏನಕ್ಕೆ ಅಂದ್ರೆ ನಮ್ಮ ಹಳೆ ಮೈಸೂರು ಭಾಗ ಏನಿತ್ತು, ಇಲ್ಲಿ ಯಾರ ಆಳ್ವಿಕೆ ಇತ್ತು ಅಂದ್ರೆ ಮೈಸೂರು ಅರಸರ ಆಳ್ವಿಕೆ ಇತ್ತು. ಅದೇ ಕಲ್ಯಾಣ ಕರ್ನಾಟಕ ಬಂದಾಗ ನಿಜಾಮನ ಆಳ್ವಿಕೆ ಇತ್ತು. ಅಲ್ಲಿ ನಿಜಾಮನ ಆಳ್ವಿಕೆ ಯಾವಾಗಿತ್ತು, ಅವ್ನ ಪ್ರತಿಯೊಂದಕ್ಕೂ ಕೂಡ ಯಾರನ್ನ ವಂಚಿತರನ್ನಾಗಿ ಮಾಡ್ತಿದ್ದ ಅಂತ ಕೇಳಿದ್ರೆ ಕನ್ನಡ ಭಾಷಿಕನ ವಂಚಿತನಾಗಿ ಮಾಡ್ತಿದ್ದ. ಸೊ ಅವನ ಕಾಲದಿಂದ ಬಂದಿರುವಂತದ್ದು, ಸರಿನಾ? ಆದ್ರೆ ಹಳೆ ಮೈಸೂರು ಭಾಗ ಅಂತ ಬಂದಾಗ ಇಡೀ ಭಾರತದಲ್ಲೇ ಯಾವ್ದಾದ್ರು ಒಂದು ರಾಜ್ಯ ತುಂಬಾ ಸುಭಿಕ್ಷವಾಗಿತ್ತು ಅಂತ ಕೇಳಿದ್ರೆ ಅದು ಮೈಸೂರು ಕೂಡ ಒಂದು. ಅದರಲ್ಲೂ ಕೂಡ ರಾಜರ್ಷಿ ಅಂತ ಕರೆಸ್ಕೊಳ್ತಿದ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳ್ದಂತ ಭೂಭಾಗ ಇದು. ಸೊ ನಾವು ಅವತ್ತಿನಿಂದಲೂ ಕೂಡ ಡೆವಲಪ್ ಆಗಿ ಬಂದಿರುವಂತದ್ದು. ಆ ಕಾರಣಕ್ಕೆ ಅವತ್ತಿಂದಲೂ ಬಂದಿದೀವಿ, ಹಂಗಂತ ಡೆವಲಪ್ ಮಾಡಬೇಡಿ ಅಂತಲ್ಲ. ಇಲ್ಲಿ ಸಾಕು, ಯಾವ್ದು ಎಷ್ಟು ಬೇಕೋ ಅಷ್ಟೇ ಇದ್ರೆ ಓಕೆ. ನೀವು ನಾರ್ತ್ ಕರ್ನಾಟಕವನ್ನ ಅವತ್ತಿಗೆ ನೆಗ್ಲೆಕ್ಟ್ ಮಾಡ್ಲಾಗಿತ್ತಲ್ಲ, ಅಟ್ಲೀಸ್ಟ್ ಇವತ್ತಿಗಾದ್ರೂ ಒಂದಿಷ್ಟು ಅಲ್ಲಿ ಯಾವ್ದೋ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅನ್ನಿ. ಅಂಡ್ ಇನ್ನೊಂದು ರಾಜಕೀಯ ನಾಯಕರು ಅಂತ ಬಂದಾಗ ಅಲ್ಲಿ 7 ಬಾರಿ 8 ಬಾರಿ 9 ಬಾರಿ ಗೆದ್ದಿರುವಂತವ್ರು ಇದ್ದಾರೆ. ಅಂಡ್ ಅವತ್ತಿಗೆ ಇವತ್ತಿಗೆ ಹೋಲಿಕೆ ಮಾಡಿದ್ರೆ ಯಾವ್ದೋ ಒಂದೆರಡು ರೋಡ್ಗಳಾಗಿದೆ, ಯಾವ್ದೋ ಒಂದೆರಡು ಬಿಲ್ಡಿಂಗ್ ಬಂದಿದೆ ಹೊರತು ಬೇರೆ ಏನು ಆಗಿಲ್ಲ. ಸೊ ಆ ಕಾರಣಕ್ಕೆ ಈಗ ಕಷ್ಟ ಆಗುತ್ತಾ, ಪರವಾಗಿಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ, ಒಂದಿಷ್ಟು ಜಾಸ್ತಿ ದುಡ್ಡನ್ನ ಹಾಕಿ. ಇದೇ 30-40 ವರ್ಷಗಳಿಂದ ಬೆಂಗಳೂರು ಹೆಂಗಿದೆಯಲ್ಲ ಅದೇ ತರ ಇವತ್ತಿಗೆ ಕಲಬುರಗಿ ಅಥವಾ ಈ ಪ್ಲೇಸಸ್ಗಳು ಇರುವಂತದ್ದು. ಅದನ್ನ ಡೆವಲಪ್ ಮಾಡಿ ಪ್ರಯತ್ನ ಪಡಿ. 1-2 ವರ್ಷ ನಮ್ಮ ಡೆವಲಪ್ಮೆಂಟ್ ಅಂದುಕೊಂಡಂತೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, GDP ಗ್ರೋತ್ ರೇಟ್ ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ. ನಾರ್ತ್ ಕರ್ನಾಟಕಕ್ಕೆ ಯಾವ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಬಂದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ, ಅದನ್ನ ಅವಕಾಶ ಮಾಡ್ಕೊಡಿ. ಅಂಡ್ ಇನ್ನೊಂದು, ಉತ್ತರ ಕರ್ನಾಟಕದ ಜನ ಅಂತ ಹೇಳಿದಾಗ ಒಂದು ನೆನಪಾಗುವಂಥದ್ದು ಏನು ಅಂದ್ರೆ, ಅವ್ರು ಯಾವ್ದೊಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಬೇಕು ಅಂತ ಬಂದಾಗ ಅವ್ರು ಎಲ್ಲಿಗೆ ಬರ್ತಾರೆ ಅಂದ್ರೆ ಬೆಂಗಳೂರಿಗೆ ಬರ್ತಾರೆ. ನಾವೇನೋ ಬೆಂಗಳೂರು ಸುತ್ತಮುತ್ತ ಇರುವಂತವ್ರು ಬೆಂಗಳೂರಿಗೆ ಓಡ್ ಬಂದ್ಬಿಡ್ತೀವಿ. ನಮಗೆ ಬೇಕು ಅಂದಾಗ, ನಮ್ಮ ತಂದೆ ತಾಯಿ ನೋಡ್ಬೇಕು ಅನ್ನಿಸಿದಾಗ ರಾತ್ರಿ ಓಡೋಗ್ತೀವಿ. ಆದ್ರೆ ಅದೇ ಉತ್ತರ ಕರ್ನಾಟಕದಿಂದ ಅದು ಇಲ್ಲಿ ಬರ್ತಾರಲ್ಲ, ಏನು ಅವ್ರಿಗೇನೆಲ್ಲ ದೊಡ್ಡ ಹುದ್ದೆಗಳು ಸಿಗುತ್ತಾ? ಅವರೆಲ್ಲ ಪಾಪ 8,000, 10,000, 15,000, 20,000ಕ್ಕೆ ಕೆಲಸ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಬರ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೇನೆ ಬಸ್ ಚಾರ್ಜ್. ಹೆಣ್ಮಕ್ಳಿಗೇನೋ ಓಕೆ, ಏನಪ್ಪಾ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಫ್ರೀ. ಗಂಡ್ ಮಕ್ಳು ಹೋಗ್ಬೇಕು ಅಂತ ಬಂದಾಗ ಇಲ್ಲಿಂದ 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ, 800 ರೂಪಾಯಿ. ಅದನ್ನ ಸ್ವಲ್ಪ ಕಷ್ಟಪಡಿ ಸ್ಟಾರ್ಟಿಂಗ್. ನೀವು ಯಾವುದೇ ಒಂದು ಡೆವಲಪ್ಮೆಂಟ್ ತರ್ತೀವಿ ಅಂದಾಗ ಅಥವಾ ಯಾವುದೋ ಒಂದು ರಿಫಾರ್ಮ್ ತರ್ತೀನಿ ಅಂದಾಗ ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಕಷ್ಟ ಆದೇ ಆಗುತ್ತೆ. ಅದು ಜನರಿಗಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು. ಆದ್ರೆ ಪ್ರಯತ್ನ ಪಟ್ಟರೆ ತಾನೇ ಗೊತ್ತಾಗುವಂಥದ್ದು. ಇವ್ರು ಪ್ರಯತ್ನನೇ ಪಡದೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಸುತ್ತಮುತ್ತಲು ಅಭಿವೃದ್ಧಿ ಪಡಿಸ್ತೀವಿ ಅಂದ್ರೆ ಅದು ಒಂದು ಈಗ ಹೇಳಿಕ್ಕೆ ಇಷ್ಟಪಡ್ತೀನಿ. DK ಶಿವಕುಮಾರ್ ಬಂದಾಗಿನಿಂದ ಏನಕ್ಕೆ ಈ ರೀತಿ ಆಗ್ತಿದೆ ಅಂದ್ರೆ, DK ಶಿವಕುಮಾರ್ ಮೇಲೆ ಇರುವಂತ ಅತಿ ದೊಡ್ಡ ಆರೋಪ ಏನು ಅಂದ್ರೆ, ಆ ವ್ಯಕ್ತಿ ಬಿಸ್ನೆಸ್ ಮ್ಯಾನ್. ಆ ವ್ಯಕ್ತಿನ ಹೇಳ್ಕೊಳ್ತಾರೆ ನಾನು ಬಿಸ್ನೆಸ್ ಮ್ಯಾನ್ ಅಂತ. ಬೈ ಪ್ಯಾಷನ್ ನಾನು ಪೊಲಿಟಿಷಿಯನ್ ಆದೆ, ನನ್ನ ಪ್ರೊಫೆಷನ್ ಅಂತ ಬಂದಾಗ ನನ್ನ ಬಿಸ್ನೆಸ್ ಏನೋ ಅಗ್ರಿಕಲ್ಚರ್ ಅಥವಾ ಬಿಸ್ನೆಸ್ ಅಂತ ಹೇಳ್ತಾರೆ. ಅವ್ರು ಮಾತ್ರ ಅಗ್ರಿಕಲ್ಚರ್ ಮಾಡ್ಬೋದು. ಅವ್ರು 300 ಕೋಟಿ 400 ಕೋಟಿ ಇದ್ದಂತ ದುಡ್ಡು ನಿಮ್ಗೆ ಹೆಂಗಪ್ಪ 800 ಕೋಟಿ ಆಯ್ತು ಅಂದ್ರೆ ಕೃಷಿಯಿಂದ ಆಯ್ತು ಅಂತ ಹೇಳಿ ಇದೇ DK ಶಿವಕುಮಾರ್ ಹೇಳ್ತಾರೆ. ಅವರು ಕೃಷಿ ಮಾಡಿ 300 ಕೋಟಿ ಇರೋದನ್ನ 800 ಕೋಟಿ 1300 ಕೋಟಿ ಮಾಡ್ಬೋದು. ಆದ್ರೆ ರೈತರು ಕೃಷಿ ಮಾಡಿ ದುಡ್ಡು ಮಾಡಂಗಿಲ್ವಾ? ಅವ್ರಿಗೆ ಮಾತ್ರ ನೀವು ಕೃಷಿ ಮಾಡ್ಬಿಡಿ ಅಂತ ಹೇಳ್ತಾರೆ. ಇವ್ರು ಮಾತ್ರ ಕೃಷಿ ಮಾಡಿ 100 ಕೋಟಿ 1000 ಕೋಟಿ ಮಾಡಿದಾರಲ್ಲ, ಇದ್ಯಾವ ನ್ಯಾಯ? ಹಾಗಾದ್ರೆ ನಿಮ್ ಪ್ರಕಾರದಲ್ಲಿ ಬಿಸ್ನೆಸ್ ಮ್ಯಾನ್ ಪೊಲಿಟಿಷಿಯನ್ ಆಗೋದೇ ತಪ್ಪ? ನಾನು ಯಾಕಂದ್ರೆ ನಾನು ನಾವು ಆಗ ಇವಾಗ ತಪ್ಪು ಅಂತ ಅಮೆರಿಕದಲ್ಲಿ ಹೇಳ್ತಿಲ್ಲ. ನೋಡ್ಬೋದು, ಇತರ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನೋಡ್ಬೋದು, ಅಲ್ಲಿ ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗಳೇ ಪೊಲಿಟಿಷಿಯನ್ ಆಗಿ ಅವರ ದೇಶನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ, ನಾನು ಮಾಡಿದ್ದಾರೆ. ಬಿಸ್ನೆಸ್ ಮ್ಯಾನ್ ಪೊಲಿಟಿಷಿಯನ್ ಆಗ್ಬಾರ್ದು ಅಂತ ಹೇಳ್ತಿಲ್ಲ. ಆದ್ರೆ ವ್ಯಕ್ತಿ ಏನಂತ ಹೇಳ್ಕೊಳ್ತಾರೆ, ನಾನು ಬೈ ಬರ್ತ್ ನಾನು ಅಗ್ರಿಕಲ್ಚರಿಸ್ಟ್ ಅಂತ ಹೇಳ್ಕೊಳ್ತಾರಲ್ಲ, ಮತ್ತೆ ಕೃಷಿಕರ ಕಷ್ಟ ಏನು ಅಂತ ಗೊತ್ತಿಲ್ವಾ? ಅದ್ ಹೆಂಗ್ ಹೇಳ್ತಾರ ಅವರು? ಕೃಷಿಕರು ನಾನು ಹುಡ್ತಾಗಿನಿಂದ ಕೃಷಿ ನನ್ನ ಬ್ಲಡ್ ಅಲ್ಲಿ ಬಂದಿದೆ ಅಂತೆಲ್ಲ ದೊಡ್ಡ ಡೈಲಾಗ್ ಹೊಡಿತಾರಲ್ಲ, ಮತ್ತೆ ಕೃಷಿಕರ ಕಷ್ಟ ಏನು ಅಂತ ಗೊತ್ತಿಲ್ವಾ?
ಕೃಷಿಕರ ಕಷ್ಟ ಗೊತ್ತಿದ್ರೆ ಅವ್ರ ಭೂಮಿಯನ್ನು ಉಳಿಸ್ಕೊಳ್ತೀನಿ ಅಂತ ಬಂದಾಗ ಇವ್ರ ಭೂಮಿಯನ್ನು ಕಿತ್ಕೊಳ್ಳೋದು ಏನಕ್ಕೆ ಸರಿ? ಅದೆಷ್ಟು ಮಟ್ಟಿಗೆ ಸರಿ? ಅದನ್ನ ನೋಡ್ಬೇಕಲ್ಲ. ಅವ್ರು ಬಿಸ್ನೆಸ್ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಎಷ್ಟು ಕನ ಮಾರ್ಕೊಂಡ್ಲಿ, ಅವ್ರದ್ದು ಜಾಗ ಇದೆಯಲ್ಲ ಕನಕಪುರ, ತಗೊಂಡೋಗ್ಲಿ, ಕನಕಪುರದಲ್ಲೇ ಮಾಡ್ಲಿ. ಬಿಡದಿಗೆ ಬರ್ಲಿಕ್ಕಾಗುತ್ತೆ, ಬೆಂಗಳೂರಿಂದ 30 ಕಿಲೋಮೀಟರ್ 35 ಕಿಲೋಮೀಟರ್ ಬಿಡದಿಗೆ ಬರ್ಲಿಕ್ಕಾಗುತ್ತೆ, ಇನ್ನು 15 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಕನಕಪುರಕ್ಕೆ ಮಾಡ್ಲಿಕ್ಕಾಗಲ್ವಾ? ಹೋಗ್ಲಿ, ಇನ್ನು 15 ಕಿಲೋಮೀಟರ್ ಕನಕಪುರಕ್ಕೆ ಹೋಗಿ ಮಾಡ್ಲಿ. ಆದ್ರೆ ಇದೇ ಡಿ ಕೆ ಶಿವಕುಮಾರ್ ಕನಕಪುರಕ್ಕೆ ಹೋಗಿ ಅಲ್ಲಿರುವಂತ ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ನೀವು ಯಾರು ಭೂಮಿಯನ್ನ 1 ಇಂಚು ಭೂಮಿಯನ್ನ ಕೊಡಬೇಡಿ, ನಾನಿದ್ದೀನಿ ಅಂತ. ಯಾಕೆ? ಬಿಡದಿ ಭೂಮಿ ಅಲ್ವಾ? ಅವ್ರು ಕನಕಪುರಕ್ಕೆ ಮಾತ್ರ ಮುಖ್ಯಮಂತ್ರಿನ ಅಥವಾ ಬಿಡದಿಗೂ ಮುಖ್ಯಮಂತ್ರಿ? ಇನ್ನು ಬೆಂಗಳೂರು ಸುತ್ತಮುತ್ತಲು ಮಾಡ್ಬೇಕು ಅಂತ ಇರುವಂತದ್ದು ಕಾರಣ ಏನಕ್ಕೆ? ಆನೇಕಲ್ ಆಗಿಲ್ಲ, ಅದು ಅವ್ರ ಅಂಡರ್ ಬರುವಂತದ್ದು. ಏನು ಆನೇಕಲ್, ಏನು ಬಿ ಶಿವಣ್ಣ ಇರುವಂತದ್ದು ಅವ್ರದೇ ಪಕ್ಷದವರು. ಬೆಂಗಳೂರು ಸುತ್ತಮುತ್ತ ಏನೇನು ಇದೆಯಲ್ಲ ಎಲ್ಲದನ್ನು ಕೂಡ ಮುಂದೆನೂ ಕೂಡ ತನ್ನ ಕಂಟ್ರೋಲ್ ಇರಬೇಕು ಅಂತ ಹೇಳಿ ಮಾಡ್ತಿರುವಂತದ್ದ. ಬೇರೆ ಕಡೆ ನೋಡಿ, ಬೇರೆ ಕಡೆನೂ ಪ್ರಯತ್ನ ಪಡಿ. ಟೌನ್ಶಿಪ್, ಈಗ ಉದಾಹರಣೆ ಟೌನ್ಶಿಪ್ ಮಾಡ್ತಾರೆ ಅಂತ ಹೇಳಿದ್ರೆ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ. ಟೌನ್ಶಿಪ್ ಮಾಡ್ತಾರೆ ಅನ್ನೋದಾದ್ರೆ ಆ ಕಂಪ್ಲೀಟ್ ಏನ್ ಕ್ಲೋಸ್ ಏರಿಯಾ ಇರುತ್ತಲ್ಲ, ಒಳ್ಳೆ ಸ್ಕೂಲ್ ಇರುತ್ತೆ, ಒಳ್ಳೆ ಕಾಲೇಜಸ್ ಇರುತ್ತೆ, ಒಳ್ಳೆ ಹಾಸ್ಪಿಟಲ್ಗಳಿರುತ್ತೆ, ಸಿಟಿ ಇರುತ್ತೆ, ಎಲ್ಲ ಇರುತ್ತೆ ಅನ್ನೋದಾದ್ರೆ ಇದನ್ನ ತಗೊಂಡು ನಾರ್ತ್ ಕರ್ನಾಟಕ ಮಾಡಿದ್ರೆ ಯಾರು ಆಚೆ ಹೋಗೋದು ಬೇಕಿಲ್ವಲ್ಲ. ಈಗ ಅವ್ರು ಹೇಳ್ತಾರೆ, ನಾನು ಇದ್ರಲ್ಲಿ ಡಿ ಕೆ ಶಿವಕುಮಾರ್ದು ತುಂಬಾ ತಪ್ಪು ಅಂತ ಹೇಳಲ್ಲ. ಡಿ ಕೆ ಶಿವಕುಮಾರ್ ರೀತಿಯಲ್ಲೂ ಇರಬೇಕು. ಯಾವಾಗ ಇರಬೇಕು ಅಂತ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಮಾಡ್ತಿರೋದು ಎಲ್ಲಾನು ತಪ್ಪು ಅಂತ ಹೇಳೋದಿಲ್ಲ. ಯಾರೋ ಒಬ್ಬ ರಾಜಕೀಯ ನಾಯಕ ತನ್ನ ತವರು ಜಿಲ್ಲೆ ಏನಿರುತ್ತೆ ಅದ್ರಲ್ಲಿ ಈ ರೀತಿ ಡೆವಲಪ್ಮೆಂಟ್ ಆಗ್ಲಿ ಅಂತ ಅನ್ಕೊಳ್ಬೇಕು. ಈಗ ವ್ಯಕ್ತಿ ಹೇಳ್ತಾರೆ, ನನ್ನ ತವರು ಜಿಲ್ಲೆಗೆ ಇನ್ನೊಂದು ಏರ್ಪೋರ್ಟ್ ಅನ್ನ ತರ್ತೀನಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಅಂತ. ಎಲ್ಲರೂ ಅದನ್ನ ಮಾಡ್ಬೇಕು. ಆದ್ರೆ ಇವ್ರು ಮಾಡ್ತಿರೋದು ತುಂಬಾ ಜಾಸ್ತಿ ಆಯ್ತು ಅಂತ ಹೇಳಿ ನನ್ನ ವಾದ. ಅಂಡ್ ಇಲ್ಲೇ ಇದೆಯಲ್ಲ ದೇವನಹಳ್ಳಿ ಪಕ್ಕದಲ್ಲೇ, ಬೆಂಗಳೂರು ಪಕ್ಕದಲ್ಲೇ, ಇಲ್ಲೇ ಬೆಂಗಳೂರಲ್ಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅನ್ನೋದಾದ್ರೆ ಮತ್ತೊಂದು ಏನಕ್ಕೆ ಇವತ್ತಿಗೆ ಕರ್ನಾಟಕದಲ್ಲಿ ಬೇರೆ ಭಾಗ ಇಲ್ವಾ? ಅಲ್ಲಿ ಅಭಿವೃದ್ಧಿ ಪಡಿಸಿ. ಆ ಒಂದು ವಿಚಾರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಒಪ್ಕೊಳ್ತೀನಿ. ಅಟ್ಲೀಸ್ಟ್ ಉತ್ತರ ಕರ್ನಾಟಕದ ರಾಜಕೀಯ ನಾಯಕರುಗಳು ಯಾವ್ದನ್ನ ತಿಳ್ಕೊಳ್ಬೇಕು ಅಥವಾ ಯಾವ್ದನ್ನ ಕಲಿಬೇಕು ಅಂದ್ರೆ ನನ್ನ ತವರು ಜಿಲ್ಲೆ ನನ್ನ ತರಬೇಕು, ನನ್ನ ಕಾನ್ಸ್ಟಿಟ್ಯೂನ್ಸಿ, ನನ್ನ ಕ್ಷೇತ್ರಕ್ಕೆ ಏನಾದ್ರು ತರಬೇಕು ಅನ್ನೋದನ್ನ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರಿಂದ ಕಲ್ತ್ಕೊಳ್ಬೇಕು. ಸೊ ನಾವು ಇವಾಗ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೊ ನಾವು ಸರ್ಜಾಪುರ ರೈತರ ಜೊತೆನೂ ಮಾತಾಡಿದ್ವಿ, ಅಥವಾ ನೀವು ಬಿಡದಿ ಬಗ್ಗೆನೂ ನೀವು ಮೆನ್ಷನ್ ಮಾಡಿದಲ್ಲಿ ಮೊದಲು ಅಲ್ಲಿ ಡೆವಲಪ್ಮೆಂಟ್ ಬೇಕು ಅಂತ ರೈತರೇ ಅಂದಿದ್ರು. ಇವನ್ ಸರ್ಜಾಪುರದಲ್ಲೂ ರೈತರು ಅದನ್ನೇ ಒಪಿನಿಯನ್ ಹೇಳಿದ್ರು, ಮೊದಲು ಡೆವಲಪ್ಮೆಂಟ್ ಬೇಕು ಅಂತ ನಾವೇ ಹೇಳಿದ್ವಿ. ಬಟ್ ಇವಾಗ ನಾವು ಸಾಕಷ್ಟು ಡೆವಲಪ್ ಆಗ್ಬಿಟ್ಟಿದೀವಿ ಅಂತ. ಸೊ ಹೀಗಿರುವಾಗ ನಾವು ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ತಗೊಳ್ಳೋದಿರಬಹುದು, ಅಥವಾ ಯಾವುದೇ ಒಂದು ಸ್ಥಳವನ್ನ ಅಭಿವೃದ್ಧಿ ಪಡಿಸೋದಿರ್ಬೋದು, ಅದಕ್ಕೆ ನಾವು ಒಂದು ಲಿಮಿಟೇಷನ್ ಹಾಕೊಳ್ಳೋದು ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರಲೇಬೇಕು. ಇವ್ರು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಪ್ರತಿ ಬಾರಿ ಇದೇ ಮಾಡ್ತಾ ಹೋದ್ರೆ, ಈಗ ತುಮಕೂರು ಟು ಶಿರಾ, ವಸಂತ ನರಸಾಪುರ ಕೈಗಾರಿಕಾ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲೇನು ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವತ್ತಿಗೂ ವಿರೋಧ ಆಗ್ಲಿಲ್ಲ. ಇವತ್ತಿಗೆ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳೇ ಇಲ್ವಾ? ತುಂಬಾ ಇಂಡಸ್ಟ್ರಿಯಲ್ ಏರಿಯಾಗಳಿವೆ. ಆದ್ರೆ ಅಲ್ಲೆಲ್ಲೂ ಆಗದೆ ಇರುವಂತ ಗಲಾಟೆಗಳೆಲ್ಲ ಆಗ್ತಿದೆ ಅಂದ್ರೆ ಸಮಥಿಂಗ್ ಅಲ್ಲಿ ಏನೋ ಇದೆ ಅಂತ. ಹಂಗಿದ್ರೆ ದೇವನಹಳ್ಳಿಯಲ್ಲಿ ಇವ್ರು ಮಾಡ್ಬೇಕು ಅಂತ ಅನ್ಕೊಂಡ್ರಲ್ಲ, ಇದೇ ದೇವನಹಳ್ಳಿಯಲ್ಲಿ 2001ರಿಂದ 2007 ಸಂದರ್ಭ ಇವ್ರು ಏರ್ಪೋರ್ಟ್ ಅನ್ನ ಮಾಡ್ಬೇಕು ಅಂತ ಹೇಳಿ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾರೆ. ಅವತ್ತಿಗೆ ಒಂದಿಷ್ಟು ವಿರೋಧ ಮಾಡಿದ್ರು, ಬಟ್ ಜನ ಕೊಟ್ರು. ಕಾರಣ ಅವತ್ತಿಗೆ ಹಂಗಿತ್ತು. ನಾನು ಇವತ್ತಿಗೆ ಅನ್ಕೊಳ್ತೀನಿ, ಸರ್ಜಾಪುರ ವಿಚಾರ ಆಗಿರ್ಲಿ, ಅಥವಾ ಬಿಡದಿ ವಿಚಾರ ಆಗಿರ್ಲಿ, ಅಥವಾ ದೇವನಹಳ್ಳಿ ವಿಚಾರ ಆಗಿರ್ಲಿ, ಇದೆಲ್ಲ ಯಾವತ್ತಿಗೆ ಗೊತ್ತಾಗಿದ್ದು 2001, 2, 3, 4, 5, 6, 7, 8 ಆ ಟೈಮಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೀಕರ ಬರಗಾಲ ಆಯ್ತು. 2002, 3, 4 ಯಾವಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗ ಭೀಕರ ಬರಗಾಲ ಆಯ್ತು. ಆಗ ರೈತರಿಗೆ ಅನ್ಸಿರ್ಬೋದು. ನಾನು ಅವತ್ತಿಗೆ ರೈತರಿಗೆ ಯಾಕೆ ಅನಿಸ್ತು, ಈಗ ಯಾಕೆ ಹಿಂಗ್ ಅನಿಸ್ತೀನಿ ಅಂತ ಕೇಳಲಿಕ್ಕೆ ಆಗಲ್ಲ. ಕಾರಣ ಭೂಮಿ ಯಾರ್ದು ಅಂದ್ರೆ ರೈತರದ್ದು. ಅವತ್ತಿಗೆ ರೈತರಿಗೆ ಅಭಿವೃದ್ಧಿ ಬೇಕಾಗಿತ್ತು, ಭೂಮಿ ಕೊಡ್ಲಿಕ್ಕೆ ರೆಡಿ ಇದ್ರು, ಕೊಟ್ರು. ಆದ್ರೆ ಇವತ್ತಿಗೆ ಇಲ್ಲಪ್ಪ, ಕೃಷಿಯಿಂದನೇ ಜಾಸ್ತಿ ಬರ್ತಿದೆ, ಇವತ್ತಿಗೆ ಏನೋ ಬೋರ್ವೆಲ್ ಅನ್ನ ಕೊರ್ಸಿ ನೀರಾವರಿಯನ್ನ ಮಾಡ್ಕೊಂಡಿರುವಂತದ್ದು. ಈಗ ನಮ್ಗೆ ಇದ್ರಲ್ಲೇ ದುಡ್ಡು ಬರ್ತೀನಿ ಅನ್ನೋದಾದ್ರೆ ಬಿಡಿ, ರೈತರಿಗೆ ಏನ್ ಬೇಕೋ ಅದು ಮಾಡ್ಬೇಕು ಹೊರತು ಸರ್ಕಾರಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಕೂರೋದಲ್ಲ. ನೀವು ರೈತ ಸಂಘಟನೆಗಳ ಮುಖಂಡರಿಗಿರ್ಬೋದು, ಅಥವಾ ವಿವಿಧ ಪಕ್ಷದ ಮುಖಂಡರಿಗಿರ್ಬೋದು, ಕೊನೆಯದಾಗಿ ಬಿಡದಿ ವಿಷಯದಲ್ಲಿ ಏನಾದ್ರೂ ಒಂದು ಮೆಸೇಜ್ ಹೇಳೋದಾದ್ರೆ? ಒಂದು, ರೈತ ಸಂಘಟನೆಗಳು ಅಂತ ಏನಿದೆ, ಸುಮ್ನೆ ಎಲ್ಲೋ ಕೂತು ಹಸಿರು ಶಾಲೆ ಇಟ್ಕೊಂಡು ತಿರುಗಿಸೋದಲ್ಲ. ನೀವು ನಿಮ್ಮ ಈಗೋಗಳಿಗೆ ನೀವು ವೈಯಕ್ತಿಕವಾಗಿ ರಾಜ್ಯಾಧ್ಯಕ್ಷರಾಗಬೇಕು, ಅಥವಾ ಗೌರವಾಧ್ಯಕ್ಷರಾಗಬೇಕು, ಅಥವಾ ಆ ಒಂದು ನಗರದ ಅಧ್ಯಕ್ಷರಾಗಬೇಕು ಅಂತೇಳಿ ಏನು ನೀವು ಇಷ್ಟೊಂದೆಲ್ಲ ಸಂಘಟನೆ ಕಟ್ಕೊಂಡಿದ್ದೀರಲ್ಲ, ಎಲ್ಲ ಬಿಡಿ. ರೈತ ಹೋರಾಟ ಅಂತ ಬಂದಾಗ ಸಂಘಟನೆ ಅಲ್ಲ ಮುಖ್ಯ, ರೈತರು ಮುಖ್ಯ. ಆ ಕಾರಣಕ್ಕೆ ನೀವೆಲ್ಲರೂ ರೈತರೇ ಅಲ್ವಾ, ನೀವೆಲ್ಲ ಜೊತೆಗೆ ಬನ್ನಿ. ಒಂದತ್ರ ಕೂತು ನಾವೆಲ್ಲರೂ ಜೊತೆಲಿ ಬರ್ತೀವಪ್ಪ, 1-2 ದಿನ ಹೋರಾಟ ಮಾಡೋಣ ಅಂತ ಹೇಳಲಿಕ್ಕೆ ಆಗಲ್ವಾ? ಇವತ್ತಿಗೆ ನಾವು ಅವತ್ತಿನ ರೀತಿಯಲ್ಲಿ ಏನು ಪಾರಿವಾಳದಲ್ಲಿ ಪತ್ರ ಕಳಿಸ್ಬೇಕಾ, ಅಥವಾ ಇಲ್ಲಿಂದ ಟ್ರೈನಲ್ಲಿ ಹೋಗಿ ಇರೋರೆಲ್ಲ ಮಾತಾಡ್ಸ್ಕೊಂಡ್ಬರ್ಬೇಕಾ? ಒಂದು ಫೋನ್ ಕಾಲಲ್ಲೇ ಇಲ್ಲಪ್ಪ ಎಲ್ರು ಹಿಂಗ್ ಬರೋಣ, ಎಲ್ರು ಒಂದೇ ದಿನ ಸೇರೋಣ ಅಂತ. ಬಟ್ ಅವ್ರಿಗಿದೆ, ಎಲ್ರು ಒಂದೇ ದಿನ ಸೇರಿದ್ರೆ ಯಾರೋ ಒಂದಿಬ್ಬರಿಗೆ ಮಾತ್ರ ಕ್ರೆಡಿಟ್ ಹೋಗುತ್ತೆ, ಇನ್ನೊಂದಿಷ್ಟು ಜನ ಕ್ರೆಡಿಟ್ ಹೋಗಲ್ಲ ಅಂತ. ಆ ಕ್ರೆಡಿಟ್ ಬೇಕು ಅನ್ನೋದು ಏನಿದೆಯಲ್ಲ, ಆ ಕ್ರೆಡಿಟ್ ವಾರನ್ನ ಸೈಡ್ಗಿಟ್ಟು ನಾವೆಲ್ಲರೂ ರೈತರೇ, ಸೊ ರೈತ ನಾಯಕರೇ, ರೈತ ಪರವಾಗಿ ಹೋರಾಟ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಬನ್ನಿ. ಆ ಬಂದಾದ್ಮೇಲೆ ಒಂದು ವಾರದಲ್ಲಿ ಅದು ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ. ಏನಕ್ಕೆ? ರೈತರಿಗೆ ಇವತ್ತಿಗೂ ಶಕ್ತಿ ಇದೆ, ಆ ರೈತ ಸಂಘಟನೆಗಳಿಗೆ ಇವತ್ತಿಗೂ ಕೂಡ ಶಕ್ತಿ ಇದೆ. ಅದಕ್ಕೊಂದು ಪಾಯಿಂಟ್ ಏನು ಅಂದ್ರೆ, ನರೇಂದ್ರ ಮೋದಿ ಸರ್ಕಾರ 2014ರಿಂದ ಇಲ್ಲಿವರೆಗೂ ಯಾವೆಲ್ಲ ಕಾನೂನು ತಂದಿದೆ, ಕಾಯ್ದೆ ತಂದಿದೆ, ಯಾವ್ದನ್ನು ವಾಪಸ್ ತೆಗೆದುಕೊಂಡಿಲ್ಲ. ಆದ್ರೆ ತೆಗೆದುಕೊಂಡಿರೋದು ಒಂದೇ ಒಂದು ಬಾರಿ. ಅದು ಯಾವ ವಿಚಾರಕ್ಕೆ ಅಂತ ಕೇಳಿದ್ರೆ 3 ಫಾರ್ಮ್ ಬಿಲ್, ಕೃಷಿ ಕಾಯ್ದೆಗಳಂತಲ್ಲ, ಆ 3 ಕೃಷಿ ಕಾಯ್ದೆಗಳು ಎಲ್ಲವೂ ರೈತರಿಗೆ ತೊಂದರೆ ಕೊಡ್ತಿತ್ತು ಅಂತ ಏನಿಲ್ಲ. ಕೆಲವೊಂದು ಒಳ್ಳೆ ಏನೋ ಪ್ರಾವಿಷನ್ಸ್ ಇತ್ತು.
ಆದ್ರೂ ಹೊತ್ತಿಗೆ ರೈತರು ಅದನ್ನೇನ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದ್ರು ಅನ್ನೋ ಕಾರಣಕ್ಕೆ ಆಲ್ಮೋಸ್ಟ್ 300-350 ದಿನಗಳಾದ ನಂತರ ವಿಧಿ ಇಲ್ಲದೆ ನರೇಂದ್ರ ಮೋದಿ ಸರ್ಕಾರ ವಾಪಸ್ ತೆಗೆದುಕೊಳ್ತು ಅನ್ನೋದಾದ್ರೆ ಅದು ರೈತ ಸಂಘಟನೆ ಶಕ್ತಿ ಅಥವಾ ರೈತರ ಶಕ್ತಿ. ಅದು ಒಳ್ಳೇದೇ ಕೆಟ್ಟದ್ದೇ ಬೇರೆದು. ಆದ್ರೆ ಅಷ್ಟನ್ನೆಲ್ಲ ಅವತ್ತಿಗೆ ಮಾಡ್ತಾ ಅನ್ನೋದಾದ್ರೆ, ಕೇಂದ್ರ ಸರ್ಕಾರವನ್ನ ಎದುರಿಸ್ತಾರೆ ಅನ್ನೋದಾದ್ರೆ ಇವ್ರಿಗೆ ಒಂದು ರಾಜ್ಯ ಸರ್ಕಾರವನ್ನ ಎದುರಿಸ್ಲಿಕ್ಕೆ ಆಗಲ್ವಾ ರೈತರಿಗೆ? ಸೊ ಎಲ್ರೂ ಜೊತೆಯಲ್ಲಿ ನಿಂತ್ರೆ, ರಾಜಕೀಯ ಪಕ್ಷಗಳು ಬೆಂಬಲವನ್ನ ಕೊಟ್ರೆ, ರೈತರು ಎಲ್ಲಾ ಏನು ಯುವಕರು ಕೂಡ ಇವತ್ತಿಗೆ ಎಷ್ಟೋ ಜನಕ್ಕೆ ಕೃಷಿ ಮಾಡ್ಬೇಕು ಅಂತ ಆಸೆ ಇದೆ. ನಂಗೂ ಕೃಷಿ ಮಾಡ್ಬೇಕು ಅಂತಿದೆ. ನಮ್ದು ಜಮೀನಿದೆ. ನಮ್ದು ಹೋಗುತ್ತೆ ಅಂದಾಗ ಬೇಡಪ್ಪ ಇದ್ರೆ ಚೆನ್ನಾಗಿರುತ್ತೆ. ನನ್ನ ತಂದೆಯ ಏನು ಆ ಸಮಾಧಿಯನ್ನ ಮಾಡಿರುವಂಥದ್ದು. ಹಂಗೆಲ್ಲ ನೋಡಿದಾಗ ನಮಗೂ ಜಾಗ ಉಳಿಸ್ಕೊಳ್ಬೇಕು ಅಂತಿರುತ್ತೆ. ಯಾರಿಗೆ ಅದೆಲ್ಲ ಇರುತ್ತೆ ಅವರೆಲ್ಲ ಜೊತೆಲಿ ನಿಲ್ಲಿ. ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ. ಡೆಫಿನೆಟ್ಲಿ ಇದೇನು ಗೆಲ್ಲೋದಕ್ಕೆ ಆಗದೆ ಇರುವಂಥದ್ದೇನಲ್ಲ. ಡಿ ಕೆ ಶಿವಕುಮಾರ್ ಬಂಡೆ ಇರ್ಬೋದು. ಅದು ಬೇರೆ ವಿಚಾರಕ್ಕೆ. ಆದ್ರೆ ಬಂಡೆಯನ್ನ ಕೂಡ ಸಿಡಿಸುವಂತ ಡೈನಮೈಟ್‌ಗಳಿರುತ್ತಲ್ಲ, ಈ ರೈತರ ಹೋರಾಟ ಆ ರೀತಿ ಡೈನಮೈಟ್ ಆಗಿ ಈ ಬಿಡದಿ ಟೌನ್‌ಶಿಪ್ ಏನಿದೆ ಇದನ್ನ ಕೈ ಬಿಡುವಂತೆ ಅವ್ರು ಮಾಡಬೇಕು. ಸೊ ಇನ್ನೊಂದು ಟೌನ್‌ಶಿಪ್ ಆಗುತ್ತಾ ಇಲ್ವೋ? ನಾನು ಇನ್ನೊಂದು ಹೇಳ್ಬಿಡ್ತೀನಿ. ನಾನು ರೈತರ ಜೊತೆ ಮಾತಾಡ್ಬೇಕಾದ್ರೆ ರೈತರಿಗೆ ಒಂದು ಹೇಳ್ತೀನಿ. ಎ ಸಿಟಿ ಮಾಡಬೇಕು ಅಂತ ಹೇಳಿದ್ರಲ್ಲ, ನಾನು ಅದನ್ನ ಕೆಟ್ಟದು ಅಂತ ಹೇಳಲ್ಲ. ಎ ಸಿಟಿ ಬೇರೆ, ಟೌನ್‌ಶಿಪ್ ಬೇರೆ. ಎ ಸಿಟಿಗೆ 2,000 ಎಕರೆ ಬೇಕು ಅಂತ ಹೇಳಿದ್ರು. ಟೌನ್‌ಶಿಪ್‌ಗೆ 9,500 ಎಕರೆ ಬೇಕು ಅಂತ ಹೇಳಿದ್ರು. ನಾನು ಈಗಲೂ ಹೇಳ್ತೀನಿ, ಎ ಸಿಟಿ ನಾನು ಈಗಲೂ ಸಪೋರ್ಟ್ ಮಾಡ್ತೀನಿ. 2,000 ಎಕರೆನ ಯಾರು ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಅಥವಾ ಯಾವ ಊರಲ್ಲಿ ಹೆಚ್ಚಿನ ಜನ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಜೊತೆಯಲ್ಲಿ ಆ ಒಂದು ಊರಿನಲ್ಲಿ ಗೋಮಾಳ ಜಾಸ್ತಿ ಇದೆ ಅನ್ನೋದಾದ್ರೆ, ಆ ಗೋಮಾಳ ಸುತ್ತಮುತ್ತಲು ಒಂದಿಷ್ಟು ಜನ ರೈತರು ಕೊಡ್ತೀವಿ ಅನ್ನೋರು ಭೂಮಿ ತಗೊಳ್ಳಿ. 2,000 ಎಕರೆಯಲ್ಲಿ ಎ ಸಿಟಿಯನ್ನ ಮಾಡಿ. ಟೌನ್‌ಶಿಪ್ ಬೇಡ. ರೆಡ್ ಝೋನ್ ಟ್ಯಾಗ್‌ಲೈನ್ ತೆಗೀರಿ. ಅವ್ರು ಏನ್ ಟೌನ್‌ಶಿಪ್ ಮಾಡ್ತಾರಲ್ಲ, ಅವ್ರ ಅಪ್ಪನ ರೀತಿಯಲ್ಲಿ ರೈತರೇ ಏನ್ ಮಾಡ್ತಾರೆ ಅಥವಾ ಜನರೇ ಏನ್ ಮಾಡ್ತಾರೆ ಅಂದ್ರೆ ಲೇಔಟ್‌ಗಳನ್ನ ಮಾಡ್ತಾರೆ. ಉಳ್ಕೊಳ್ಳೋದಕ್ಕೆ ಲೇಔಟ್‌ಗಳು ಬೇಕು, ಶಾಲೆಗಳು ಬೇಕು, ಸ್ಕೂಲ್‌ಗಳು ಬೇಕು, ಮೆಡಿಕಲ್ ಹಾಸ್ಪಿಟಲ್‌ಗಳು ಬೇಕಲ್ವಾ? ಅದು ಜನನೇ ಮಾಡ್ತಾರೆ. ನೀವು ಜಸ್ಟ್ ಏನ್ ಮಾಡಿ, 2,000 ಎಕರೆ ಅಕ್ವೈರ್ ಮಾಡ್ಕೊಳ್ಳಿ. ಎ ಸಿಟಿ ಮಾಡಿ. ಮಿಕ್ಕಿದ್ದನ್ನ ರೆಡ್ ಝೋನ್ ಟ್ಯಾಗ್‌ಲೈನ್ ತೆಗೀರಿ. ಜನರೇ ನಿಮ್ಗೆ ಯಾವ್ದು ಬೇಕೋ ಅದಕ್ಕಿಂತ ದೊಡ್ಡ ಟೌನ್‌ಶಿಪ್ ಅನ್ನ ಅವರೇ ಮಾಡ್ಕೊಡ್ತಾರೆ. ಎಲ್ಲರೂ ಇದಕ್ಕೆ ಒಟ್ಟಿಗೆ ಬಂದು ಸೊ ಈ ಒಂದು ಹೋರಾಟ ಇರ್ಬೋದು ಅಥವಾ ಒಂದು ಡೆವಲಪ್ಮೆಂಟ್ ಇರ್ಬೋದು ಸೊ ಒಳ್ಳೆ ಥರದಲ್ಲಿ ನಡೀಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನ ಇವತ್ತು ನಮ್ಮ ಜೊತೆ ಕಳೆದಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.